ಆಗೈತ್ರಿ? ಯಾಕೆ ನೀನ್ ಮಾಡಿದ್ದಿ? ನಾನ್ ಮಾಡಿದ್ರನ್ನ ಕೇಳ್ಬೇಕೇನ್ ನಿಮ್ಗೆ? ಹೆಂಗ್ ಆಗೈತ ಅಂತ ಕೇಳತ್ತೀನಿ ನಾನು. ಉಪ್ಪಾಗೈತ, ಏನ್ ಸಪ್ಪೆ ಆಗೈತ, ಏನ್ ಖಾರ ಆಗೈತ ಅಂತ. ಹಂಗ್ ಕೇಳಿದಿ? ಇಲ್ಲ, ಚಲೋ ಆಗೈತೆ. ಏನೊಂದ್ ಚೂರೇ ಚೂರ್ ಖಾರ ಜಾಸ್ತಿ ಆಗೈತ್ ಬಿಟ್ರ ಬಹಳ ರುಚಿ ಆಗೈತ್ ಪಲ್ಯ. ಹೌದೇನು? ಎಲ್ಲಿ ಖಾರನ ಅನ್ಸಿಲ್ಲ. ನೀವೇನ್ ತಂಬಾಕ್ ಹಾಕೊಳ್ಳೋದಿಲ್ಲ, ಏನ್ ಎಲೆ ಅಡಿಕೆ ಹಾಕೊಳ್ಳೋದಿಲ್ಲ, ಖಾರ ಹೆಂಗ್ ಅನಸ್ ನಿಮ್ಗೆ? ಏನ್ ನಾಲಿಗೆಗೆ ಇವು ಗುಳ್ಳೆ ಗಿಳೆ ಇದ್ದಿದಾವ? ಮಾಡ್ರಿ. ಯಾ ಮಾಡಂತೆ ಖಾರ ಅಂತಂದ್ರ ಅಷ್ಟ್ ಖಾರ ಆಗಿಲ್ಲ, ಒಂದ್ ಚೂರ್ ಚೂರು ಹೊಡಿತೈತೆ ಬಿಟ್ರ ರುಚಿ ಆಗೈತೆ. ಹಂಗಂದ್ರೆ ಇಲ್ಲ, ಈ ಒಂದ್ ಸ್ವಲ್ಪ ಖಾರ ಚುರುಕ್ ಹೊಡಿತೈತ್ರಿ. ಅದ್ ನೋಡ್ಬೇಕು. ಈ ಸತಿ ಮೆಣಸಿನ್ಕಾಯಿ ತಗೊಂಡ್ ಬಂದ್ರೆ ಇವು ಬ್ಯಾಡಿಗೆ ಮೆಣಸಿನ್ಕಾಯಿ ಹೆಚ್ಚಿಗೆ ಹಾಕಿ ಮಾಡ್ಬೇಕಂದ್ರೆ ಚುರುಕ್ ಹೊಡಿಯಲ್ರಿ ಅದು. ಹೋದ್ ಸತಿ ಏನ್ ಮಾಡಿವಂದ್ರೆ ಅವು ಖಾರ ಇರೋ ಮೆಣಸಿನ್ಕಾಯಿನ ಹಾಕ್ಸ್ಕೊಂಡ್ ಬಂದಿವಿ. ಅದ್ರಾಗ ನೀವ್ ಎಟ್ಟಾರ ಕೊಬ್ಬರಿ ಹಾಕ್ರಿ, ಎಟ್ಟಾರ ಹುಳಿ ಹಾಕ್ರಿ, ಮತ್ತು ಖಾರಾನ ಅನಿಸ್ತೈತ್ರಿ ಅದು. ಇರ್ಲಿ ತಿನ್ರಿ, ಚುರುಕ್ ಹೊಡಿದ್ರನ ರುಚಿ ಬರ್ತೈತ್ರಿ ಪಲ್ಯ ಸಾರು ಎಲ್ಲಾನು. ರುಚಿ ಬರ್ತೈತೆ. ಏನ್ ಭಾಳ ಖಾರ ತಿಂದ್ರು ಮತ್ತೆ ಹೊಟ್ಟೆ ಕೆಡಕ್ ನೋಡ್ತೈತೆ. ನೋಡ್ ತಗೊಂಡ್ ಬರ್ರಿ ಅವ್ ಬ್ಯಾಡಗಿ ಮೆಣಸಿನ್ಕಾಯಿ ಒಳಗ ಒಂದ್ ಕೆಜಿ ಇಲ್ಲ ಅರ್ಧ ಕೆಜಿ ಅಷ್ಟ್ ಹಾಕಿ, ಅವು ಗುಂಟೂರು ಮೆಣಸಿನ್ಕಾಯಿನ ಯಾವ ಅಂತಾರ ಅವು ಖಾರ ಇರೋವು, ಅವನಷ್ಟ ಹಾಕಿ ಮಾಡ್ಸ್ಕೊಂಡ್ ಬರ್ರಿ ಖಾರದ ಪುಡಿ. ಹಂಗ ಮಾಡ್ತೀನ್ರಿ ಈ ಸತಿ. ಒಂದ್ ಕೆಜಿ ಅವು ಗುಂಟೂರು ಮೆಣಸಿನ್ಕಾಯಿ ತಗೊಂಡೆ, ಒಂದು 9 ಕೆಜಿ ಅವು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡು ಒಂದು 10 ಕೆಜಿ ಖಾರದ ಪುಡಿ ಮಾಡಿಸ್ಬೇಕ್ರಿ. ಖಾಲಿ ಆಗಕ್ ಬಂದೈತೆ ಖಾರದ ಪುಡಿ. ನೋಡ್ಬೇಕು ಹೆಂಗ್ ಕೆಜಿ ಇದಾವ ಏನು. ಇಲ್ಲಿ ಊರಾಗ ಬಂದಿದ್ದು 250 ರೂಪಾಯಿ ಕೆಜಿ ಹೇಳತ್ತಿದ್ರಿ ಇವು ಬ್ಯಾಡಗಿ ಮೆಣಸಿನ್ಕಾಯಿ. ರೇಟ್ ಇರ್ತಾವ ಮತ್ ಮೆಣಸಿನ್ಕಾಯಿ ನೋಡ್ ತಗೊಂಡ್ ಬರ್ರಿ. ನೋಡ್ಬೇಕು ಈ ವಾರ ಆಕೇತ ಏನ್ ಮುಂದಿನ ವಾರ ಆಕೇತ ನೋಡಿ ಹೋಗಿ ತಗೊಂಡ್ ಬರ್ತೀವಿ. 250 ಹೇಳತ್ತಾರಂದ್ರೆ ಅಲ್ಲಿ ಒಂದು 200 ರೂಪಾಯಿ ಆದ್ರೆ ಹಾಕೊಡಲ್ಲ? ಕೊಡ್ತಾರ ತಗೋ, ಸಂತ್ಯಾಗ ಹೆಚ್ಚು ಕಡಿಮೆ ಒಂದ್ 50 ರೂಪಾಯಿ ಆದ್ರ ಕಡಿಮೆ ಮಾಡ್ತಾರ ನೋಡ್. ಮತ್ತೆ ಇಲ್ಲಿ ಬಂದವ್ರ ಹತ್ರ ಕೇಳಾಕ್ ಹೋದ್ರ ಅವ್ರ ಪೆಟ್ರೋಲ್ ಖರ್ಚಿಂದು ಎಲ್ಲಾ ಸೇರ್ಸೇನೆ ಹೇಳ್ತಾರ ಅವ್ರು. ಆತ ತಗೋ ರೊಟ್ಟಿ ತಿಂತೀನಿ ನಾನು. ನೀರ್ ಇದಾವಲ್ಲ ಅದ್ರಾಗ ರೊಟ್ಟಿ ನೀನ್ ತಿನ್ಬಾರ್ಲೆ? ಬ್ಯಾಡ್ ತಿನ್ರಿ ನೀವು. ರೊಟ್ಟಿ ಎಷ್ಟಿದಾವ? ಈಗ ಬರ್ಬೇಕಾದ್ರೆ ತಿಂದ್ ಬಂದಿ ನಾನು. ಹೊಟ್ಟೆ ಹಂಗೈತೆ. ಒಂದ್ ಸ್ವಲ್ಪ ಎಲೆ ಅಡಿಕೆ ಹಾಕೊಂಡೆ. ಈಗ ಏನ್ ಬೇಕು ನಿಮ್ಗೆ? ರೊಟ್ಟಿ ಪಲ್ಯ ಎಲ್ಲ ಸಾಕಲ್ರಿ? ಸಾಕ್ಲೇಪ್ಪ ನನ್ಗೆ. ಬೇಕಿದ್ರಾಗ ಇದು ಒಂದ್ ರೊಟ್ಟಿ ತೆಗ್ದಿಡ್ತೇನೆ ನೋಡ್, ಮಧ್ಯಾಹ್ನಕ್ ತಿನ್ನಾಕ್ ಬರ್ತೈತೆ. ಹಾಕೋದ 3 ರೊಟ್ಟಿ ಇಷ್ಟಕೊಂಡ್ ಪಲ್ಯ ಹಾಕಿದ್ರೆ ಹೆಂಗ್ ಖಾಲಿ ಹಾಕೈತದ. ಅದಕ್ಕ ತಿನ್ಬಾ ಅಂತ ನಿಂಗ್ ಕರಿಯಾತೀನಿ ನಾನು. ಯಾಕೆ ಎಲ್ಲಿಗೆ ಹೋಗಿ? ಎಲ್ಲಿಗಿಲ್ರಿ, ಹಂಗ ಅಡ್ಡಾಡ್ಕೊಂಡ್ ಕೆಂಪಜ್ಜಿ ಗುಡ್ಸ್ಲತ್ರ ಹೋಗಿ ಬರ್ತೀನಿ. ಭಾಳ ದಿನ ಆತ, ಬೆಟ್ಟಿನ ಆಗಿಲ್ಲ. ರೊಟ್ಟಿ ಕೊಟ್ಟೆ ಹಂಗ ಮಾತಾಡ್ಸ್ಕೊಂಡ್ ಬರ್ತೀನಿ ನಾನು. ತಿನ್ರಿ ನೀವು. ಹೌದು, ಅಜ್ಜಿ ಆರಾಮೈತಗೋ. ಈಗ ಅಡ್ಡಾಡ್ಕೊಂತ ಇಲ್ಲಿ ಮಠ ಬಂದಿದ್. ನಿನ್ನೆ ಮಾತಾಡ್ಸಿದ್ನಿ ನಾನೇ. ಕುಂದ್ರ ಆಮೇಲೆ ಹೋಗುವಂತೆ. ಒಟ್ಟ ಊರಾಗಿದ್ರ ಆ ಕಡೆ ಮನೆಗೆ ಹೋಗೋದು, ಈ ಕಡೆ ಅಡ್ಡಾಡಕ್ ಹೋಗೋದು ಮಾಡ್ತಿ. ಇಲ್ಲ ಹೊಲ್ದಾಗ ಬಂದ್ರ ಕೆಂಪಜ್ಜಿ ಗುಡ್ಸ್ಲತ್ರಕ್ ಹೋದ್ನಿ, ಆ ಹೊಲ್ದಾಗ ಹೋದ್ನಿ, ಅಲ್ಲಿ ಏನೋ ಕಿತ್ಕೊಂಡ್ ಬರಾಕ್ ಹೋದ್ನಿ ಅಂತ ಮಾಡ್ತಿ. ಕುಂದ್ರ ಒಂದ್ ಸ್ವಲ್ಪ ಹೊತ್ತು. ಏನ್ ಗಂಡನ್ ಜೋಡಿ ಕುತ್ಕೊಳಕ್ ಯಾಕೆ ಹಂಗ್ ಮಾಡ್ತೀನಿ ನೀನೆ? ಗಂಡನ್ ಜೋಡಿ ಕುಂತ ಏನ್ ಮಾಡೋಣ? ಇಲ್ಲಿ ಮಠ ನೋಡ್ಕೊಂಡ್ ಕುಂದ್ರಿ ನೀವು. ತಿನ್ನೋದೇ ತಿನ್ನೋ ಮಠ ಬಂದ ಬಿಡ್ತೀನಲ್ರಿ. ಹೋಗಿ ಹಿಂಗ್ ಮಾತಾಡ್ಸ್ ಬರ್ತೀನಿ. ಅಡ್ಡಾಡ್ಕೊಂತಂದ್ರ ಮತ್ತೆ ಅಡ್ಡಾಡ್ಕೊಂಡ್ ತಿಂದ್ರ ನೀವ ಹೇಳ್ತಿದ್ರಿ ವಾಕಿಂಗ್ ಮಾಡ್ಕೊಂಡ್ ತಿಂದ್ರ ಆರೋಗ್ಯವಾಗಿರ್ತಿ ಅಂತ. ಹೇಳಿದ್ನಿ, ಅದು ಮುಂಜಾನೆ ನಸಕ್ನ್ಯಾಗ ವಾಕಿಂಗ್ ಹೋದ್ರ ಅದಕ್ ವಾಕಿಂಗ್ ಅಂತಾರ. ನೀನ್ ಹಿಂಗ್ ಹೊಲಕ್ ಬಂದಿದ್ದ ಹತ್ರಕ್ ಅಲ್ಲಿ ವಾಕಿಂಗ್ ಹೋದ್ನಿ, ಇಲ್ಲಿ ವಾಕಿಂಗ್ ಹೋದ್ನಿ, ಅಲ್ಲಿ ಅಡ್ಡಾಡ್ಕೊಂಡ್ ಬರಾಕ ಅವ್ರಿಗೆ ಭೇಟಿ ಆಗಕ್ ಹೋದ್ನಿ ಅಂತ ಮಾಡಿದ್ರೆ ಹೆಂಗ್ಲೇಗಿರ್ಜಿ? ಒಟ್ಟ ಕೆಲ್ಸದಿಂದ ತಪ್ಪಸ್ಕೊಳಕ ನೋಡ್ಲಿ ನಿನ್ ಗಿಡ್ ಮುಳಿ. ಭಾರಿ ಇದೀನಿ. ಆ ಪೈಪ್ ನೋಡಲ್ಲ ಹಾಕಿನಿ, ಒಂದ ಹತ್ರಕ್ ನೀರ್ ಆಗತೈತೆ, ಆ ಕಡೆಗದ್ರ ಹಾಕ್ ಹೋಗೋದು. ಏನಂದ್ರಿ? ನಾನೇ ಕೆಲ್ಸದಿಂದ ತಪ್ಪಸ್ಕೋತೀನಿ? ಒಟ್ಟು ಇಷ್ಟ ದಿನ ಮಾಡಿದ ಲೆಕ್ಕನ ಇಲ್ಲ ನಿಮ್ಗೆ? ಏನು ಮಾಡಿಲ್ಲ ನಾನು ಹಂಗಾದ್ರೆ. ಆತ ತಗೋರಿ. ಈಗ ಹೇಳಿರಲ್ಲ, ಈಗ ಹಿಂಗ ಕುಂದಿರ್ತೀನಿ, ಹಿಂಗ ಅಡ್ಡಾಡ್ಕೊಂತಿರ್ತೀನಿ. ಏನು ಕೆಲಸ ಮಾಡೋದಿಲ್ಲ ನಾನು. ಹೊಲಕ್ ಬರ್ತೀನಿ ನಿಮ್ ಜೋಡಿ, ಆದ್ರೆ ಹಿಂಗ ಅಡ್ಡಾಡ್ಕೊಂತಿರ್ತೀನಿ. ನೋಡೋಣ ಅವಾಗ ಎಷ್ಟು ಹೇಳ್ತೀರಿ. ಇಷ್ಟ ಕೆಲಸ ಮಾಡಿದ್ರು ಮಾಡಿನಂತೂ ಬಾಯಾಗ ಒಂದ್ ಮಾತು ಬರೋದಿಲ್ಲಲ್ಲ ನಿಮ್ ಬಾಯಾಗ. ಏನಾದ್ರೂ ಒಂದ್ ಬುದ್ಧಿವಾದ ಹೇಳಿದ್ರೆ ಅದಕ್ಕೆ ಏನಾದ್ರೂ ಒಂದ್ ಜೋಡಿಸ್ಬಿಡ್ತಾಳ. ಹಂಗ ಹೇಳಾತಿಲ್ಲಲ್ಲ ಈಗಿರ್ಜು. ನಾನು ಸ್ವಲ್ಪ ಸಮಾಧಾನದಿಂದ ಕೇಳ. ಏನಂತಂದ್ರ ಈಗ ಹೊಲಕ್ ಬರ್ತೀನಿ ನೀನು. ಬಂದ್ರ ಗಂಡನ್ ಮುಂದನ ಇದ್ರೆ ನಮಗೂ ಎಷ್ಟ್ ಖುಷಿ ಆಕೇತ ಹೇಳು. ಈಗ ನೋಡ್ ನಾನು ರೊಟ್ಟಿ ತಿನ್ನತೀನಿ, ಅಲ್ಲಿ ನೀರು ಅಲ್ಲೋ ಹೋಗಾತೈತ ಅದು ಒಂದ ಹತ್ರಕ್. ಹೋಗ್ ಒಂದ್ ಸ್ವಲ್ಪ ಪೈಪ್ ಆ ಕಡೆಗೆ ಎತ್ತ ಹಾಕೋದು, ಅದ್ ಮಾಡ್ಲೇನ್ರಿ ಇದ್ ಮಾಡ್ಲೇನ್ರಿ ಅಂತ ಕೇಳಿದ್ರೆ ನಮಗೂ ಖುಷಿ ಆಕೈತೆ. ನೀನ್ ಅದನ್ನ ಬಿಟ್ಟು ಹೋಗ್ ಬರ್ತೀನಿ ತಡ್ರಿ ಅಲ್ಲಿ ಭೇಟಿಯಾಗಿ ಬರ್ತೀನಿ ಅಂತಂದ್ರ ಮತ್ತೆ ಹೋದ್ರೆ ನೀನ್ ಹಂಗ ಬಂದ್ಬಿಡ್ತಿ ಹಿಂಗ್ ಕೊಟ್ಟು. ಸಾಧ್ಯನೇ ಇಲ್ಲ ಅದು. ಹೋಗಿದ್ದದ್ರಕ್ ಒಂದ್ ಅರ್ಧ ಗಂಟೆ ಆದ್ರ ಮಾಡ್ತಿ ಇರು, ಆಮೇಲೆ ಹೋಗುವಂತೆ. ಈಗೇನ್ ರೊಟ್ಟಿ ಅದು ತಿಂದಿರ್ತೈತಾವ ಅಜ್ಜಿ, ಈಗ ಕೊಡ್ಬೇಕಂತ ಏನ್ ಅರ್ಜೆಂಟ್ ಐತೆ? ಯಾವಾಗ ಎಷ್ಟು ಪ್ರೀತಿ ಬಂದೈತೆ ಏನೋ ಹೆಂಡತಿ ಮ್ಯಾಗ. ಆತ ತಗೋರಿ, ಜಲ್ದಿ ತಿನ್ರಿ. ನಾನು ಹೋಗಿ ಬರ್ತೀನಿ. ನಿಮ್ದು ಏನು ಕೇಳೋದಿಲ್ಲ. ನಾನು ಭಾಳ ದಿನ ಆಗೈತೆ. ಒಂದು ಸ್ವಲ್ಪ ಹೋಗಿ ಭೇಟಿ ಆಗಿ ಬರ್ತೀನಿ ನಾನು. ಅದೇನದಕ್ಕೆ ಪೈಪ್ ಆ ಕಡೆಗೆ ಹಾಕ್ಬೇಕು. ಆತಾತಿರ್ರಿ. ಅಯ್ಯಪ್ಪ, ಏನು ವಜೆ ಐತಿದ್ದು? ಯಾಕೆ ಎತ್ತಾಕ್ ಬರತಿಲ್ಲ? ಎರಡೂ ಕೈಯಿಂದ ದಿಮ್ಮಗೆ ಎತ್ ಬರ್ತೈತೆ. ಮತ್ತ ದೊಡ್ಡ ಮಾತಾಡ್ತಾಳೆ ನೋಡಷ್ಟು ಪೈಪ್ ಎತ್ತಾಕ್ ಬರತಿಲ್ಲ ಆಕೆಗೆ. ಏನಂದ್ರಿ? ನಾನೇನನ್ನಿ ಏನಂದಿಲ್ಲಪ್ಪ. ನಿಂಗೇನಾದ್ರ ಅನ್ನಕ್ ಬರ್ತೈತೆ? ಎಷ್ಟ್ ಜಲ್ದಿ ಕೇಳಿಸ್ತೈತಿ ನೋಡಿ ಗಿಡ್ ಮುಳಿಗ್. ಅದೇ ದಿಮ್ನಾಗ ಎರಡು ಕೈಯಿಂದ ಎತ್ತಿ ಈ ಕಡೆಗೆ ಹಾಕ್. ಮತ್ ನೀರಿನ ರಪ್ಸ ಇರ್ತೈತೆ, ವಜೆ ಹಾಕೈತಿ ಪೈಪ್. ಎರಡು ಕೈಯಿಂದ ಎತ್ತ. ಆತಾತಿರ್ರಿ. ಹಾತ್ ನೋಡ್ರಿ ನಿಮ್ ಕೆಲ್ಸ. ಏನ್ ಅವಾಗಿಂದ ಆ ಕಡೆಗೆ ಪೈಪ್ ಇಡು, ಈ ಕಡೆಗೆ ಪೈಪ್ ಇಡು, ಎರಡು ಕೈಯಿಂದ ಎತ್ತು. ಏನ್ ಹೇಳೋದ? ಬಾಬಾ ಏನ್ ನಾನ್ ಮಾಡೇ ಇಲ್ಲ ಹೊಲ್ದಾಗ ಕೆಲ್ಸ. ನೀವು ಅಷ್ಟ ಮಾಡ್ತೀರ ಅನ್ನೋರ್ ಗತೆ ಆಡಾತಿರಲ್ಲ.
ಒಂದ ಕೈಯಲ್ಲೇ ಗಸ್ಕ್ಯಾಗ ಹಿಂಗ್ ತಗೊಂಡ್ ಹಿಂಗ್ ಇಟ್ಬಿಡ್ನಿ ನಾನು. ನನಗ ಹೇಳಕ್ ಬರ್ತಾರ ಎಲ್ಲದಕ್ಕೂ ಟೆಕ್ನಿಕ್ ಬೇಕ್ರಿ, ಟೆಕ್ನಿಕ್. ಗೊತ್ತಾಯ್ತು ತಗೋ ನನಗೆ. ಆತ ತಗೋರಿ, ಪಲ್ಯ ರೊಟ್ಟಿ ಎಲ್ಲ ಆರೋಗ್ಯದ ಬಿಸಿ ಬಿಸಿದ್ದು ತಿನ್ರಿ ಮೊದ್ಲು, ಆಮೇಲೆ ಹೇಳುವಂತ್ರಿ. ಗೊತ್ತೈತೆ ಅದು ಐತಂತೆ. ಈಗೇನು ಎಲ್ಲ ಮುಗೀತೆ ಕೆಲಸ ನಂದು, ಏನು ಬಾಕಿ ಐತೆ ಮತ್ತೇನಾದ್ರೂ ಇದ್ರೆ ಹೇಳ್ರಿ, ಮಾಡ ಹೋಗ್ಬಿಡ್ತೀನಿ ಒಂದೇ ಸಲಕ್ಕೆ. ಒಟ್ಟ ಹೋಗೋದ ಅರ್ಜೆಂಟ್ ಐತಿ ಈಕಿ. ಆತ ತಗೋ, ಏನ್ ಬ್ಯಾಡ್ ನನ್ಗೆ, ತಗೋತೀನಿ ತಗೋ. ನನ್ ರೊಟ್ಟಿ ಇದು ಭಾಳ ಅದು ಇವು ಒಂದ್ ತೆಗ್ದಿಡ್ತೇನೆ ನೋಡ್ಲೆ, ಮಧ್ಯಾಹ್ನಕ್ ತಿನ್ನಾಕ್ ಬರ್ತೈತಿ. ಇರ್ಲಿ ತಿನ್ರಿ, ಅದನ್ನೆಲ್ಲಿ ತೆಗ್ದಿಡ್ತೀರಿ ಮತ್ತೆ? ಮಧ್ಯಾಹ್ನಕ್ಕೆ ಅನ್ನ ಸಾರು ಹಪ್ಪಳ ಉಪ್ಪಿನಕಾಯಿ ಎಲ್ಲ ಐತೆ, ಅದು ಊಟ ಮಾಡುವಂತ್ರಿ. ರೊಟ್ಟಿ ತಿನ್ರಿ, ಏನು ಅಷ್ಟು ರೊಟ್ಟಿ ಹೋಗೋದಿಲ್ಲ. ಓಕೆತೆ, ಒಂದೆರಡು ರೊಟ್ಟಿ ಹಾಕಿದಿ, ಮೂರ್ ರೊಟ್ಟಿ ಹಾಕಿ ಹೋಗೋದಿಲ್ಲ ಅಂತಂದ್ರೆ ಭಾಳ ತಿನ್ನೋದಿಲ್ಲ ನಾನು. ಎರಡು ಅರ್ಧ ಲಾಸ್ಟ್ ನೋಡ್ತೀನಿ. ತಿನ್ನೋಷ್ಟು ತಿಂದು ಅರ್ಧ ರೊಟ್ಟಿ ಕವರ್ನಾಗ ಹಾಕ್ತೀನಿ ನೋಡ್ಲಪ್ಪ, ಮಧ್ಯಾಹ್ನಕ್ ತಿಂತೀನಿ ನಾನು. ಏನೋ ಪ್ರೀತಿಯಿಂದ 3 ರೊಟ್ಟಿ ಹಾಕಿದ್ರೆ ಹಿಂಗೆ ಹೇಳ್ತೀರಿ. ಏನೋ ಒಂದ್ ಮಾಡ್ರಿ. ಆತ ಹೋಗ್ಲಾ, ನಾನು ಅದು ಬ್ಯಾಗ್ ಬೇಕು ನನಗೆ. ಮತ್ತೇನು ಡಬ್ಬಿ ಕೈಯಾಗಿ ಇಟ್ಕೊಂಡು ಹೋಗ್ಲಿ ನಾನು? ತಗೊಂಡೋಗಿ, ನನಗೇನ್ ಬ್ಯಾಡ, ಅದ್ ಬ್ಯಾಗ್ ಕೈಯಾಗ ಯಾಕೆ ಇಟ್ಕೊಂಡು ಹೋಗಿ? ರೊಟ್ಟಿ ತಿಂದು ಇಲ್ಲ ತಟ್ಟೆ ಇಡ್ತೀನಿ ತಗೋ ನಾನು. ಮತ್ತೆ ರೊಟ್ಟಿ ಹೆಚ್ಚಿಗೆ ಅದ ಕವರ್ನಾಗ ಹಾಕಿಡ್ತೀನಿ ಅನ್ನತ್ತಿದ್ರಲ್ಲ, ಅದಕ್ಕೆ ಹೇಳಿದ್ನಿ. ಅದ್ರಾಗೆ ಇವು ಮಧ್ಯಾಹ್ನಕ್ಕೆ ಹಪ್ಪಳ ಸುಟ್ಕೊಂಡು ಬಂದಿನ್ರಿ. ಮತ್ತೆ ಆ ಕವರ್ಗೆ ತಗೊಂಡಿರಿ ನೀವು ಹಪ್ಪಳ ಕಡೆಗೆ ಹಾಕಿ. ಬ್ಯಾಗ ತಗೊಂಡೋಕಿಂತ ತಗೋರಿ, ಎಲ್ಲಿ ತಗೋತೀರಿ? ಅದ್ರದ್ದು ವಜೆ ಐತೆ ಆ ಹಪ್ಪಳ ಮತ್ತು ಅವು ಎಲ್ಲ ಇಲ್ಲ ಕವರ್ನಾಗ ಒಂದು ಹಾಕಿಟ್ಟು ಹೋಗ್ತೀನ್ರಿ. ನಾನು ನೋಡ್ತಾ ಇರಿ, ಇಲ್ಲ ಇರ್ತೀರಲ್ಲ ನೀವು. ಇಲ್ಲ ತಗೋಲಪ್ಪ, ಅಷ್ಟಿಷ್ಟು ಬುದ್ಧಿ ಕೊಟ್ಟಿದ್ದಾನ ದೇವ್ರು ನನಗೂ. ಆ ಹಪ್ಪಳ ತೆಗೆದು ಯಾರಾದ್ರೂ ಹಾಕಿಡ್ತಾರ ಅದ್ರಾಗ ರೊಟ್ಟಿ. ಬ್ಯಾಡ್ ತಗೋ, ರೊಟ್ಟಿ ಅವು ಅರ್ಧ ಉಳಿದ್ರೆ ಇಲ್ಲಿ ಕಾಗೆಗಳು ಮಸ್ತ್ ಬರ್ತಾವ, ಅವಕ್ಕ ಹಾಕ್ತೀನಿ ನಾನು. ಹೋಗೋಗ್ ಜಲ್ದಿ. ಹೋಗ್ತೀನಿ ಅಂದ್ ಇಲ್ಲ ನಿಂದಿರ್ಬೇಡ ನೀನು, ಜಲ್ದಿ ಹೋಗ್ಬಾ. ಹೋಗಾತೀನ್ರಿ ಈಗ. ಆತ ತಗೋರಿ. ಗಿರಿಜಿ ಈ ಕಡೆಗೆ ಹೋದ್ಲು, ಕಾಗೆ ಬಂತ್ ನೋಡ್ರಿ. ಕೊ ಎದ್ರಕೊಂಡು ಬರ್ತಿದ್ದಿಲ್ಲ ಅನ್ನಿಸ್ತೈತಿ ನನ್ ಗಿಡ್ ಮುಳಿಗೆ. ಬಾ ನೂರು ನೂರು ತಿರುವುಗಳು ಬದುಕಿನ ದಾರಿಗೆ, ಯಾರೋ ದಾರಿ ದೀಪಗಳು ಅವರವರ ಪಾಲಿಗೆ. ಭರವಸೆಯಲ್ಲಿ ನಡೆಯುವ ನೀತಿ ತುಂಬಿದೆ ಎದೆಯಲ್ಲಿ, ಬಯಸುವ ಪ್ರತಿ ನಿಮಿಷಕ್ಕೂ ಸ್ಫೂರ್ತಿ ದೇವರೇ ನಮಗಿಲ್ಲಿ. 7 ಸ್ವರಗಳೇ ನಮ್ಮ 7 ಲೋಕಗಳು, ಸ್ವರಗಳ ತೊಟ್ಟಿಲ ತೂಗುವ ಕೈಯಲ್ಲಿ ಉಂಗುರ ನಾವುಗಳು. ಕೋಟಿ ಪಲ್ಲವಿ ಹಾಡುವ ಕನಸು ಇದು, ಕನಸುಗಾರನ ಕಣ್ಣಿನ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತ್ತೀನ್ರಿ. ನಾವು ಆರಾಮಿದ್ದೀರಿ ಅಪ್ಪ. ವಿಡಿಯೋ ನೋಡ್ಕೊಂಡು ಬಂದಿರ್ಬೇಕ್ರಿ. ನಮ್ಮ ಅತ್ತೆಯವರು ಹೊಲಕ್ಕೆ ಹೋಗಿದ್ದಾರೆ. ನಂದು ಈಗೆಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಈಗ ನಾಳೆಕೀಗ ಪಲ್ಯಕ್ಕೆ ಜೋಡಿಸ್ಕೊಳತ್ತೀನ್ರಿ. ಬೀನ್ಸ್ ಮುರಿದಿಡೋಣ, ರಾತ್ರಿಕೀಗ ಹುರಿದಿಟ್ರೆ ನಾಳೆಕೀಗ ಪಲ್ಯ ಮಾಡಕ್ಕೆ ಬರ್ತೈತಂತ ಬೀನ್ಸ್ ಮುರಿಯತ್ತೀನ್ರಿ. ಯಾಕೆ ಗಂಗಾ ಅರ್ಧಕ್ಕೆ ನಿಲ್ಲಿಸಿದ್ರೆ ಆಡೋದಂತ ಅನ್ನತ್ತೀರಿ. ಅದು ಮುಂದಿನ ದಾಟಿನ ಬರಲಿಲ್ಲರಿ ನನಗೆ. ಬಂದಿಲ್ಲ ಅಂತಂದ್ರೆ ಮತ್ತು ಹಂಗೆ ಅಂದ್ಕೊಂಡು ಹಂಗೆ ಕಂಪ್ಲೀಟ್ ಮಾಡಿಬಿಟ್ನಿರಿ ಅದು ಹಾಡು. ಮತ್ತು ರೀ ನಾಳೆಗೆ ಏನು ಮಾಡ್ಬೇಕಂತ ಅಂದ್ಕೊಂಡಿದ್ದೀರಿ ಅಂತಂದ್ರೆ, ಮುಂಜಾನೆ ನಾಷ್ಟಕ್ಕೆ ಏನು ಮಾಡಬೇಕು ಅಂತಿದ್ದೀರಿ ಅಂತ ಕಾಮೆಂಟ್ ಮೂಲಕ ತಿಳಿಸ್ರಿ. ನೋಡೋಣ ಯಾರ್ಯಾರೆಲ್ಲ ಏನೇನು ವೆರೈಟಿ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಗೈತೆ. ಯಾಕೆ ಕೇಳಿದ್ನಿ ಅಂತಂದ್ರೆ, ನೀವು ಯಾರ್ಯಾರು ಏನೇನು ಮಾಡಿದ್ದೀರಲ್ರಿ, ಅದ್ರಾಗ ನಾನೊಂದು ಮಾಡ್ಬೇಕಲ್ರಿ, ಅದಕ್ಕೆ ಕೇಳಿದ್ನಿ. ಆಯ್ತು ರೀ ಅಪ್ಪ. ಮುಂಜಾನೆಂದ ಎಲ್ಲೋಗಿದ್ರಿ? ಹುಡ್ಕ್ಯಾಡ್ ಸಾಕಾದ. ಈಗ ಬಂದಿರಿ? ಇಲ್ಲ ಮನೆ ಮುಂದೆ ಓಡಾಡ್ಕೊಂತಿರೋದು ಬಿಟ್ಟು ಆ ಕಡೆ ಈ ಕಡೆ ಯಾಕೆ ಹೋಗ್ಕಿರಂತೀನಿ ನಾನು. ಮೊದ್ಲ ಮುಂಗುಸಿಗಳು ಬಾಯಿ ಬಿಟ್ಕೊಂಡು ಓಡಾಡತ್ತಾವ ನಿಮ್ಮನ್ನು ತಿನ್ನಾಕ. ಎಲ್ಲಿ ಹೋಗ್ಬೇಡ್ರಿ. ಅಕ್ಕಿ ಹಾಕ್ತೀನಿ, ತಿನ್ಕೊಂತಿಲ್ಲ ಇರ್ರಿ. ಏನು ತಿನ್ರಿ. ಇವಕ್ಕೆ ಅಕ್ಕಿ ಹಾಕಿ ಅವು ಜಾಲಿ ಕಡೆಗೆ ಇದಾವ. ತಡಿಯೋ, ಒಂದು 4 ಒಳಗೆ ತಂದಿಡ್ತೀನಿ. ಮತ್ತೆಲ್ಲ ಉಳಿತಾವು. ಕಟ್ಟಿಗೆ ತಂದಿಟ್ಟು ಒಂದು ಸ್ವಲ್ಪ ಅನ್ನಕ್ಕೆ ಇಡ್ತೀನಿ. ರಾತ್ರಿಗೆ ಇದು ಒಂದು ಸ್ವಲ್ಪ ಸಾರು ಐತೆ. ಸಾರೇನು ಮಾಡೋದು ಬೇಡ, ಅನ್ನ ಒಂದಿಟ್ರೆ ಹಾಕೈತೆ. ಏನು ಮುಂಜಾನೆ ಉಪ್ಪಿಟ್ಟು ಮಾಡಿದ್ನಿ, ತಿನ್ನೋಕ್ಕಾಗಿಲ್ಲ ಅದು. ಏನು ಮಾಡೋದು ಮತ್ತೆ? ಹಿಟ್ಟು ಬೇರೆ ಖಾಲಿ ಆಗಿಬಿಟ್ಟೈತೆ. ಗಿರಿಜಾವ ತಂದು ಕೊಡ್ತಾಳಂತ ಅಂದ್ಕೊಂಡಿದ್ನಿ. ಯಾಕೋ ಏನೋ ಬಂದೇ ಇಲ್ಲ ಆಕಿ ಹೊಲದ ಕಡೆ. ನಿನ್ನೆ ಹಂಗೆ ಅಡ್ಡಾಡ್ಕೊಂಡು ಗಿರಿಜಾವ ಹೊಲ್ದಾಗ ಹೋಗಿದ್ನಿ. ಸಿದ್ದು ಒಬ್ಬನೇ ಇದ್ದ, ನೀರು ಕಟ್ಟತ್ತಿದ್ದಾಗ ಮಾತಾಡ್ಸ್ಕೊಂಡು ಬಂದೆ ಅವನಿಗಷ್ಟೇ. ಎಲ್ಲಿ ಗಿರಿಜಾವ 3-4 ದಿನ ಅದು ಬಂದಿಲ್ಲ ಆಕಿ ಅಂತ ಅನ್ನತ್ತಿದ್ದ. ಈ ಥಂಡ್ಯಾಗ ಎಲ್ಲೂ ಹೊರಗೂ ಬೀಳತ್ತಾಳ ಇಲ್ಲ, ಆಕಿ ಮನ್ಯಾಗ ಇರ್ತಿರ್ಬೇಕು. ಕೌದಿ ಹೊಲ್ಕೊಂತಿರ್ತಾಳೆ. ಬಂದರೆ ಹಂಗೆ ಹೋಗೋದಿಲ್ಲ ಆಕಿ. ಭೇಟಿಯಾಗಿ ಏನಾದರೂ ಕೊಟ್ಟು ಹೋಗ್ತಾಳೆ. ರೊಟ್ಟಿ ಏನಾದರೆ ಮಟನ್ ಸಾರು, ಚಿಕನ್ ಸಾರು ಏನಾದರೂ ಒಂದು ಕೊಟ್ಟು ಹೋಗ್ತಿರ್ತಾಳೆ. ಯಾಕೋ ಏನೋ ಬಂದೇ ಇಲ್ಲ, ಭಾಳ ದಿನ ಆತೀಗ. ಆದರೆ ಜೀವ ಎಳೀತೈತೆ, ನೋಡ್ಬೇಕು ಅನ್ನಿಸ್ತೈತೆ ಆಕೆಗೆ.
ನೋಡೋಣ ನೋಡೋಣ ಯಾವತ್ತು ಬರ್ತಾಳಿಲ್ಲ ಅಂದ್ರೆ ನಾಳೆಗೆ ಹಂಗೆ ಅಡ್ಡಾಡ್ಕೊಂತ ಹೋಗಿ ಸಿದ್ದುಗೆ ಹೇಳ್ತೀನಿ ಬರಾಕ್ ಹೇಳಪ್ಪ ಗಿರ್ಜಾವಾಗಂತ. ಏನು ಥಂಡಿ ಬಿದ್ದೈತವ ಇದು, ಇಷ್ಟು ಬಿಸಿಲು ಬಿದ್ರು ಬಿಸಿಲ ಅನ್ಸತ್ತಿಲ್ಲ ನೋಡಿ. ಥಂಡಿ ಅಂದ್ರೆ ಥಂಡಿ, ಅದಕ್ಕೆ ಉದ್ದ ಜಂಪರ್ ಹಾಕೊಂಡ್ಬಿಟ್ಟಿನಿ. ಈಗ ಥಂಡಿ ಮುಗಿಯೋ ಮಟ್ಟ ಉದ್ದ ಜಂಪರ್ ಹಾಕೊಂಡ್ಬಿಡ್ತೀನಿ. ಎಲ್ಲಿ ಮತ್ತೆ ಗಾಳಿ ಆಗೋದು ಅಡ್ಡಾಡೋದು, ಆ ಕಡೆ ಈ ಕಡೆಯಿಂದ ಗಾಳಿ ಸ್ವಲ್ಪ ಬರ್ತೈತಿ. ಇಲ್ಲಿ ಎಲ್ಲ ಅಷ್ಟು ಹೊಲಾನ ಇದ್ದಾವೆ. ಅಯ್ಯೋ ಈಗ ಒಳಗೆ ಹೋಗತೈತೆ. ಓ ಕೆಂಪಜ್ಜಿ, ಯಾರು ಗಿರ್ಜಾವ ಏನು ಮತ್ತೆ ನೋಡೋನಿದ್ದಾರೆ? ಗಿರ್ಜಾವ ನೀನು? ಅಯ್ಯವ್ವ 100 ವರ್ಷ ಆಯ್ಸಲ್ಲವ ನಿನಗೆ. ಈಗಾದ್ರೆ ನೆನ್ಸಿದ್ನಿ ಯಾಕೆ ಏನೋ ಬಂದೇ ಇಲ್ಲ ನಮ್ಮ ಗಿರ್ಜಾವ ಅಂತೆ. ಅಲ್ಲೇ ಬಂದ್ಬಿಟ್ಟಿದ್ದಿ. ಬಾರವ ನನ್ನ ಮಗಳ ಬಾ. ಏನು ಅಕ್ಕಿ ಹಾಕಿದ್ದಿ? ನಂಗೆ ನೋಡಿ ಓಡ ಹೋಗ್ಬಿಟ್ಟು ನೋಡಿ ಪಾಪ, ಅಕ್ಕಿ ತಿನ್ನತ್ತಿದ್ವಿ ನಾವು. ಆ ಕಡೆನ ಬರ್ಬೇಕಾಗಿತ್ತು. ನಂಗೇನು ಗೊತ್ತು, ನೀನು ನೋಡಿದ್ನಿ ಹಂಗೆ ಬರ ಬಂದ್ಬಿಟ್ನಿ ನಾನು. ಇರ್ಲಿ ಬಾ, ಆಮೇಲೆ ಬಂದು ತಿಂತಾವೇನು, ಅಕ್ಕಿ ಎಲ್ಲ ಇರ್ತಾವೆ. ಭಾಳ ದಿನ ಆತವ ನಿಂಗೆ ನೋಡಿ, ಯಾಕೆ ಏನೋ ಬಂದೇ ಇಲ್ಲ ಗಿರ್ಜಾವ ಅನ್ಕೊಳತಿದ್ನಿ. ಅಷ್ಟರೊಳಗೆ ನೀನು ಬಂದಿ ನೋಡಿ. ಬರವ ಒಳಗೆ ಬಾ. ಅಲ್ಲಿ ಬಕೆಟ್ನಾಗ ನೀರು ಐತೆ ನೋಡಿ, ಕಾಲು ತೊಳ್ಕೊಂಡು ಒಳಗೆ ಬಾ. ಇವು ಅಕ್ಕಿ ಇಡ್ತೀನಿ, ಇಟ್ಟು ಚಾಗಿಡ್ತೀನಿ ಬಾ. ಮೊದಲು ರೊಟ್ಟಿ ತಿನ್ನಡಿ, ಚಾದೇನು ಅರ್ಜೆಂಟ್ ಇಲ್ಲ. ಈಗ ಭಾಳ ದಿನ ಆಯ್ತು ಭೇಟಿಯಾಗಿ ಬರೋಣಂತ ಬಂದಿ ನೋಡಿ. ನಮ್ಮ ಮನೆಯವ್ರಿಗೆ ರೊಟ್ಟಿ ಹಾಕೊಟ್ಟು ಬಂದೀನಿ, ತಿನ್ರಿ. ಹಂಗೆ ಭೇಟಿಯಾಗಿ ಬರ್ತೀನಿ. ಕೆಂಪಜಿಗೆ ಭಾಳ ದಿನ ಆಯ್ತು ನೋಡಿಲ್ಲಂತೆ. ಎಲ್ಲಿ ಥಂಡ್ಯಾಗ ಹೊಲಕ್ಕೆ ಬರೋಕ್ಕಾಗತ್ತಿಲ್ಲ, ಹೊಲ್ದಾಗ ಬೇರೆ ಕೆಲಸ ಏನಿಲ್ಲ. ಇವರ ಮತ್ತೆ ನೀರು ಕಟ್ಟೋದು ಏನಾದರೂ ಒಂದು ಸ್ವಲ್ಪ ಕೆಲಸ ಇದ್ರೆ ಇವರ ಮಾಡಿ ಹೋಗತ್ತಾರ. ಮತ್ತು ಎತ್ತುಗಳ ಡ್ಯೂಟಿ ಎಲ್ಲ ಮಾಡಿ ಬರತ್ತಾರೆ. ನಾನು ಮತ್ತು ಮನ್ಯಾಗ ಇರಾತೀನಿ, ಏನು ಮಾಡೋದು, ಈ ಕಡೆ ಬರೋಕ್ಕಾಗತ್ತಿಲ್ಲ. ನಡಿ ಅದು ಅಕ್ಕಿ ಇಟ್ಟೆ ಮೊದಲು ರೊಟ್ಟಿ ತಿನ್ನಡಿ. ಹೌದವ, ಈ ಥಂಡಿ ಅಂದ್ರೆ ಥಂಡಿ ಬಿದ್ದೈತೆ. ಈ ಥಂಡ್ಯಾಗ ಎಲ್ಲಿ ಹೊರಗೆ ಬೀಳೋಕ್ಕಾಗತ್ತಿಲ್ಲ. ಅದಕ್ಕೆ ಕೌದಿ ಹೊಲ್ಕೊಂತ ಮನ್ಯಾಗ ಇದ್ದೇನೋ ಅನ್ಕೊಂಡಿದ್ನಿ ನಾನು. ಬಂದ್ರೆ ಬರ್ತಿದ್ದೆ, ಅದಕ್ಕೆ ಯಾಕೋ ಬಂದೇ ಇಲ್ಲ. ನೋಡ್ಕೊಂಡಾದ್ರೆ ಬರೋನ್ ತಡಿ ಅಂತ ನಿನ್ನೆ ನಿಮ್ಮ ಹೊಲದ ಕಡೆಗೆ ಹೋಗಿದ್ದೆ. ಹೇಳಿದ್ರೆ ಈಗ ಬಂದಿದ್ದು ಕೆಂಪಜಿ ಅಡ್ಡಾಡ್ಕೊಂತಂತೆ. ಹೌದೇನು? ಎಲ್ಲಿದ್ ಕೌದಿ ಹೊಲಿಯೋದು ಬಿಟ್ಟು ಅಲ್ಲೇ ಒಂದೂವರೆ ತಿಂಗಳು ಆತ. ಕೌದಿ ದಾರ ಖಾಲಿ ಆಗೈತಂತ ಹಂಗೆ ಇಟ್ಟಿದ್ನಿ. ಇವ್ನು ತಂದು 1 ತಿಂಗಳಾಗಕ್ಕೆ ಬಂತದ ದಾರ ಹಂಗೆ ಐತೆ. ಒಟ್ಟ ಕೌದಿ ಕೈ ಹತ್ತಿಲ್ಲ. ಅದು ನೋಡ್ಬೇಕು ಯಾವತ್ತಿಂದ ಹೊಲಿತಾನೆ ಏನು. ತಿನ್ನೋದು ಅಡ್ಡಾಡೋದು, ತಿನ್ನೋದು ಅಡ್ಡಾಡೋದು, ಅದೇ ಆಗತ್ತೈತೆ ಬರೀ ಕೆಲಸ. ಏನು ಇತ್ಲಾಗ ಒಂದು ಸ್ವಲ್ಪ ತರಕಾರಿ ಹಾಕಿನಿ, ಅದ ಒಂದು ಸ್ವಲ್ಪ ಅಡ್ಡಾಡ್ಕೊಂತ ಅದ ಮಾಡ್ಕೊಂತ ಇರಾತೀನಿ ನೋಡಿ. ಆತಾತ ರೊಟ್ಟಿ ಆರಕ್ಕೈತೆ, ತಿನ್ನಡಿ ಮೊದ್ಲು. ಹೌದೇನು? ಇಲ್ಲಿ ತಂದು ಕೊಡ್ಬೇಕು, ನಾನಾದ್ರೆ ಹೊಲಿತಿದ್ನಿ ಒಂದು ಸ್ವಲ್ಪ. ಅಯ್ಯೋ ಬ್ಯಾಡ್ ನಡಿ ಕೆಂಪಜ್ಜಿ, ಹೊಲಿತೀನಿ ನಾನು. ಏನು ಕೈ ಹತ್ತತ್ತಿಲ್ಲ ಅಷ್ಟೇ. ಇಲ್ಲಾದ್ರೆ ನಾನಾದ್ರೆ ಏನು ಮನ್ಯಾಗ ಕೆಲಸ ಮಾಡ್ತೀನಿ, ಎಲ್ಲ ಸೊಸೆನ ಮಾಡ್ತಾಳೆ. ರಾಜು ಹೇಳ್ತಿ ಆಕೆನ ಮಾಡೋದು, ನಾನು ಏನು ಮಾಡೋದಿಲ್ಲ. ಎಲ್ಲಿ ಬಗ್ಗೋದು ಎದಳೋದು, ಆ ಕೆಲಸ ಕಸ ಗುಡಿಸೋದು ಒಂದು ಸ್ವಲ್ಪ ಯಾವಾಗಾದ್ರೂ ಮಾಡ್ತೀನಿ ಅಷ್ಟೇ. ಅಡಿಗೆ ಅವು ಎಲ್ಲ ಅವಳ ಮಾಡ್ತಾಳೆ ನೋಡಿ. ಹೊಲ್ದಾಗ ಮತ್ತು ನಮ್ಮ ಮನೆಯವರು ಬಾಗಿರ್ಜಿ ಅನ್ನತ್ತಿದ್ರು, ಬರಾಕ ಆಗಿದ್ದಿಲ್ಲ. ತಡಿ ನಿಂಗೆ ಭೇಟಿಯಾಗಿ ರೊಟ್ಟಿ ಕೊಟ್ಟು ಅಡ್ಡಾಡ್ಕೊಂತ ಹೋಗೋಣಂತ ಬನ್ನಿ. ನಾದ್ರೆ ಏನು ಕೆಲಸ ಮಾಡ್ತೀನವ? ರಾಜು ಕೈಯಾಗ ಕೊಟ್ಟು ಕಳಿಸಿದ್ರೆ ದಿನ ಒಂದೊಂದು ಪಟ್ಟಿ ಹಚ್ಚಿ ಹೊಲ್ದಿಡ್ತಿದ್ನಿ. ನಿಂಗೆ ಒಂದು ಸ್ವಲ್ಪ ಬೇರೆ ಲವ ಹಚ್ಚಕ್ಕೆ ಇದು ಆಗೋದು. ಬಾರವ ಒಳಗೆ ಬಾ, ಹೊರಗೆ ನಿಂದಿರ್ಸ್ಕೊಂಡು ಮಾತಾಡ್ಸತ್ತೀನಿ ನೋಡಿ. ಬ್ಯಾಡ್ ನಡಿ ಅಜ್ಜಿ, ನಾನಾದ್ರೆ ಎಲ್ಲಿಗೆ ಹೋಗ್ತೀನಿ. ಮನ್ಯಾಗ ಇದಷ್ಟು ಮಾಡೋಕ್ಕಾಗೋದಿಲ್ಲ. ಇದೊಂದು ಮುಗಿಸಿ ಬೇರೆ ಲವಾದು ಏನು ಹಚ್ಚೋದಿಲ್ಲ, ಸಾಕಿಷ್ಟ. ಏನು ಬೆಡ್ಶೀಟ್ಗಳು ಕೌದಿಗಳು ಏನು ಸ್ವಲ್ಪ ಇದಾವೆ. ಕೌದಿ ಹೊಲಿಯೋದು, ಚೀಲ್ದಾಗ ಹಾಕೋದು, ಅಟ್ಟದ ಮ್ಯಾಗ ಹಾಕೋದು, ಇದಾಗೈತೆ. ನಿನ್ಗೆ ಹೊಲ್ದು ಕೊಡೋದಿದ್ರೆ ಹೇಳು, ಒಂದು ಸಣ್ಣದು ಹೊಲ್ದು ಕೊಡ್ತೀನಿ ಬೇಕಿದ್ರೆ. ಬೇಡವ ನನ್ನ ಮಗಳ, ನನ್ನವ ಕೌದಿ ಚೀಲ್ದಾಗ ತುಂಬಿಟ್ಟಿನಿ. ಮತ್ತೆ ತಗೊಂಡು ಏನು ಮಾಡಲಿ? ಆವಾಗ ಯಾವಾಗ ಒಂದು ನಿನ್ನ ಚಳಿಗಾಲದೊಳಗೆ ಹೊಚ್ಕೊಳಕ್ಕೆ ಬರ್ತೈತೆ, ತಗೋ ಅಂತ ಕೊಟ್ಟಿದ್ದಿ ನೋಡೋದ್ರಾಗ ಉಲ್ಲನಿಂದ. ಈಗ ಥಂಡ್ಯಾಗ ಅದ ಹೊಚ್ಕೊಳತ್ತೀನಿ ನೋಡವ. ಚಲೋ ಆಗತ್ತೈತೆ ಅದು, ಥಂಡಿನೂ ಆಗತ್ತಿಲ್ಲ ಏನಿಲ್ಲ. ಅದ ಹೊಚ್ಕೊಂಡು ಮಕ್ಕೊಳತ್ತೀನಿ ಈಗ. ಹೌದೇನು? ಚಲೋ ಆಕೆ ತಗೋ, ಅದನ್ನ ಹೊಚ್ಕೊ. ಏನು ಥಂಡಿ ಏನು ಸ್ವಲ್ಪ ಬಿದ್ದೈತೆ? ಥಂಡ್ಯಾಗ ಗಡ ನಡ್ಗೋದ ಆಗೈತೆ ನೋಡಿ. ಇಲ್ಲಿ ಹೆಂಗಿರಾತಿ ಏನು ನೀನು? ಆದರೂ ಗಟ್ಟಿ ಅಂತೀನಿ ನಾನು. ಆತಾಯ್ತು, ಮೊದಲು ರೊಟ್ಟಿ ತಿನ್ನಡಿ. ಆತು ಬಾರವ ನನ್ನ ಮಗಳ, ಅಲ್ಲಿ ಬಕೆಟ್ನಾಗ ನೀರಿದಾಗ ನೋಡಿ, ಕಾಲು ತೊಳ್ಕೊಂಡು ಬಾ. ಏನ್ ನೀರ್ ಕಟ್ಟತಾನೆ ಏನ? ಸಿದ್ದು ಏನ್ ಮಾಡತಿ? ಪರ್ಸು ಬಾ ಬಾ. ನೀರ್ ಕಟ್ಟತೀನಿ ನೋಡು. ಹೌದೇನ? ರೊಟ್ಟಿ ಅದು ಆತ? ರೊಟ್ಟಿ ಅದು ಆತ್ ನೋಡಪ್ಪ. ನಿಂದೆ? ನಂದು ಆತ್ ನೋಡು. ಮುಂಜಾನೆ ರೊಟ್ಟಿ ತಿಂದ ಹೊಲಕ್ ಬಂದಿದ್ನಿ ನಾನು. ಈಗ ಒಂದ್ ಸ್ವಲ್ಪ ಎಲ್ಲಾ ಕೆಲ್ಸ ಆತ. ಅರ್ಶನಕ್ ನೀರ್ ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿ. 2 ಪೈಪ್ ಕಡಿಮೆ ಬೀಳತಾವ. ಮತ್ ಬಿಂದಿಗೆಲಿ ಎಲ್ಲಿ ಇದ್ ಮಾಡೋದು ಅದೇನ್ ಸ್ವಲ್ಪ ಐತೆ. ಒಂದ್ ಗದ್ದೆ ಸೀದಾ ಐತೆ, ಅದಕ್ಕೆ ನೀರ್ ಬಿಡಾಕ 1-2 ಪೈಪ್ ಬೇಕಾಗಿದ್ವು. ಇದಾವ್ ನಿಮ್ಮವು? ಹೌದು, ಇದಾವ್ ನೋಡ್ ಪರ್ಸು. 3 ಪೈಪ್ ಇದಾವ್ ನೋಡ್, ತಗೊಂಡೋಗ್. ನನಗೇನ್ ಇಲ್ಲಿ ಬೇಕಾಗೋದಿಲ್ಲ. ಇಟ್ರೆ 1 ಪೈಪ್ ಇಟ್ಟು 2 ತಗೊಂಡೋಗ್ ನೀನ್. ಇದಾವ? ಹಂಗಾದ್ರೆ 2 ಕೊಡು ಸಾಕ್ ನನಗೆ. ಎಲ್ಲಿಗೆ 2 ಪೈಪ್ ತಗೊಂಡ್ ಬರಾಕ್ ಮನೆಗೆ ಹೋಗೋದಾಕೈತೇನೋ ಅನ್ಕೊಂಡಿದ್ನಿ ನಾನು. ಬಂದು ಚಲೋ ಮಾಡಿದ್ನಿ ನೋಡ್. ನೀನ್ ಹೌದೋ ಇಲ್ಲೋ ಅನ್ಕೊಂಡ ಬನ್ನಿ. ಗುಲಾಬಿ ಬಣ್ಣದ ಅಂಗಿ ಕನಸ್ತಿತ್ತು ಅಲ್ಲಿಂದ. ನೋಡುವ ಬರೋನ್ ತಡಿ ಅಂತ ಹಂಗ ಬನ್ನಿ. ಚಲೋ ಆತ ಕಡೆ ಕೊಡಿ. ಎಲ್ಲಿದಾವು ಪೈಪ್? ಆಗ ಇಲ್ಲಿದಾವ್ ನೋಡ್. ಬಿಡು ತಗೋತೀನಿ.
ರೊಟ್ಟಿ ತಿನ್ ನಡಿ ಮೊದ್ಲು ಅಲಸಂದಿ ಕಾಳು ಪಲ್ಯ ಬಿಸಿ ಬಿಸಿ ಡಬ್ಯಾಗ ಹಾಕೊಂಡು ತಂದಿದ್ನಿ ಏನೇನಾಗೈತೆ ಏನೋ ಅದು ರೊಟ್ಟಿನ ಆರೋಗಿರ್ಬೇಕು ಹಂಚ್ ಮೇಲೆ ಬಿಸಿ ಮಾಡ್ಕೊಡ್ತೀನಿ ಕೆಂಡ ಇದಾವೆ ಮುಂಜಾನೆ ಒಲೆ ಹಚ್ಚಿದ್ನಿ ನಾನು ಈಗ ಎಲ್ಲಿಂದ ಇರ್ಬೇಕು ಆರೋಗಿರ್ಬೇಕದು ನಡೀತೆ ತಗೊಳವ ಯಾಕೆ ಮೆತ್ತಗಿಲ್ಲ ರೊಟ್ಟಿ ರೊಟ್ಟಿ ಮೆತ್ತಗಿದಾವ ಹತ್ತಿ ಇದ್ದಂಗೆ ಇದಾವ ನಿನ್ಗೆ ಮತ್ತೆ ಆರಿರೋ ಹೆಂಗ್ ಕೊಡ್ಲಿ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಟ್ರೆ ಚಲೋ ಆಕೆ ತಿನ್ನಾಕಂತ ಹೇಳಿದ್ನಿ ಆತ ತಗೋ ಮತ್ತೆ ನಾನು ಚಾಗಿಟ್ಟೆ ಸ್ವಲ್ಪ ರೊಟ್ಟಿ ಬಿಸಿ ಮಾಡ್ತಾ ಇರ್ತೀನಿ ಕುಂದ್ರ ನೀನು ಸಾಕು ತಗೊಳವ ಮೆತ್ತಗಿದ್ರೆ ಮತ್ತೆ ಏನು ಬಿಸಿ ಮಾಡ್ತೀಯ ಅವಕ್ಕೆ ಸಾಕು ಹಂಗ ತಿಂತೀನಿ ಇರು ಚಾಗಿಟ್ಟು ಬರ್ತೀನಿ ನಾನು ಬ್ಯಾಡ್ ಕುಂದ್ರ ನೀನು ಚಾದಿಗೆ ಏನು ಅರ್ಜೆಂಟ್ ಇಲ್ಲ ಆಮೇಲೆ ಮಾಡ್ಕೊಂಡು ಕುಡಿಯೋನೆ ಮೊದಲು ರೊಟ್ಟಿ ಹಾಕೊಂಡು ಬರ್ತೀನಿ ನಿಂದ್ರ ನಿನ್ಗೆ ಆತವ ತಟ್ಟೆ ಚಂಬೆಲ್ಲಿದಾವು ತಟ್ಟೆ ಎಲ್ಲ ಕಿಡಿಕ್ಯಾಗ ಐತೆ ನೋಡಿ ಚಂಬೊಳಗೆ ಬೇಡ ಲೋಡ್ದಾಗ ತೊಗೊಂಡು ಬಾ ನೀರು ಸಾಕು ನನಗೆ ಎಲ್ಲಿ ಸಿಕ್ತಾವ ಯಾವ್ದು ಲೋಟ ಅದಾವ ತಗೊಂಡ್ ಬಾ ಅದ್ರಾಗ ಇದೇನಿದು ಮಡಿಕ್ಯಾಗ ಅಯ್ಯ ಸಾರ ಅಲ್ಲೇ ಮಧ್ಯಾಹ್ನಕ್ಕೆ ಸಾರು ಮಾಡಿಟ್ಟಂಗಿದೆ ನೀನು ಇಲ್ಲವ ನನ್ನ ಮಗಳ ಇಷ್ಟೊತ್ತಿಗೆ ಎಲ್ಲಿ ಮಾಡ್ತಿ ರಾತ್ರಿಗೆ ದುಳ್ದಿತ್ತದ ಅದಕ್ಕೆ ಒಂದು ಈಟ್ ಅನ್ನ ಮಾಡಿದ್ರೆ ಆಕೇತಂತ ಸುಮ್ಮನಾದ್ನಿ ಹೌದೇನು ಮಧ್ಯಾಹ್ನಕ್ಕೆ ಉಣ್ಣೋದು ಯಾಕೆ ಇಷ್ಟು ಜಲ್ದಿ ಮಾಡಿಟ್ಟೈತೆ ಅನ್ನ ತಿನ್ನಾನು ಬಿಸಿ ಬಿಸದ್ ಮಾಡ್ಕೊಂಡು ಊಟ ಮಾಡಿ ತಂಡಾಗ ಯಾಕೆ ತಂಗಳ ತಿನ್ನಾತಿ ಎಲ್ಲಿ ಮತ್ತೆ ಒಬ್ಬಾಕಿಗೆ ಸಾರು ಮಾಡಕ್ ಹೋಗ್ಲವ ಅಂತ ಸ್ವಲ್ಪ ಭಾಳ ಮಾಡಿದ್ನಿ ಆಮೇಲೆ ಅನ್ನಕ್ಕಿಟ್ರೆ ಸ್ವಲ್ಪ ಬಿಸಿ ಮಾಡ್ತೀನಿ ಬಿಸಿನ ಇರ್ತೈತವ ಅದೇನು ಆಗೋದಿಲ್ಲ ಟೊಮೆಟೊ ಸಾರು ತಂಗಳದಿದ್ರನೆ ಇನ್ನೂ ರುಚಿ ಬರ್ತೈತೆ ರುಚಿ ಬರ್ತೈತೆ ನಿನ್ಗೆ ಹಂಗಂತೆ ಎರಡೆರಡು ಮೂರು ದಿನಗಟ್ಲೆ ಇಟ್ಕೊಂಡು ತಿಂದ್ಗಿಂದಿ ಮತ್ತೆ ಆರೋಗ್ಯ ಕೆಡ್ತೈತೆ ನೋಡಿ ಬಿಸಿ ಬಿಸಿದ ಊಟ ಮಾಡಿ ಏನಾಗೋದಿಲ್ಲ ಆತವ ನನ್ನ ಮಗಳ ಈಗ ತಗೋ ರೊಟ್ಟಿ ತಿನ್ ಚಾಗಿಟ್ಟು ಬರ್ತೀನಿ ಅಲ್ಲ ಇಡು ತಗೋತೀನಿ ಯಾವ್ದು ಮಡ್ಕಾಗಿಡ್ಲಿ ಅದ ತಗೊಳವ ಒಂದು ಸ್ವಲ್ಪ ತೊಳ್ಕೊಂಡು ತಗೋತೀನಿ ನೋಡೋದು ತಗೋ ಚಾ ಪುಡಿ ಡಬ್ಬಿ ಸಕ್ಕರೆ ಡಬ್ಬಿ ಎಲ್ಲ ಐತದೆ ಆ ಕಿಡಿಕ್ಯಾಗ 2 ಡಬ್ಬಿ ಇದಾವ ನೋಡಿ ಬಿಳಿದು ಮತ್ತು ಹಳದಿದ್ದು ಬಿಳಿದ್ರಾಗ ಸಕ್ಕರೆ ಇಟ್ಟಿನಿ ಹಳದಿದ್ರಾಗ ಚಾ ಪುಡಿ ಐತೆ ನೋಡಿ ಯಾವ್ದಿದೆ ಆತ ಸಿಗ್ತೇವೆ ಯಾಕೆ ರೊಟ್ಟಿ ಇಟ್ಟು ಖಾಲಿ ಆಗೈತೆ ನವ ರೊಟ್ಟಿ ಇಟ್ಟು ಮೊನ್ನೆ ಖಾಲಿ ಆಯ್ತು ಅದಕ್ಕೆ ಉಪ್ಪಿಟ್ಟು ಅವಲಕ್ಕಿ ಅದು ಇದು ಮಾಡ್ಕೊಂಡು ಉಣ್ಣಂತೀನಿ ಹೌದೇನು ಹೇಳಕ್ ಬರೋದಿಲ್ಲ ನಾನಿಲ್ಲ ಅಂದ್ರೆ ಏನಾಯ್ತು ನಮ್ಮ ಮನೆಯವ್ರ ಕಡೆಯಿಂದ ಹೇಳಿ ಕಳ್ಸಿದ್ರೆ ಕೊಟ್ಟು ಕಳ್ಸೋದಿಲ್ಲ ಗೊತ್ತಿತ್ತು ನನಗೆ ಅದಕ್ಕೆ ಒಂದು ಸ್ವಲ್ಪ ಹೆಂಗಾದ್ರೆ ಇರಲಿ ಅಂತ ಒಂದು ಕವರ್ನಾಗ ಹಾಕೊಂಡು ಬಂದಿದ್ನಿ ನಾನು ಹೇಳ್ತೀನಿ ತಗೊಳವ ನೆನಪ ಬರೋದಿಲ್ಲ ಅದು ಖಾಲಿ ಆದ್ರೆ ನೆನಪು ಮಾಡಿ ಹೇಳಿ ಕಳ್ಸು ಕೊಟ್ಟು ಕಳಿಸ್ತೀನಿ ನಾವೇನು ಭಾಳ ಹಾಕ್ಸಿರ್ತೀವಿ ಮಿಷಿನಿಗೆ ಅದ್ರಾಗ ಒಂದು ಸ್ವಲ್ಪ ಕೊಟ್ಟು ಕಳಿಸ್ತೀನಂತೆ ಆತ ತಗೋ ರೊಟ್ಟಿ ಆರೋಗತೈತೆ ರೊಟ್ಟಿ ತಿನ್ನೋದು ಮೊದಲು ಚಾ ಕುದಿಲಿ ಇದು ಆತಡಿ ಇದು ಎಲ್ಲೈತದೆ ಇತ್ತಗೋ ಚಾ ಕೊಡವ ಇಷ್ಟ ಕೊಂಡು ಯಾಕೆ ಹಾಕೊಂಡು ಬಂದು ಒಂದು ಸ್ವಲ್ಪ ತರಬೇಕಿಲ್ಲ ಇರ್ಲಿ ತಗೋ ಥಂಡಿ ಐತೆ ಬಿಸಿ ಬಿಸಿ ಚಾ ಕುಡಿ ಮತ್ತೆ ಅದ್ರಾಗ ಎಲ್ಲಿ ಉಳಿಸ್ತಿ ಸಂಜೆ ಮುಂದೆ ಬೇಕಿದ್ರೆ ಮತ್ತೆ ಮಾಡ್ಕೊಂಡು ಕುಡಿಯಂತೆ ತಗೋ ಇದು ಮೆಲ್ಲಕ್ಕೆ ತಗೋ ಮತ್ತೆ ಬಿಸಿ ಐತೆ ಭಾಳ ಇಲ್ಲಿ ಇಡ್ತೀನಿ ತಡಿಯವ ಭಾಳ ಬಿಸಿ ಐತೆ ಲೋಟ ಇದು ಹಿಡಿಯಾಕೆ ಬರತ್ತಿಲ್ಲ ಅಷ್ಟು ಸುಡಾತೈತಿ ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಕುಡಿತೀನಿ ತಗೋ ಅಲ್ಲಿ ಇಡು ತಣ್ಣಗಾಗಲಿ ಬಿಸಿ ಬಿಸಿದ್ ಕುಡ್ದ ರೂಢಿ ನಮಗೆ ಹಂಗೆ ಕುಡಿಯಾಕ ಬರೋದಿಲ್ಲ ಅದು ಇದು ಅಯ್ಯ ಮರ್ತಾ ಬಿಟ್ನಿ ನೋಡಿ ಆ ಬ್ಯಾಗ್ ಒಳಗೆ ಪ್ಯಾರ್ಲೇಜ್ ಬಿಸ್ಕೆಟ್ ಇದಾವ ಒಂದೆರಡು ತಗೊಂಡು ಬರಲಿ ತಿಂತಿ ಬಿಸ್ಕೆಟ್ ಬ್ಯಾಡ್ ತಗೊಳವ ಈಗ ಅದ್ರ ರೊಟ್ಟಿ ತಿಂದಿನ ಹೊಟ್ಟೆ ತುಂಬಿಬಿಟ್ಟೈತೆ ಆಮೇಲೆ ಸಂಜೆ ಮುಂದೆ ಚಾ ಮಾಡ್ಕೊಂಡು ಕುಡಿತೀನಿ ಅವಾಗ ತಿಂತೀನಿ ತಗೋ ಕುಡಿ ನೀನು ಬಿಸಿ ಬಿಸಿ ಇದ್ದಾಗಲ ಕುಡಿಬೇಕದು ನನಗದು ಲೋಟ ಹಿಡಿಯಕ್ಕೆ ಬರತ್ತಿಲ್ಲ ಸುಡಾತೈತೆ ಭಾಳ ಬ್ಯಾಡ್ ತಗೋ ಹಂಗಾದ್ರೆ ಅವು ಬರ್ಬೇಕಾದ್ರೆ 5 ರೂಪಾಯಿ ತೊಗೊಂಡು ಬಂದಿದ್ನಿ 5 ರೂಪಾಯಿ ಒಂದು ಪ್ಯಾಕೆಟ್ ಅಲ್ಲ ಅದು ತಿಂತಿ ಮತ್ತು ಚಾ ಜೋಡಿ ಅಂತ ಹಂಗೆ 10 ರೂಪಾಯಿ ಕೊಟ್ಟು ತೊಗೊಂಡು ಬಂದಿದ್ನಿ ಈಗ ಕುಡಿತೀನಿ ನಮ್ಗದು ಬಿಸಿ ಚಾ ಕುಡಿದ್ರನ ಕುಡ್ದಂಗೆ ಆಕೈತೆ ಒಂದು ಸ್ವಲ್ಪ ತಣ್ಣಗಾದ್ರೆ ಮತ್ತೆ ಬಿಸಿ ಮಾಡ್ಕೊಂಡು ಕುಡಿಬೇಕು ಅನಿಸ್ತೈತಿ ಮೊದಲು ಚಾ ಕುಡಿತೀನಿ ತಡಿ ಆತದ್ ಕುಡಿಯವ ನನ್ನ ಮಗಳ ಚಲೋ ಆಗೈತೆ ಹಾಲಿದ್ದಿದ್ರೆ ಇನ್ನೂ ಮಸ್ತ್ ಆಗೋದು ನೋಡಿ ಚಾ ಸಕ್ಕರೆ ಒಂದು ಸ್ವಲ್ಪ ಕಡಿಮೆ ಆದಂಗೆ ಆಗೈತೆ ಏನೇ ಕುಡ್ದು ನೋಡಜ್ಜಿ ನಡೀತೈತೆ ತಗೋ ಸಪ್ಪೇನೇ ಇರ್ಬೇಕು ಚಾ ನನಗೆ ಚಾಕ್ಕೆ ಸಕ್ಕರೆ ಕಡಿಮೆನೇ ಹಾಕ್ತೀನಿ ನಾನು ಇನ್ನು ಎಷ್ಟು ಬಿಸಿ ಐತೆ ನೋಡವ ಇದು ಚಾ ಸುಡಾತೈತೆ ಹಂಗೆ ನಡೀತೈತೆ ಏನು ಭಾಳ ಸಪ್ಪೆ ಆತ ಏನೋ ಅನ್ಸತೈತೆ ಕುಡ್ದು ನೋಡು ಇಲ್ಲ ಕರೆಕ್ಟಾಗಿ ತಗೊಳವ ಇನ್ನು ಇಷ್ಟು ಸಕ್ಕರೆ ಹಾಕೋದಿಲ್ಲ ನಾನು ಒಂದು ಚಮಚ ಹಾಕ್ತೀನಿ ಕರೆಕ್ಟಾಗಿ ತಗೋ ಇನ್ನು ಹಾಲು ಇದ್ದಿದ್ರೆ ಮಸ್ತ್ ಆಗೋದು ನೋಡಿ ಇರ್ಲಿ ತಗೋ ಕರೆ ಚಾನ ಕುಡಿಬೇಕು ಇದು ಚಲೋ ಅವ ಹಾಲಿನ ಚಾಗೆ ಪಿತ್ತ ಹಾಕೈತಂತೆ ಕುಡಿಯಾತಿಲ್ಲದ ಯಾವಾಗಾದ್ರೂ ಒಂದ್ಸತಿ ಸುಶೀಲ ಹೊಲ್ದಾಗಿಂದ ಹೋಗ್ತಿರ್ತಾಳೆ ನೋಡಿ ಅವಾಗ ಒಂದು ಲೋಟ ಹಾಲು ಅದು ಕೊಟ್ಟು ಹೋಗಿರ್ತಾಳೆ ಏನಾದ್ರೂ ಹಂಗೆ ಚಾ ಇಲ್ಲ ಹಾಲ ಕುಡಿತೀನಿ ಹೌದೇನು ಚಾ ಕುಡ್ದಿಲ್ಲ ಅಂದ್ರೆ ಏನತ್ತೆ ಅವಾಗ ಹಾಲು ಕುಡಿ ಕೊಟ್ರೆ ಮತ್ತೆ ಚಾನು ಮಾಡೋದಿಲ್ಲ ಅಂತಂದ್ರೆ ಹಂಗೆ ಕುಡಿ ಏನು ಆರೋಗ್ಯಕ್ಕೂ ಒಳ್ಳೇದದು ನವ ಹಂಗೆ ಮಾಡ್ತೀನಿ ನಿಮ್ಮ ಆಕಳ ತರ್ತೀನಿ ಅನ್ನತ್ತಿದ್ರಿ ಯಾವಾಗ ಇನ್ನೂ ತಂದಿಲ್ಲ ಆಕಳ ತರೋದು ಅದಿನ್ನೂ ಪೆಂಡಿಂಗಲ್ಲಿ ಐತೆ ಅವರು ಜಾಸ್ತಿ ರೇಟ್ ಹೇಳತ್ತಾರೆ ನಾವು ಇಷ್ಟಿಷ್ಟಕ್ಕೆ ಕೇಳತ್ತೀವಿ ಕಡಿಮೆಗೆ
ಅದಕ್ಕೆ ತರೋದು ಬಿಡೋದು ಆಗತೈತೆ. ನೋಡ್ಬೇಕು, ಹೊಸ ವರ್ಷಕ್ಕೆ ತಗೊಂಡ್ ಬರ್ತೀನಿ ಅನ್ನತ್ತಿದ್ರೆ ಏನು ಈ ತಿಂಗಳು ತಗೊಂಡ್ ಬರ್ತಾರೆ ಏನು ಮುಂದಿನ ತಿಂಗಳು ತಗೊಂಡ್ ಬರ್ತಾರೆ ಏನೋ ಗೊತ್ತಿಲ್ಲ. ರಾಜುನು ಹೋಗ್ತೀನಿ ಅನ್ನತಾನೆ. ರಾಜು ಹೋಗೋ ಮೊದ್ಲನೇ ತಗೊಂಡ್ ಬರ್ತಾರ ಒಟ್ಟು. ಹೌದೇನು? ನೋಡ್ರಿ, ತಗೊಂಡ್ ಬರಂಗಿದ್ರೆ ಒಂದು ರೇಟ್ ಮಾಡಿ ತಗೊಂಡ್ ಬರ್ರಿ ಜಲ್ದಿ. ಮನ್ಯಾಗ ಮಕ್ಳಿಗೆ ಹಾಲು ಹಾಕೈತೆ ಕುಡಿಯಾಕ, ನಿಮ್ಗೆ ಚಾಕ್ ಬೇಕಾಕೈತೆ, ಹಾಲು ತುಪ್ಪ ಮೊಸರು ಅದು ಆತಂದ್ರೆ ಮತ್ತೆ ಡೈರಿಗೆ ಹಾಕಾಕೈತೆ. ಮನ್ಯಾಗ ಕಾಮದೇನು ಇದ್ರ ಅದೇನು ನಷ್ಟ ಆಗೋದಿಲ್ಲವ, ಒಳ್ಳೇದ ಆಕೈತೆ. ಇರ್ಬೇಕಂದ ಹುಡುಗರಿರೋ ಮನ್ಯಾಗ ಆಕಳ ಎಮ್ಮೆ ಎತ್ತುಗಳು ಎಲ್ಲ ಇದ್ರೆ ಚಲೋ ಆಕೈತೆ. ತಗೊಂಡ್ ಬರ್ರಿ. ಇರ್ಬೇಕು, ಮತ್ತೆ ಹುಡುಗರು ಇರೋ ಮನೆಗೆ ಎಷ್ಟು ಹಾಲಿದ್ರು ಸಾಲೋದಿಲ್ಲ, ಹಾಲು ಬೇಕಾಕೈತೆ ಅಂತದ್ರಾಗ ನನ್ನ ಲಕ್ಷ್ಮಿನ ಮಾರ್ಬಿಟ್ರು ನೋಡು. ಅವಾಗ ಎಮ್ಮೆ ಇದ್ದಿದ್ದಿಲ್ಲ, ಅವಾಗ ಮಾರ್ಬಿಟ್ರಿ. ಇನ್ನು ಬಿಡು, ಇವ್ರು ಹುಟ್ಟಿದ್ದಿಲ್ಲ ಆದ್ರೂ ಇದ್ದಿದ್ರೆ ಅದರದ್ದು ಮರಿ ಮಕ್ಕಳು ಅಂತ ಈಗ ಆಗ್ತೈತೆ, ಬೇಕಾದಷ್ಟು ಹಾಲು ಆಗ್ತೈತೆ. ಏನು ಮಾಡೋದು, ನಮ್ಮ ಮನೆಯವ್ರು ಕೇಳಿಲ್ಲ, ಅವಾಗ ಮಾರ್ಬಿಟ್ವಿ ಕಡಿಮೆ ರೇಟಿಗೆ. ಲಕ್ಷ್ಮಿಗೆ ಏನಾಯಿತು, ಎಲ್ಲಿ ಏನೇನಾಗೈತೆ ಏನು. ಹೂನವ, ಭಾರಿ ಚಂದ ಇತ್ತದ ಎಮ್ಮೆ ನಿಮ್ದು. ಬಿಸಿಲು ಅಂತಿದ್ದಿಲ್ಲ, ಗಾಳಿ ಅಂತಿದ್ದಿಲ್ಲ. ಬಿಸಿಲಾಗಂದ್ರೆ ಬಿಸಿಲಾಗ ಮೇಸಾಗ ಬರ್ತಿದ್ದೆ ಊಟ ಕಟ್ಕೊಂಡು. ಈಗ ನೆನಪಾಕೈತೆ, ಏನು ಮಾಡಕ್ಕೆ ಬರ್ತೈತೆ, ಅದರ ಹಣೆ ಬರ ಎಲ್ಲೆಲ್ಲ ಐತೆ ಅಲ್ಲೇ ಇರ್ತೈತೆ. ಇರ್ಲಿ ತಗೋ, ಏನು ಮಾಡೋಕ್ಕಾಗೋದಿಲ್ಲ. ಈಗಲೂ ನೆನಪಾದ್ರೆ ಕಣ್ಣಾಗಿನ ನೀರು ಬರ್ತಾವ, ಅಷ್ಟು ದುಃಖ ಆಕೈತಿ. ಏನು ಮಾಡೋದು, ಮಾರಬೇಡ್ರಿ ಅಂತ ಬಡ್ಕೊಂಡು ಇವ್ರಿಗೆ ದುಡ್ಡಿನ ಸಮಸ್ಯೆ ಆಯ್ತಂತ ಮಾರಿದ್ರೆ. ಈಗ ನೋಡು, ದುಡ್ಡಿದ್ರು ತಗೊಳಕ್ಕಾಗತ್ತಿಲ್ಲ ನಮ್ಗೆ. ಲಕ್ಷ್ಮೀ ಅಂದ್ರೆ ಸಾಕು, ಹಂಗೆ ಕುನ್ಕೊಂತ ಓಡಿ ಬರೋದು. ಮನುಷ್ಯರ ಗತಿನ ಎಲ್ಲ ಅರ್ಥ ಹಾಕಿತ್ತದಾಗ ಎಷ್ಟು ಬುದ್ಧಿವಂತೆ ಅಬ್ಬಬ್ಬ ಅಂತದೇ. ಮತ್ತೆ ಎಮ್ಮೆ ತಗೊಳಕ್ಕಾಗೋದಿಲ್ಲ ನಮ್ದು. ಎಲ್ಲೆಲ್ಲ ಐತೆ ಏನು, ಎಲ್ಲೇ ಇದ್ರು ಆರೋಗ್ಯವಾಗಿ ಚೆನ್ನಾಗಿರಲಿ ಅಷ್ಟೇ ಸಾಕು ನನ್ನ ಲಕ್ಷ್ಮಿ. ಇರಲಿ ಬಿಡವ ನನ್ನ ಮಗಳ, ಯಾಕೆ ಬೇಸರ ಮಾಡ್ಕೋತಿ ಅಂತೀನಿ ನಾನು. ಒಮ್ಮೆ ಮಾರಿದ್ರೆ ಅದೇನು ವಾಪಸ್ ಬರಂಗೈತಾ ಹೇಳಿ. ಎಲ್ಲೆಲ್ಲೈತೆ ಏನು, ಅವ್ರು ಬೇರೆಯವ್ರಿಗೆ ಮಾರ್ತಾರೆ, ಹಿಂಗೆ ಹಾಕೋಂತ ಹೋಗ್ತಾವೆ. ಅದಕ್ಕೆ ಮಾರೋ ಮೊದಲೇ ಯೋಚನೆ ಮಾಡಬೇಕು. ಏನು ಮಾಡೋಕೆ ಬರೋದಿಲ್ಲ. ಚಹಾ ಕುಡಿ, ತಣ್ಣಗಾಗ್ತೈತದ ಮಾಡಿ. ಎಷ್ಟೊತ್ತಾತೆ ಚಹಾ ಕುಡಿಯವ ನನ್ನ ಮಗಳ, ಚಹಾ ಕುಡಿ. ಅದರ ಹೆಸರಾಗ ಈಗ ಇದು ತಗೋತೀನಿ ಅನ್ನತ್ತೀರಿ ನೋಡಿ ಆಕಳು, ಅದರ ಜೋಡಿನ ಒಂದು ಎಮ್ಮೆನ ತಗೋರಿ. ಅದಕ್ಕೆ ಲಕ್ಷ್ಮಿ ಅಂತನ ಹೆಸರು ಇಡ್ರಿ. ಅದ್ರಾಗ ನಿನ್ನ ಲಕ್ಷ್ಮಿನ ಕಾಣವ ಯವ. ಈಗ ತಗೋ, ಇಲ್ಲ ಅಡಿಕೆ ಹಾಕು. ನೋಡಿ ಕಡೆ ಯಾಕೆ ಬರ್ತೈತೆ ಏನು, ಕುಟ್ಕೊಂಡು ಬರಲಿ. ಗಟ್ಟಿ ಐತೆ ಅಡಿಕೆ, ಬೆಟ್ಟೆನೇ ಐತದೆ, ಅರ್ಧ ಹೋಳು ಐತೆ. ಬ್ಯಾಡ್ ಬಿಡವ, ಅಲ್ಲ ಇಲ್ಲ ಆ ಕಡೆ ಈ ಕಡೆ ಎಲ್ಲಿನ ಕಡೆ ಐತಿ. ಪುಡಿ ಅಡಿಕೆ ಚಲೋ ಆಗ್ತೈತೆ ನೋಡೋದು, ಗಟ್ಟಿ ಐತೆ. ಕುಟ್ಟಾನಿಲ್ ಕುಟ್ಟು ಕೊಡ್ತೀನಿ ತಗೋ. ಪುಡಿ ಅಡಿಕೆ ಆದಂಗೆ ಹಾಕೈತೆ, ಹಾಕೊಳ್ಳೋ ಅಂತ ಈಗ ಊಟ ಮಾಡಿದ್ದೆ, ಹಾಕೋಬೇಕು ಒಂದು ಸ್ವಲ್ಪ. ಹ್ಞೂ ಆತವ, ಹಾಕೋತೀನಿ ನಾನು. ಮೊದಲು ಎಲ್ಲೆಡ್ಕೆ ಹಾಕೋ ನಿಂತು, ನನಗೇನು ಈಗ ಬೇಡ, ಆಮೇಲೆ ಹಾಕೋತೀನಿ ನಾನು. ಏನು ಚಹಾ ಕುಡ್ದಿರೋದು ಎದೆಗ ಐತೆ, ಎಲ್ಲೆಲ್ಲ ಎಡ್ಕೆ ಹಾಕೋತಿ. ಕುಟ್ಟಾನಿ ಎಲ್ಲ ಒಳಗೈತೆ, ಆಮೇಲೆ ತಂದು ಕೊಡ್ತೀನಿ ತಗೋ ನಿನಗೆ. ಆತು ತಗೋ. ಮತ್ತೆ ಇವು ಚಪ್ಪರದವ್ರೆಕಾಯಿ ಚಿಕಡಿಕಾಯಿ ಬಿಟ್ಟಿದ್ದಾವು? ಬಿಟ್ಟಿದ್ದಾವೆ ನೋಡವ, ನಿನ್ನೆ ಹೇಳಿದ್ನಿ ಸಿದ್ದುಗೆ. ಬಿಟ್ಟಿದ್ದಾವೆ ನೋಡಪ್ಪ, ಯಾಕೆ ಕಿತ್ಕೊಂಡು ಹೋಗಂತಂದು. ನೋಡ್ತೀನಿ ತಗೋ ಅಂದಿದ್ದ, ಏನು ಪತ್ತೇನೇ ಇಲ್ಲ ಅಂದೆ. ಬಿಟ್ಟಿದ್ದಾವೆ ನೋಡಿ ಚಪ್ಪರದವ್ರೆಕಾಯಿ ಚಿಕಡಿಕಾಯಿ ಇಷ್ಟು ಕೊಂಡಿದ್ದಾವೆ. ಏನು ನಾನು ಅಷ್ಟೇ ಏನು ಮಾಡಿದ್ರೆ ಇಷ್ಟು ಪಲ್ಯ ಸಾಕಾಕೈತೆ ನನಗೆ. ತಗೊಂಡು ಮಾಡ್ಕೊಂಡು ತಿನ್ರಿ. ಬಿಟ್ಟಿದ್ದಾವೆ ನೋಡಿ, ಮತ್ತೆ ಎಷ್ಟೈತೆ ಹೇಳಿದ್ನಿ. ಕೆಂಪಜ್ಜಿ ಗುಡಿಸ್ಲ ಮ್ಯಾಗ ಚಪ್ಪರದವ್ರೆಕಾಯಿ ಮತ್ತು ಚಿಕಡಿ ಬಳ್ಳಿ ಎಲ್ಲ ಹಾಕೈತೆ, ನೋಡಿ ಕಿತ್ಕೊಂಡು ಬಾ, ಅದೇನು ಕೊಡಲ್ಲ ಅನ್ನೋದಿಲ್ಲ ಅಂತಂದ್ರೆ. ಬಿಟ್ಟಿಲ್ಲ, ಹೋಗಿ ನೋಡಿ ಬನ್ನಿ, ಸಣ್ಣ ಇದಾವ ಅಂತ ಹೇಳ್ತಾರೆ. ಬಂದಿದ್ರೆ ಇಲ್ಲಿ? ಇಲ್ಲವ, ಬಂದಿಲ್ಲ ಅವನು. ಅವಾಗ ಯಾವಾಗ ಬಳ್ಳಿಗೆ ಹೂವು ಬಿಡಾತಿದ್ದು ನೋಡಿ, ಬಂದು ಕೇಳಿದ್ದ. ಇನ್ನೂ ಇಲ್ಲಪ್ಪ, ಈಗ ಹೂವು ಬಿಡತ್ತಾವ, ಬಿಟ್ರೆ ಹೇಳ್ತೀನಿ ತಗೋ ಅಂತ ಹೇಳಿದ್ನಿ. ಇನ್ನೊಂದಿನ ಅವು ಭಾಳ ಆಗಿದ್ದು, ತಡಿ ಕಿತ್ಕೊಂಡಾದ್ರೆ ಹೋಗಿ ತನ್ಸಿದ್ದು ಇದಾನೆ. ನೀನು ಬಂದಿದ್ದೆ ನೋಡ್ಕೊಂಡು ಬರೋಣ ಅಂತ ಹಂಗೆ ಅಡ್ಡಾಡ್ಕೊಂಡು ಹೋದ್ನಿ ನಿಮ್ಮ ಹೊಲದ ಕಡೆಗೆ. ಅವನೊಬ್ಬ ಇದ್ದ, ಅದೇನೋ ಬೇಲಿ ಹಾಕ್ತೀನಿ ಏನೇನೋ ಅನ್ನತ್ತಿದ್ದ. ಹೇಳಿದ್ನಿ ಈಗ ಕೆಲಸ ಮಾಡತ್ತೀನಿ, ನಾಳೆ ಗಿಳಕ್ಕೆ ಗಿರ್ಜಿಗೆ ಹೇಳ್ತೀನಿ, ಕಿತ್ಕೊಂಡು ಹೋಗ್ತಾ ತಗೋ ಅಜ್ಜಿ ಅಂತಂದಿದ್ದ. ಮತ್ತು ಪತ್ತೇನೇ ಇಲ್ಲ. ಆವಾಗಿಂದ ಏನು ನಮ್ಗೆ ಗುಡಿಸಲ್ ಕಡೆಗೆ ಬಂದೂ ಇಲ್ಲ, ಅವನು ಕಾಲು ಇಟ್ಟಿಲ್ಲ. ನಾನು ಮತ್ತೆ ಒಂದು ಸ್ವಲ್ಪ ಕೆಳಗಿರೋ ಸಿಗ್ತಾವೆ ಕೈಗೆ, ಅವ ತೊಗೊಂಡು ಒಂದು ಇಟ್ಟಿಟ್ಟು ಪಲ್ಯ ಮಾಡ್ಕೊಂಡು ಉಣ್ತೀನಿ. ಮತ್ತೆ ಏನು ಮಾಡೋದು, ಮ್ಯಾಲೆ ಹತ್ತಕ್ಕೆ ಹೋಗಿ ಒಂದಾದ್ರೆ ಏನು ಮಾಡ್ತೀಯವ. ಈಗ ಯಾರು ನೋಡ್ತಾರೆ ಹೇಳು, ಸೊಂಟ ಗಿಂಟ ಮುರ್ಕೊಂಡ್ರೆ. ಇರೋ ಅಷ್ಟು ದಿನ ಗಟ್ಟಿಯಾಗಿ ಆರೋಗ್ಯವಾಗಿರ್ಬೇಕಂತ ಮಾಡೀನಿ. ಅದಕ್ಕೆ ಏನು ಹರಸಾಹಸ ಅದು ಮಾಡೋಕೆ ಹೋಗೋದಿಲ್ಲ. ಬಳ್ಳಿ ಅದು ಮ್ಯಾಲೆ ಭಾಳ ಹೋಗೈತೆ, ನೋಡ್ಬೇಕದು ಬಳ್ಳಿ ಎಲ್ಲ ಒಂದು ಸ್ವಲ್ಪ ಕೆಳಗೆ ಇದು ಮಾಡ್ಬೇಕವ. ಯಾರು ಮತ್ತೆ ಇನ್ನೋರಿಲ್ಲ ಏನಿಲ್ಲ, ನೀವೇ ಬಂದರೆ ಕಿತ್ಕೊಂಡು ಹೋಗ್ಬೇಕಷ್ಟೇ. ಅದಕ್ಕೆ ಹೇಳ್ತೀನಿ. ಹೌದೇನು ಅಂತ ಎಲ್ಲ ಯಾಕೆ ಹೇಳ್ತಾರೆ, ಮತ್ತು ನನಗೆ ಕಿತ್ಕೊಂಡು ಬರೋಕೆ ಹೇಳ್ತೈತೆ ಅಂತ ಹೇಳೋದಿಲ್ಲ ಅವ್ರು. ಆತ ತಡಿ ನೋಡ್ತೀನಿ, ಎಲ್ಲ ಅಡಿಕೆ ಹಾಕೊಂಡು ಒಂದು ಸ್ವಲ್ಪ ಕಿತ್ಕೊಂಡು ಹೋಗ್ತೀನಿ. ನೋಡೋಣ, ನಿನಗೂ ಒಂದು ಸ್ವಲ್ಪ ಸುಲ್ದು ಕೊಟ್ಟು ಹೋಗ್ತೀನಿ. ಜಲ್ದಿ ಹೋಗ್ಬೇಕು, ಮತ್ತು ಒಟ ಚಾಲೂನ ಮಾಡ್ಕೊಂಡ್ಬಿಡ್ತೈತೆ. ಹೋಗಿದ್ದು ಆ ಕಡೆಗೆ ಹೋಗ್ಬಿಟ್ಟಿದ್ದಾಳಂತ. ಏನದು ನೀರು ಕಟ್ಟಾತೈತೆ, ಒಟ್ಟ ಇರ್ಬೇಕು ಜೋಡಿಲೇ ಅಲ್ಲ. ಆತವ ನನ್ನ ಮಗಳು, ಎಲ್ಲ ಅಡಿಕೆ ಹಾಕು, ಆಮೇಲೆ ನೋಡುವಂತೆ. ಸುಲ್ದು ಕೊಡೋದೇನು ಬೇಡ, ನಾನು ಸುಲ್ಕೋತೀನಿ ತಗೋ, ಹೋಗಿ ನೀನು. ಕೋಳಿ ಎಲ್ಲದು
ನಾನು ಬಂದಾಗಿಲ್ಲ ಇದು ಅಡ್ಡಾಡ್ಕೊಂತ. ಇಲ್ಲ ಇಲ್ಲ ನೋಡಿ, ಎಲ್ಲಿ ನೋಡಿದ್ರು ಕಾಣತಿಲ್ಲ. ಇನ್ನೂ ಟೈಮ್ ಆಯ್ತು, ತಗೋ ಹೋಗ್ತೀನಿ. ಏನು ಏನೇ ಐತೆ ಏನು ಕುರ್ಚಿ ತಗೊಳ್ಳೋದು? ಎರಡೂ ಇದಾವೆ ನೋಡವ, ನಿನ್ಗೆ ಯಾವ್ದು ಆಕೈತೆ ಅದು ತಗೋ. ಇರು ತಗೊಂಡು ಬರಲಿ. ಏನೇ ಬ್ಯಾಡ, ಇರು ನಾನು ತಗೊಂಡು ಬರ್ತೀನಿ. ಏನೇ ಇಲ್ಲ ಐತದೆ ಒಳಗೈತವ. ಭಾಳ ಮೇಲೆ ಹತ್ಬೇಡವ ಯವ, ಮತ್ತು ತಾಡ್ಪತ್ರೆ ಹಾಕಿರೋದೈತೆ. ಯಾಕೆ ಬೇಕು ಜಾರ್ಗಿರಿತದೆ, ಹಂಗೆ ಉದ್ದ ಕೈ ಮಾಡಿ ಕಿತ್ಕೊಳವ. ಇಲ್ಲ ತಗೋ, ಹಂಗೆ ಮ್ಯಾಲ್ ಕಿತ್ಕೊಂಡಿ. ಆತಡಿ. ಇಲ್ಲಿ ವಾದು ಇವು ಹೂವು ಭಾಳ ಬಿಟ್ಟಿದ್ದಾವೆ ನೋಡಿ. ಇನ್ನೊಂದು 15 ದಿನ ಬಿಟ್ಟು ಇನ್ನೊಂದು ಇಂಥವು 2 ಪುಟ್ಟಿ ಅದ್ರ ಸಿಗ್ತಾವೆ ನೋಡಿ. ಇವು ಚಿಕ್ಕಡಿಕಾಯಿ ಆ ಕಡೆಗೂ ಇದಾವಲ್ಲ, ನೋಡ್ತಿತ್ತಡಿ. ಸಾವಕಾಶ ಇಳಿಯವ. ಹಾಂ ರೀ ಜನ. ಇಲ್ಲ ತಗೋ, ಇಳಿತೀನಿ, ಹಂಗೇನಿಲ್ಲ. ಹತ್ಬೇಕಾದ್ರೆ ಹತ್ತು ಬಿಡ್ತೀನಿ, ಇಳಿಬೇಕಾದ್ರೆ ಇಳಿಯಾಕೆ ಬರೋದಿಲ್ಲ, ಹೆದರಿಕೆ ಆಕೈತೆ. ಅಯ್ಯ ಪುಟ್ಟಿ ಎಲ್ಲ ಮೇಲೆ ಐತೆ, ಸಿಕ್ತೈತಲ್ಲ ಕೈ ಆಗ್ತಡಿ, ಕೆಳಗಿಂದ ತಗೋತೀನಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮ್ರಿ ಅಂತ ಅನ್ಕೊಳತ್ತೀನಿ. ನಾವು ಆರಾಮಿದೀವ್ರಿ ಅಪ್ಪ. ಮತ್ತೆ ಚಿಕ್ಕಡಿಕಾಯಿ ನಿಮಗೂ ಬೇಕೇನ್ರಿ? ಬರೀ ಕೊಡ್ತೀನಿ ನೋಡ್ರಿ. ಇಷ್ಟು ಸಿಕ್ಕಿದಾವ ಅಜ್ಜಿ ಗುಡಿಸ್ಲ ಮ್ಯಾಗ, ಅಲ್ಲಿ ಬಳ್ಳಿ ಹಬ್ಬಿತ್ರಿ. ಅವನಿಗ ಹೋಗ್ತಾವ ತಡಿ ಅಂತ ಕಿತ್ಕೊಂಡು ಹೋಗತ್ತೀನಿ ನಮ್ಮ ಮನೆಗೆ. ಆಯ್ತಾತ್ರಿ ಅಪ್ಪ. ಸಾಕ್ ತಗೋ, ಅಷ್ಟು ಇಳಿತೀನಿ. ನನಗೆ ಪಲ್ಯಗ ಆಗ್ತಾವ, ಇನ್ನು ಸಣ್ಣ ಇದಾವ. ಇನ್ನೊಂದು 15 ದಿನ ಬಿಟ್ಟು ಸಿಗ್ತಾವ ನೋಡಜ್ಜಿ. ಮಸ್ತ್ ಸಿಗ್ತಾವ ಚಿಕ್ಕಡೆಕಾಯಿ. 2 ಪುಟ್ಟಿ ಸಿಗ್ತಾವ ನೋಡಂತಾವ. ಏನಿಲ್ಲ, ಅಕ್ಕಿ ಒಳಗೆ ಹೋಗಿ ಅನ್ನಕ್ಕೆ ಇಡ್ತೀನಿ ತಡಿ. ಮುಂಜಾನೆ ರೊಟ್ಟಿ ಉಳಿತಾವಂತ ಸ್ವಲ್ಪ ಇಟ್ಟಿದ್ನಿ, ಅದಿಷ್ಟು ಮತ್ತು ಹೊಲಕ್ಕೆ ಕೊಟ್ಟು ಕಳಿಸಿದ್ನಿ. ಈಗ ಮತ್ತು ನಮ್ಮಿಬ್ಬರಿಗೆ ಅಡುಗೆ ಮಾಡಲೇಬೇಕು. ಸಾರದು ಎಲ್ಲ ಐತೆ, ಅನ್ನಕ್ಕಷ್ಟೇ ಇಡ್ತೀನಿ. ಆದ್ರೆ ಇವ್ರು ಏನೋ ಕೆಲಸ ಐತಂತ ಪಟ್ನಕ್ಕೆ ಹೋಗಿರೋರು ಬಂದೇ ಇಲ್ಲಲ್ಲ ಇನ್ನೂ ಮಟ್ಟ. ಬರ್ತಾರ ಇಲ್ಲ ಮತ್ತೆ? ಇವ್ರು ಬಂದಿಲ್ಲ ಅಂದ್ರೆ ಮತ್ತೆ ಒಬ್ಬಾಕಿಗ ಅನ್ನ ಮಾಡ್ಕೊಳ್ಳೋದು ಆಕೈತೆ. ನಾನು ಮುಂಜಾನೆದೊಂದು ರೊಟ್ಟಿ ಐತೆ, ಅದನ್ನು ತಿಂತೀನಿ. ಬರ್ತೀನಿ ಬರಲ್ಲ ಅಂತಲೂ ಹೇಳಲ್ಲ ಇವರು. ಒಮ್ಮೆಲೆ ಹೊಟ್ಟೆ ಹಸ್ತೈತಂತ ಬಂದುಬಿಡ್ತಾರೆ. ಹೆಂಗಾದ್ರೆ ಯಾಕಿರ್ಲಿ, ಅವ್ರು ಬಂದ್ಮೇಲೆ ಅನ್ನಕ್ಕೆ ಇಡ್ತೀನಿ. ಅದೆಷ್ಟೊತ್ತು ಅನ್ನ ಆಗೋದು? ರಾತ್ರಿಗೆ ಈಗ ಎಲ್ಲರಿಗೂ ಆಗೋಷ್ಟು ಅನ್ನಕ್ಕೆ ಈಗ ಇಟ್ಬಿಟ್ರೆ ಆಗ್ಬಿಡೋದು. ಅದ್ರ ಬೇಡ, ಈ ಥಂಡಿ ಒಳಗೆ ಈಗ ಮಾಡಿ ಇಟ್ಬಿಟ್ರೆ ಆಮೇಲೆ ರಾತ್ರಿ ಮಟ್ಟ ಐಸಾದಂಗೆ ಆಗ್ಬಿಟ್ಟಿರ್ತೈತೆ. ಅನ್ನ ಬಿಸದ ಮಾಡ್ತೀನಿ. ಇರಲಿ ಪರವಾಗಿಲ್ಲ, ಇವ್ರು ಬಂದ್ಮೇಲೆ ಇಟ್ರೆ ಆಕೈತೆ. ಅದಕ್ಕೆ ನಾನು ಇದನ್ನು ಹಂಗೆ ಇಟ್ಟೆ ನೋಡೋಣ. ಹಿತ್ತಲ ಕಡೆಗೂ ಒಂದು 4 ಭಾಂಡೆ ಇದಾವೆ, ತಿಕ್ಕೊಂಡು ಬರ್ತೀನಿ ಹೋಗಿ. ಸ್ಕೂಟಿ ಸೌಂಡ್ ಬರತೈತೆ, ಬಂದ್ರೆ ನೀವ್ರೆ? ಹೈ, ಗಂಗಾ ಹೊರಗ ಬಂತಾಳ. ಹೂವ ರೋಜಾ ಹೂವ, ಹೂವ ನನ್ನ ಜೀವ. ಕಿಕ್ ಸೈಡ್ ಪ್ಲೀಸ್. ಮೆಲ್ಲಕ್ ಬರೋದ ಗೊತ್ತಿಲ್ಲ ನೋಡಿ, ಇವ್ರಿಗೆ ಎಷ್ಟು ಜೋರಾಗಿ ಬರತ್ತಾರ. ಹೂವ ನನ್ನ ಜೀವ. ಅಯ್ಯೋ ರೀ ರೀ, ನಿಲ್ಲಿಸ್ರಿ. ಅಯ್ಯೋ ದೇವ್ರೆ, ಸ್ಕೂಟಿ ನಿನ್ ಮೇಲೆ ಹಾಕಾದ್ರೆ ಹಾಕ್ತೀನಿ ನಾನು. ಎಷ್ಟು ಎದರ್ತೀಯಪ್ಪ. ಅಲ್ರಿ, ತಲೆಗೆಲ್ಲ ಕೆಟ್ಟೈತೇನ್ರಿ ನಿಮ್ಗೆ? ಇಲ್ಲಪ್ಪ, ಖರೇನೂ ತಲೆ ಕೆಟ್ಟಿಲ್ಲ. ಹೌದಾ? ಮತ್ತೆ ಯಾಕೆ ಹಂಗ್ ಮಾಡತ್ತೀರಿ? ನಾನೇನ್ ಮಾಡಿದ್ನಿ? ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಏನ್ ಮಾಡಿದ್ರಿ ಅಂತ? ಹೋಗ್ರಿ, ನನ್ನ ಜೋಡಿ ಮಾತಾಡ್ಬೇಡ್ರಿ ನೀವು. ಎಷ್ಟು ಕೆಟ್ಟಿದ್ರಿ ನೀವು ಗೊತ್ತೇನ್ರಿ ನಾನು? ಈಗೇನು ಅಳಾತಿ? ಅಯ್ಯೋ ಬಿಡು ಗಂಗ, ಸುಮ್ಮನೆ ತಮಾಷೆಗೆ ಹಂಗೆ ಮಾಡಿದ್ನಿ ನಾನು. ನಾನು ಯಾಕೆ ಅಳ್ಳಿರಿ? ನೆಗಡಿ ಆಗೈತೆ, ಅದಕ್ಕೆ ಹಿಂಗ್ ಮಾಡಿದ್ನಿ ಅಷ್ಟೇ. ಎಲ್ಲಿ ಇನ್ನೊಂದ್ಸಲ ಮಾಡು. ಹಿಂಗಂತ ನಾನು ಯಾಕೆ ಮಾಡ್ಲಿರಿ? ನಾನು ಮಾಡೋದಿಲ್ಲ, ಹೋಗ್ರಿ. ತಗೋ, ಮಾಡ್ಬೇಡ. ಏನ್ ಮಾಡಿದ್ವಿ ಊಟಕ್ಕೆ? ಊಟಕ್ರಿ ಏನು ಮಾಡಿಲ್ರಿ ನಾನು. ನೀವೇನು ಬರ್ತೀರಂತ ಗೊತ್ತಿತ್ರಿ ನನ್ಗೆ. ಜನದೊಂದು ರೊಟ್ಟಿ ಓದಿತ್ತು, ಅದನ್ನ ತಿಂದು ಸುಮ್ಮನಾದ್ನಿ ನಾನು. ನೀವು ಮತ್ತೆ ಅಲ್ಲ ಹೋದ್ರ ಪಟ್ನಕ್ಕೆ ನಿಮ್ಮ ಫ್ರೆಂಡ್ ಜೋಡಿ ಅದು ಊಟ ಮಾಡಿ ಬರ್ತೀರೇನೋ ಅಂತ ಅನ್ಕೊಂಡಿರಿ. ಹೌದಾ? ಮೊದ್ಲೇ ಹೇಳ್ಬೇಕಿಲ್ಲೋ ಗಂಗಾ ನೀನು. ಈ ಎಗ್ ರೈಸ್ ಅದ್ರ ಕಟ್ಕೊಂಡ್ ಬರ್ತಿದ್ನಿ ನಾನು. ನನ್ಗೇನ್ ಗೊತ್ತಿತ್ತು? ಫೋನ್ ಮಾಡಿ ಹೇಳ್ಬೇಕಿಲ್ಲೋ ನೀನು. ಯಾಕೆ ಊಟ ಮಾಡಿ ಬಂದಿಲ್ಲ ನೀವು? ಫೋನ್ ಮಾಡೋ ಫೋನ್ ಎಲ್ಲ ಐತ್ರಿ ಮನ್ಯಾಗ, ಮಾವ ಒಯ್ದಿದ್ದಾರಿ ಹೊಲಕ್ಕೆ. ಅಯ್ಯೋ ಹೌದೆಲ್ಲ ನೆನಪ ಇಲ್ಲ ನನಗೆ. ಮತ್ತೀಗ ಏನ್ ತಿನ್ಲಿ ನಾನು? ಮನ್ಯಾಗ ತಿನ್ನಕ್ಕೇನು ಕಡಿಮೆ ಇಲ್ರಿ, ಬೇಕಾದಷ್ಟು ಐತೆ. ಅಕ್ಕಿ ಇದಾವ್ರಿ 1 ಚೀಲ, ಉಪ್ಪು, ಖಾರದ ಪುಡಿ, ಅರಿಶಿನ. ಅದನ್ನ ಒಗ್ಗರಣೆ ಕೊಟ್ಟು ತಿನ್ನೋದೇನ್ರಿ. ಇಷ್ಟು ಬಾಯಾಗ ಹಾಕೊಂಡ್ಬಿಟ್ರೆ ಸಾರು ಅನ್ನ ಎಲ್ಲ ಊಟ ಮಾಡ್ದಂಗ ಹಾಕೈತಲ್ರಿ. ಹೆಂಗ್ರಿ ನನ್ನ ಐಡಿಯಾ? ಚಲೋ ಐತಲ್ರಿ? ಏನ್ ಕಿಂಡಲ್ ಮಾಡತಿ? ಇಲ್ಲಪ್ಪ, ಕಿಂಡಲು ಇಲ್ಲ ಕ್ಯಾಂಡಲು ಇಲ್ಲ, ಖರೇನ ಹೇಳತ್ತೀನ್ರಿ. ಹಂಗ ಮಾಡಿದ್ರೆ ಹಾಕೈತಲ್ರಿ. ಇನ್ನೇನು ಅನ್ನ ಸಾರು ಮಾಡೋದಂತ ಹೇಳಿದ್ದೀರಿ ಅಷ್ಟೇ. ಸರಿ, ಈಗ ಅದೆಲ್ಲ ಬಿಡು. ಮಾಡ್ಕೊಡ್ತೀಯ ಇಲ್ಲ ಅಷ್ಟೇ ಹೇಳಿ ನನ್ಗೆ. ಇಲ್ಲ ಅಂದ್ರೆ? ಇಲ್ಲ ಅಂದ್ರೆ ಏನ್ ಮಾಡಕ್ ಆಕೈತೆ? ಮ್ಯಾಗಿ ಪಾಕೆಟ್ ಇದಾವಲ್ಲ ಡಬ್ಬಿ ಒಳಗ್, ನಿನ್ನೆ ನೋಡಿದ್ನಿ ನಾನು ಬಿಸ್ಕೆಟ್ ತಗೋಬೇಕಾದ್ರೆ. ಅದನ್ನ ಮಾಡ್ಕೊಂಡು ಉಣ್ತೀನಿ, ಆಯ್ತಾ? ಹೋಗ್ಲಾ ಒಳಗ? ಏನ್ ಮ್ಯಾಗಿ ಮಾಡ್ಕೊಂಡು ಅಂತೀರಿ? ತಂದು ಇಡ್ಬೇಡ್ರಿ ಅಂದ್ರೂ ಕೇಳತ್ತಿಲ್ಲ. ಹುಡುಗರು ಹಂಗ ಕಲಿತಿದಾರ. ದಿನಾಲು ಮ್ಯಾಗಿ ಮಾಡ್ಕೊಡು ಅಮ್ಮ, ಮ್ಯಾಗಿ ಮಾಡ್ಕೊಡು ಅಮ್ಮ ಅಂತ ನಂಗೆ ತಲೆ ತಿನ್ನತಾರಿ. ಇದಿಷ್ಟು ಡಬ್ಬಿ ಒಳಗಿನ ಖಾಲಿ ಆದ್ರೆ ಮತ್ತೆ ತರಾಕದು ಹೋಗ್ಬೇಡ್ರಿ ನೋಡ್ರಿ, ಈಗ ಹೇಳತ್ತೀನಿ ನಾನು. ತಿನ್ಲಿ ಬಿಡು, ಯಾವಾಗತ್ರ ತಿನ್ನಕ್ ಏನಾಕೈತೆ ಹೇಳು? ಸಾಯಂಕಾಲಕ್ ಸ್ನಾಕ್ಸ್ ಹಂಗ್ ಮಾಡ್ಕೊಡು, ಅವ್ರಿಗೆ ಏನಾಗೋದಿಲ್ಲ ಅದಕ್ಕೆ. ಅದಕ್ಕೇನು
ಆಗೋದಿಲ್ರಿ, ಅದನ್ನ ತಿಂದಿರ್ತಾರಲ್ರಿ ಅವ್ರಿಗೆ ಆಕೈತೆ. ಭಾಳ ತರಬೇಡ್ರಿ, ಅದು ಒಳ್ಳೇದಲ್ಲ ಆರೋಗ್ಯಕ್ಕೆ. ಏನು ತಿನ್ಬೇಕು, ತಿಂಗಳಿಗೆ ಒಂದ್ಸತಿ ಇಲ್ಲ 2 ಸತಿ ತಿಂದ್ರೆ ಚಲೋ ರೀ ಅದು. ಇವ್ರು ಡಬ್ಬ್ಯಾಗಿದಾವಂತೂ ವಾರಕ್ಕೆ 1 ಸತಿ 2 ಸತಿ ಮಾಡ್ಕೊಡಮ್ಮ ಅಂತ ಹೇಳ್ತಾರೆ. ಪುಟ್ಟಿ ಕೇಳ್ತಾಳೆ, ನಿಮ್ಮ ಸಣ್ಣ ಮಗ ಇದಾನಲ್ರಿ ಅವನಿಗೆ ಹೇಳೋದಾಗೋದಿಲ್ಲ ನನ್ನ ಕೈಯಾಗ. ಹೌದಾ? ಕೈಯಾಗ ಯಾಕೆ ಹೇಳ್ತೀವಿ, ಬಾಯಾಗ ಹೇಳ್ಬೇಕು ನೀನು. ಹೋಗ್ರಿ ಅತ್ತ. ಹೋಗ್ಬೇಕಾ? ಈಗಾದ್ರ ಬಂದಿನ ಗಂಗ ಮತ್ ಕಳ್ಸತಿ ಅಲ್ಲ ಆತದ. ಈಗೇನ್ ಅನ್ನಕ್ಕಿಡತಿ ನೀನು, ಮತ್ ಅಕ್ಕಿ ಹರ್ಸತಿ ಅಲ್ಲ. ಬಾ ಜಲ್ದಿ ಅನ್ನಕ್ಕಿಡ್ ಬಾ, ಸಾರ್ ಇರ್ಬೇಕು. ಬರ ಊಟ ಮಾಡೋಣಂತ. ಊಟ ಮಾಡಿ ಊಟ ಮಾಡಿ ಸ್ಕೂಟಿ ಕಲಿಯಾಕ ಹೋಗೋನ್ ತಗೋ. ಬಾಳ ದಿನ ಆತು ಸ್ಕೂಟಿ ನೆನಪಾದ್ರ ಬರತೈತಿ ನಿನ್ಗೆ. ತಂದ್ ಇಟ್ಟಿರೋದ್ ಅಷ್ಟ ಐತೆ. ಕಲ್ತು ನನ್ಗ ಒಂದಿನ ಶಾಪಿಂಗ್ ಏನಾದ್ರು ಕರ್ಕೊಂಡ್ ಹೋಗಿ ಅಂತ ನಾನ್ ಮಾಡಿದ್ರ ಕಲಿತೀನಿ ಅನ್ನೋದು ಬಾಯಾಗಿಂದ ಬರಾತಿಲ್ಲ ನಿನ್ಗೆ. ನನ್ನ ಜೋಡಿ ಶಾಪಿಂಗ್ ಹೋಗೋ ಆಸೆ ಐತ್ರಿ ನಿಮ್ಗೆ? ಆತ ತಗೊಳ್ರಿ, ಹೋಗೋಣ. ಆದ್ರೆ ಶಾಪಿಂಗಿಗೆ ಏನು ಹೋಗೋದಿಲ್ಲ, ನಾವು ಡೈರೆಕ್ಟ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀವ್ರಿ. ಇಂಡೈರೆಕ್ಟ್ ಆಗಿ ಯಾಕೆ ಹೇಳತಿ? ಡೈರೆಕ್ಟ್ ಆಗಿ ಹೇಳ್ಬಿಡಲ್ಲ. ಮುಂದಿಂದ ಗಾಡಿ ಬಂದ್ರ ಆ ಗಾಡಿಗೆ ಡಿಕ್ಕಿ ಹೊಡೆದು ಇಬ್ರು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅಕ್ಕಪಕ್ಕ ಬೆಡ್ ಮೇಲೆ ಮಲಗಿರ್ತೀವಂತ. ಹಿಂಗಂದ್ರೆ ನೀನ್ ಯಾವತ್ತೂ ಕಲಿಯಲ್ಲ ಗಂಗಾ. ಕಲಿತೀನಿ ಬಿಡ್ರಿ, ಇನ್ನೂ ಟೈಮ್ ಐತೆ. ಇನ್ನು ಯಾವಾಗ ಕಲಿತೀನಿ ನೀನು? ತಂದ್ ಎಷ್ಟ್ ದಿನ ಆತ ಇಷ್ಟೊತ್ತಿಗಾಗ್ಲೇ ಕಲ್ತ ಅತ್ತೆಗ್ ಹೊಲ ಕಡೆಗ್ ಬಿಟ್ಟು ಬರೋದು, ಇಲ್ಲ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಸಂತೆಗೆಲ್ಲ ಹೋಗೋದ್ ಮಾಡ್ತೀರಂತ ನಾನ್ ಅನ್ಕೊಂಡ್ರೆ ಸ್ಕೂಟಿ ಕಲಿಯೋದಂದ್ರನ ಹೂನ ಅನ್ನತೀನಿ ನೀನು. ಅದ್ ಯಾವಾಗ ಕಲಿತು ಏನಪ್ಪ ಗೊತ್ತಿಲ್ಲ. ಆದ್ರೆ ನೆಕ್ಸ್ಟ್ ಟೈಮ್ ನಾನ್ ಬರೋ ಮಟ ನಿನ್ ಸ್ಕೂಟಿ ಕಲ್ತಿರ್ಬೇಕು, ಆಯ್ತಾ? ಆಯ್ತ್ರಿ. ನೋಡೋಣ ತಗೋ ಎಷ್ಟ್ ಕಲಿತಿ ಅಂತ ಗೊತ್ತಾಕೈತೆ. ಆತತ್ ಜಲ್ದಿ ಅನ್ನಕ್ಕಿಡ್ ನಡಿ, ಊಟ ಮಾಡೋಣಂತ. ಅಯ್ಯೋ ಪಟ್ನದಿಂದ ನಿನ್ ಏನೋ ಕೊಡೋಣಂತ ತಗೊಂಡ್ ಬಂದಿನಿ, ಮರ್ತ ಬಿಟ್ಟಿನ್ ನೋಡ್. ಏನ್ ತಗೊಂಡ್ ಬಂದಿರಿ? ಅದ ಹೇಳಲ್ಲ, ಕಣ್ ಮುಚ್ಚ ಕೈಯಾಗ ಕೊಡ್ತೀನಿ. ಕಣ್ ಮುಚ್ಚಿನ ಜಲ್ದಿ ಕೊಡ್ರಿ. ಏನ್ ಅನ್ಕೊಂಡಿದ್ದಾಳ ಏನೋ ಪಾಪ ಗಂಗಾ. ಹಂಗ ಕಣ್ ಮುಚ್ಕೊಂಡಿರು, ಬಿಡ್ಬೇಡ. ಡಿಕ್ಕ್ಯಾಗ ಐತ್ ತಕ್ಕೋತೀನಿ. ಆತ್ರಿ, ಜಲ್ದಿ ಕೊಡ್ರಿ, ನಂಗೆ ತಡ್ಕೊಳಕ್ ಆಗತ್ತಿಲ್ಲ. ಏನ್ ತಗೊಂಡ್ ಬಂದಿದಾರ? ಡ್ರೆಸ್? ಡ್ರೆಸ್ ಭಾಳ ಇದಾವ. ಮತ್ತೇನ್ ತಗೊಂಡ್ ಬಂದಿದಾರ? ಕೊಟ್ಟ ಮೇಲೆನ ಗೊತ್ತಾಕೈತಿ. ಬಂದ್ರಿ? ಇನ್ನೂ ಇಲ್ಲ ಗಂಗಾ, ಡಿಕ್ಕಿ ಓಪನ್ ಮಾಡತ್ತೀನಿರು, ಯಾಕೋ ಬರಾತನೇ ಇಲ್ಲ ಅದು. ಈಗ ಬಂತೆ. ಹಂಗ ಕಣ್ಮುಚ್ಚಿರು, ನಾನು ಹೇಳೋ ಮಟ ತೆಗಿಬಾರ್ದು. ಆತ್ರಿ. ಹಾಯ್, ಎಲ್ರು ಹೇಗಿದ್ರಿ? ಎಲ್ರು ಆರಾಮದ್ರ ಅಂತ ಅನ್ಕೊಳತೀನ್ರಿ. ಇದೇನಪ್ಪ ಗಂಗಾಗ್ ರಾಜು ಸರ್ಪ್ರೈಸ್ ಆಗಿ ಕಡ್ಲೆ ಗಿಡ ಕೊಡೋವಂಥದ್ದು ಏನಿತ್ತು, ಗಿಫ್ಟ್ ತರಬಹುದಾಗಿತ್ತಲ್ಲ ಅಂತ ನೋಡತ್ತೀರಿ. ಅದ ಟ್ವಿಸ್ಟ್ ರೀ ಅಪ್ಪ. ಏನಂತಂದ್ರೆ ಇವಾಗ ಕಡ್ಲಿ ಗಿಡ ಸೀಸನ್ ನಡೆಯತೈತ್ರಿ. ಎಲ್ಲೆಡೆ ಕಡ್ಲೆ ಗಿಡ ಅಂತಿರ್ತಾರೆ. ತಗೊಳ್ದೆ ಹಂಗ ಹಿಂಗ್ ಬರಾಕೈತಿ ಹೇಳ್ರಿ. ಅದಕ್ಕ ನಮ್ ಗಂಗಾಗ ಕಡ್ಲೆ ಗಿಡ ಅಂತಂದ್ರ ಬಹಳ ಇಷ್ಟ ರೀ. ತಗೊಂಡ್ ಬಂದಿರಿ ಒಂದ್ ಸೀಡು. ಬರ್ರಿ ಕೊಡೋಣ, ಆಕಿ ರಿಯಾಕ್ಷನ್ ಹೆಂಗಿರುತ್ತಂತ ನೋಡೋಣ್ರಿ. ಐ ಲವ್ ಯು ಗಂಗಾ. ಐ ಲವ್ ಯು ಟೂ ರೀ. ಐ ಲವ್ ಯು ಟೂ. ಇದೇನಿದು ಸೊಪ್ಪು ಇದ್ದಂಗೈತೆ ರೀ? ಏನಿದೆ? ಕಣ್ಬಿಟ್ ನೋಡ್ ಗಂಗಾ, ಗೊತ್ತಾಕೈತೆ. ಬಿಡ್ತೀನ್ರಿ, ಆದ್ರೆ ಸೊಪ್ಪು ಇದ್ದಂಗ ಏನ್ ಸರ್ಪ್ರೈಸ್ ತಗೊಂಡ್ ಬಂದಾರಿ ಇವ್ರು? ನೋಡೋಣ ನಿಂದರಿ. ಏನ್ರಿ ಇದು? ಅಷ್ಟು ಗೊತ್ತಾಗಿಲ್ಲ? ಕಡ್ಲೆ ಗಿಡ ಗಂಗಾ. ಗೊತ್ತೈತೆ, ಹೋಗ್ರಿ. ನೀವು ಇಷ್ಟ ಇದ್ ಮಾಡ್ತೀರ ಅಂತ ಗೊತ್ತಿದ್ದಿಲ್ಲ ನನಗ. ಹಂಗೂ ಕೊಡ್ಬೋದಾಗಿತ್ತಲ್ಲ, ಹಿಂಗ್ ಕಣ್ಣು ಮುಚ್ಚು ಎಲ್ಲ ಕೊಡ್ತೀನಂತ ಯಾಕೆ ಹೇಳಿದ್ರಿ ನೀವು? ನಿಮ್ಗ ಸಾರಿ ಗಂಗಾ, ಹಿಂಗ ಆಕೇತ್ ಅಂತ ಗೊತ್ತಿದ್ರ ಖರೇನು ತಗೊಂಡ್ ಬರ್ತಿದ್ದಿಲ್ಲ ನಾನು. ತಗೊಂಡ್ ನೆಕ್ಸ್ಟ್ ಟೈಮ್ ಇದು ತಗೊಂಡ್ ಬರೋದಿಲ್ಲ, ಓಕೆನಾ? ಅಯ್ಯೋ ಸಾರಿ ಯಾಕೆ ಹೇಳತ್ತೀರಿ? ಖುಷಿನ ಆದ್ರೆ ನಂಗೆ ಕಡ್ಲೆ ಗಿಡ ನೋಡಿ, ಆದ್ರೆ ನನ್ನ ಮೈಂಡಲ್ಲಿ ಬೇರೆ ಏನೋ ತಗೊಂಡ್ ಬಂದಿರಿ ಅಂತ ಇತ್ತು. ಅದಕ್ಕೆ ಒಂದು ಸ್ವಲ್ಪ ಶಾಕ್ ಆತ ಅಷ್ಟೇ ರೀ. ಸಾರಿ, ಅದಕ್ಕೆ ಹೇಳಕ್ ಹೋಗ್ಬೇಡ್ರಿ. ಥ್ಯಾಂಕ್ಸ್ ರೀ. ಇನ್ನು ತುಂಬೇಕಿವು. ಗಿರ್ಜಿ ಇಲ್ಲಿದೆ ನಿಲ್ಲಿ. ಕಾಣಾತಿ ತಗೋ. ಇಲ್ಲೇನ್ ಮಾಡತಿ? ನಾನು ಹುಡ್ಕಾಡತೀನಿ. ಏನ್ ಕೆಂಪಜಿ ಗುಡ್ಸ್ಲತ್ರಕ್ ಹೋಗಿರೋಳು ಬಂದಾಳ ಇಲ್ಲ ಅಂತ ನೀನ್ ನೋಡಿದ್ರ ಇಲ್ಲಿ ಬಂದಿದ್ದಿ? ಯಾವಾಗ ಬಂದಿ ಅಲ್ಲಿಂದ? ನಾನ್ ಬಂದ್ ಬಾಳ ಹೊತ್ತಾತ. ಅಲ್ಲಿ ಬಂದಾದ್ರೆ ಏನ್ ಮಾಡ್ಲಿ, ನಾನು ನೀರ್ ಕಟ್ಟಾತಿದ್ರಿ. ನೀವು ಏನೈತ್ ಕೆಲಸ ಅಲ್ಲಿ? ಇಲ್ಲಿ ಕಡ್ಲೆ ಬೀಜ ಬಿಸಾಕಿದ್ರು ನೋಡ್ರಿ. ಯಾವಾಗ ಹುಟ್ಟಿದಾವ ಇಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ನಿ. ಹುಟ್ಟಿದಾವ ನೋಡ್ರಿ. ಆದ್ರೆ ಗಂಟೆ ಇನ್ನು ತುಂಬಿಲ್ರಿ. ಗಂಟೆ ತುಂಬಿದ್ರೆ ಹುಡುಗರು ತಿಂತಾರ, ಕಿತ್ಕೊಂಡು ಹೋಗೋಣ ಅಂತ ಬಂದಿ ನಾನು. ಆದ್ರೆ ಇನ್ನು ಎಳೆವಿದಾವೆ. ಇನ್ನೊಂದು 2-3 ದಿನ ಆಕೇತ್ರಿ, ಅವು ತುಂಬ್ತಾವ. ಅವಾಗ ಕಿತ್ಕೊಂಡ್ ಬರ್ರಿ, ಹುಡುಗರು ತಿಂತಾರ. ಮತ್ತೆ ಎಲ್ಲಿ ಸಂತ್ಯಾಗ ಕೊಂಡ್ಕೊಂಡು ಬರೋದು? ಇಲ್ಲ, ಇಟ್ಟಿಟ್ ಸಿಗ್ತಾವ, ತಿಂದ್ರ ಆಕೇತೆ. ಆತ ಏನ್ ಊಟ ಮಾಡೋಣ? ಬ್ಯಾಡ, ಆಮೇಲೆ ಒಂದೊಂದ್ ತಗೋ. ಹೊಟ್ಟೆ ಹಸ್ತಿಲ್ಲ ನನ್ಗೆ. ನೀನ್ ಬಂದಿದ್ದೆ ಇಲ್ಲ ನೋಡ್ಕೊಂಡು ಹೋಗೋಣಂತ ಬನ್ನಿ. ಇಷ್ಟೋರ್ ಮಟ ಆದ್ರೂ ಆ ಕಡೆಗೆ ಬಂದಿಲ್ಲ ನೀನು. ಮತ್ ಮಾತಿಗೆ ಕೂತ್ಕೊಂಡ್ರೆ ಮುಗಿತ್. ಸಾಯಂಕಾಲ ಆದ್ರೂ ಮಾತುಗಳು ಮುಗಿಯಲ್ಲ ನೀನು. ಈಗ ಬರಾತಿದ್ನಿ ಕೆಂಪಜಿ ಗುಡ್ಸಲ್ತಾಗ, ಮತ್ತೆ ಇಲ್ಲಿ ನೋಡಿ ಸುಮ್ಮನಾದ್ನಿ ನೋಡ್ರಿ. ಆತ ತಗೋ, ಪೈಪ್ ಇನ್ನೊಂದ್ ಕಡೆಗೆ ಹಾಕ್ಬೇಕು. ಹೋಗ್ಲ ನಾನು, ಆಮೇಲೆ ಬಾ ಊಟ ಮಾಡೋಣ. ಆತ್ ಹೋಗ್ರಿ, ಬರ್ತೀನಿ ನಾನು. ಇಲ್ಲಿ ಟೊಮೆಟೊ ಸಸಿ ಹಾಕಿರವ ಇದು ಏನು ಹುಟ್ಟಿದಾವ ಇಲ್ಲ ನೋಡ್ ಬರ್ತೀನಿ. ಹೋಗಿರಿ. ಆತ್ ತಗೋ. ಹರೇ ರಾಮ್ ಕೃಷ್ಣ. ಅಯ್ಯೋ ಅಯ್ಯವ, ಏನೊಂದು ಸ್ವಲ್ಪ ಬಗ್ಗಿದ್ರೆ ಸಾಕವಯ್ಯವ. ಏನು ಸೊಂಟ ನೋವು ಸಾತೈತಂದ್ರೆ
ಏನು ಹೊಲ್ದಾಗ ಕೆಲಸ ಮಾಡ್ತೀನಿ ಏನು ನನ್ನ ಎಲ್ಲ ಅವರ ಮಾಡ್ತಾರೆ. ಇದು ಗಿಡ ಇದ್ರ ಚಿಕ್ಕಡೆ ಬಳ್ಳಿ ನಮ್ದು ಹುಟ್ಟೈತಂದೆ, ಆದರೆ ಏನು ಬಿಡಾತನೇ ಇಲ್ಲ ಅದು. ಆತ ಇಲ್ಲ ನಿಮ್ದು, ಆದ್ರ ಊಟ ಮಾಡೋಂಬರಿ, ಊಟ ಟೈಮ್ನೂ ಆಗೈತೆ. ಏನ್ ನೋಡತ್ತಾರ ಇವ್ರ ಮ್ಯಾಗ? ವಿಮಾನ ಹೋಗತೈತೆ? ಏನ್ ವಿಮಾನ ಹೋಗತೈತೆ? ವಿಮಾನ ಹೋಗತೈತೆ. ಹೌದಾ? ಎಲ್ಲ ಐತೆ ನನ್ ಕಾಣತಿಲ್ಲ. ಮತ್ತೆ ಏನ್ ಶಬ್ದನೂ ಬರತಿಲ್ಲ ಹೋಗೋದು. ಏನ್ ಮೂಡ್ದಾಗ ಹೋಗೈತೆ ಏನ? ಎಲ್ಲಿ ತೋರಿಸ್ ಬರ್ರಿ, ನಂಗೆ ನೋಡೋ ಮಟ್ಟ ಸಮಾಧಾನ ಇರೋದಿಲ್ಲ. ಹುಚ್ಚಿ ಅಂದ್ರೆ ಹುಚ್ಚಿ ನೋಡ್ಲಿಕ್ಕಿರ್ಜಿ ನೀನು. ಶಬ್ದ ಬರ್ದಂಗ ಅದೇಂಗ್ ಹೋಗ್ಯತ ವಿಮಾನ, ಅಷ್ಟು ಗೊತ್ತಾಗೋದಿಲ್ಲ. ನಾನು ಅದ ಅನ್ಕೊಂಡಿ, ಶಬ್ದ ಬರ್ದಂಗ ಅದೇಂಗ್ ಹೋಗ್ಯತೆ. ಆದ್ರೂ ಒಂದೊಂದ್ಸತಿ ಹೋಗ್ತಾವ, ಮಾಡ್ದೊಳಗ ಇದ್ರ ಅವು ಶಬ್ದ ಬರೋದಿಲ್ಲ. ಮತ್ ಸುಳ್ಳ ಕೇಳಿದ್ರಿ ವಿಮಾನ ಹೋಗತೈತೆ ಅಂತ. ಮ್ಯಾಲ ಏನ್ ನೋಡಿದ್ರಿ ಹೇಳಬೇಕು ನೀವು. ಏನ್ ನೋಡಿದ್ರಿ ಮ್ಯಾಲ? ಮ್ಯಾಲಿಂದ ನನ್ಗ ರಂಬೆ ಊರ್ವಶಿಯರು ಇನಿಕ್ ನೋಡಾತಿದ್ರ, ಅದಕ್ಕ ನೋಡಿದ್ನಿ ಮ್ಯಾಗ. ಏನಂದ್ರೆ ರಂಬೆ ಊರ್ವಶಿಯರು ಮ್ಯಾಲಿಂದ ಇನಕ್ ನೋಡತ್ತಾರ? ಅದು ನಿಮ್ಮ ಮೂತಿಗೆ. ಅಯ್ಯೋ, ಪಕ್ಕದಾಗಿರೋ ನಾನ ನಿಮ್ಗೆ ಇನಿಕ್ ನೋಡಲ್ಲ ಅಂತದ್ರಾಗ ಅಷ್ಟು ಕಿಲೋಮೀಟರ್ ಮ್ಯಾಗ ಇರೋ ಅಲ್ಲ ರಂಬೆ ಊರ್ವಶಿಯರು ಇನಿಕ್ ನೋಡಕ್ ಬರ್ತಾರೆ ನಿಮ್ಗೆ? ಹೇಳೋದು ಹೇಳ್ಬೇಕು, ನಂಬಂಗ್ ಹೇಳ್ಬೇಕು ಒಂದ್ ಸ್ವಲ್ಪ. ಖರೇನ ಹೇಳ್ರಿ, ಏನ್ ನೋಡತ್ತಿದ್ರಿ ಈಗ? ಹೌದೌದು, ಇನಿಕ್ ನೋಡೋದಿಲ್ಲ ನೀನ್. ಅದಕ್ಕ ನಿಂಗ್ ನೋಡಾಕ್ ಬಂದಾಗ ಇನಿಕ್ ನಂಗ ನೋಡಾತಿದ್ದಿ. ನೆನ್ಪೈತ ಇಲ್ಲ? ಈಗ ಅದನ್ನೆಲ್ಲ ಯಾಕೆ ಕೆತ್ಕತ್ತೀರಿ? ಕೆದ್ಕಾತಿಲ್ಲ ನಾನು. ನೀನೇ ಹೇಳ್ದೆ ಅಲ್ಲ ಈಗ ಪಕ್ಕದಾಗಿದ್ರು ನಾನು ಇನಿಕ್ ನೋಡೋದಿಲ್ಲ ನಿನಗ್, ಮತ್ತೆ ಅವ್ರು ನೋಡ್ತಾರೇನಂತೆ. ಅದಕ್ಕ ನಿಮ್ ಸಬ್ಸ್ಕ್ರೈಬರ್ಸ್ಗೂ ಗೊತ್ತಾಗ್ಲಿ ನೀನ್ ಹೆಂಗ್ ಇನಿಕ್ ನೋಡಾತಿದ್ದಿ ಅಂತ ಒಂದ್ ಸ್ವಲ್ಪ ಹೇಳಿದ್ನಿ ಅಷ್ಟೇ. ಅವ್ರಿಗೆ ನೀವೇನು ಹೇಳೋದು ಬ್ಯಾಡ್, ನಾನು ಹೇಳ್ತೀನಿ. ಆದ್ರೆ ಇದನ್ನ ಯಾಕೆ ಕೆತ್ಕಿದ್ರಿ ನೀವು? ಅಷ್ಟು ಹಿಂದೆ ಹೋಗಿ ಹೇಳೋವಂಥದ್ದು ಏನಿತ್ತು? ನಾನೇನು ಕೇಳಿದ್ನಿ ನಿಮ್ಗೆ, ನೀವೇನು ಹೇಳತ್ತೀರಿ? ಮ್ಯಾಲೆ ಏನು ನೋಡತ್ತೀರಿ ಅಂತ ಅಷ್ಟೇ ಕೇಳಿದ್ನಿ. ಅದಕ್ಕೆ ತಕ್ಕ ಉತ್ತರ ಕೊಡ್ಬೇಕಿಲ್ಲ ನೀವು. ರಂಬೆ ಊರ್ವಶಿಯರು ಇನಿಕ್ ನೋಡತ್ತಾರೆ ಹಂಗೆ ಹಿಂಗೆ ಅಂತಂದ್ರೆ ಅದಕ್ಕೆ ಅಂದಿ ನಾನು. ಪಕ್ಕದಾಗಿರೋ ನಾನೇ ಇನಿಕ್ ನೋಡಲ್ಲ, ಅವ್ರು ಯಾಕೆ ನೋಡ್ತಾರಂತ? ಅಷ್ಟು ಕಿಲೋಮೀಟರ್ ಮ್ಯಾಲ ಇರೋರು ಹೆಂಗ್ ನೋಡ್ತಾರೆ ನಿಮ್ಗೆ? ಹೌದು, ನೋಡತ್ತಿದ್ನಿ. ಅದ್ರಾಗೇನು ತಪ್ಪೈತೆ? ಕಟ್ಕೊಳ್ಳೋ ಗಂಡ ಮತ್ತು ಸಾಯೋ ಮಠ ನಿಮ್ಮ ಜೋಡಿನೇ ಇರ್ಬೇಕಾಕೈತೆ. ಅದಕ್ಕೆ ಒಂದ ಸತಿ ನೋಡೋದು, ಮತ್ತೆ ಆಮ್ಯಾಗ ಒಂದ್ಸತಿ ವಿಜೃಂಭಣೆನ ನೀವು ತವರ ಮನೇನ ಕರ್ಕೊಂಡು ಬಂದ್ರೆ ತಿಪ್ಪರ್ಲಾಗ ಹಾಕಿದ್ರು ಮತ್ತೆ ನಾವು ವಾಪಸ್ ಹೋಗಕ್ಕೆ ಆಗೋದಿಲ್ಲ. ನೀವು ಏನು ಕಾಲು ಸೊಟ್ಟ ಇದ್ರು ಯಾರಿಗೆ ಹೇಳಕ್ ಬರೋದಿಲ್ಲ, ಏನು ಕೈ ಸೊಟ್ಟ ಇದ್ರು ಯಾರಿಗೆ ಏನು ಹೇಳಕ್ ಬರೋದಿಲ್ಲ. ಅದಕ್ಕೆ ಮತ್ತೆ ಮೊದಲನೇ ಸತಿ ಬಂದಾಗ ಎಲ್ಲ ನೋಡತ್ತಿದ್ನಿ, ತಲೆ ಕೂರ್ಲಿದಾವ ಇಲ್ಲ, ತೆಳ್ಳಗ ಬೆಳ್ಳಗ, ಮತ್ತು ಕಾಲು ಕಣ್ಣು ಎಲ್ಲ ನೆಟ್ಟಾಗ ಇರೋ ಜಾಗದೆಲ್ಲ ಇದಾವ ಇಲ್ಲ ಅಂತ ನೋಡತ್ತಿದ್ನಿ. ಅದ್ರಾಗೇನೈತೆ? ಅಯ್ಯ ಗಿಡ್ಮೊಳಿ ಹೋದಂದೆ ನೀನು. ಕೈ ಕಾಲ್ ನೆಟ್ಟಾಗಿದಾವ ಇಲ್ಲ, ಕಣ್ಣೈತ ಇಲ್ಲ ಅಂತ ಇನಿಕ್ ನೋಡತ್ತಿದ್ದಿ. ಹೋಗೋ ಮಾರಾಯ, ನಾನು ಎಷ್ಟು ಪ್ರೀತಿ ಮಾಡತ್ತಾಳಲ್ಲ ನನಗೆ, ಇನ್ನೂ ನೆಟ್ಟಾಗಿ ನೋಡ ಇಲ್ಲ. ಇನಿಕ್ ನೋಡತ್ತಾಳಂದ್ರೆ ಭಾಳ ಪ್ರೀತಿ ಐತಿ ನನ್ನ ಮ್ಯಾಗ. ಹಂಗಿಂಗಂತ ನಾನೇನೇನೋ ಕಲ್ಪನೆ ಮಾಡ್ಕೊಂಡಿದ್ನಿ. ನೀನ್ ನೋಡಿದ್ರ ಹಿಂಗೈತೇನಿದ್ ಮ್ಯಾಟರ್. ಜಗತ್ನ್ಯಾಗ ಎಂತೆಂತ ಹುಡುಗಿಯರು ಇರ್ತಾರ ನೋಡ್. ಹೌದೌದು, ಎಲ್ಲ ಹುಡುಗಿಯರದ ತಪ್ಪಿರ್ತೈತಿ, ಹುಡುಗರ್ದು ಏನೂ ಇರೋದಿಲ್ಲ. ಹುಡುಗಿ ನೋಡಕ್ ಬಂದಾಗ ಹುಡುಗರು ಮನೆ ಕಡೆಯವರು ಒಂದ್ ಸ್ವಲ್ಪ ನಡ್ಕೊಂಡ್ ಬಾರಮ್ಮ ಅಂತ ಹುಡುಗಿಗೆ ಯಾಕೆ ಹೇಳ್ತಾರೆ ಹೇಳ್ರಿ? ಅದೇ ಹುಡುಗಿ ಚಂದಾಗ ನಡೀತಾಳೆ ಇಲ್ಲ ನೋಡೋದಕ್ಕೂ ಹೇಳ್ತಾರೆ. ಇಲ್ಲ ಮ್ಯಾಟರ ಬೇರೆ ಐತದ. ಯಾಕೆ ನಡ್ಕೊಂಡ್ ಬರಕ್ ಹೇಳ್ತಾರಂದ್ರ ಹುಡುಗಿಗೆ ಎಲ್ ಮತ್ತೆ ಕಾಲಿಗಿಲ್ ಸೊಟ್ಟ ಆಯ್ತ ಏನ, ನೆಟ್ಟಾಗ ನಡೀತಾಳ ಇಲ್ಲ ಇವಳು, ಇಂತಳಿ ಕಟ್ಕೊಂಡೋಗಿ ಜೀವನ ಪೂರ್ತಿ ಮತ್ತೆ ಕೂಳ ಹಾಕೋದಾಕೈತಲ್ರಿ. ಅದಕ್ಕ ನಡ್ಕೊಂಡ್ ಬಾರಮ್ಮ ಅಂತ ಹೇಳ್ತಾರೆ. ಅದು ಆದ್ರೆ ಹಾಡ್ಗಿಡ್ ಹಾಡಕ್ ಬರ್ತೈತ ಇಲ್ಲ? ಅದು ಯಾವ್ದೋ ಪಿಕ್ಚರ್ ಒಳಗೆ ಐತಲ್ರಿ, ಸಿಂಹಾದ್ರಿಯ ಸಿಂಹನ ಯಾವ್ದದ್ ಬರಾತಿಲ್ಲ ನನಗೆ. ಅದ ಪಿಕ್ಚರ್ ಅನ್ಕೋತೀನಿ, ಹೌದಾ ಇಲ್ಲ ಗೊತ್ತಾಗತ್ತಿಲ್ಲ. ಒಟ್ಟ ಅದ್ರಾಗ ಹೆಂಗೈತ್ ನೋಡ್ರಿ, ಆವಾಗಿನ ಕಾಲದಾಗು ಮತ್ತೆ ಹಂಗ ಇರ್ತಿತ್ತು ಅಂತ ನಿಮ್ಗೆ ಹೇಳತ್ತೀನಿ ನಾನು. ನೀವದು ಬಂದಾಗ ನೋಡಾಕ ಹಂಗೇನ್ ಮಾಡಿಲ್ಲ. ಆದ್ರೂ ನೀವು ಅಂದ್ರಲ್ಲ ಮತ್ತೆ ಹುಡುಗಿಯರು ಇಂಥ ಹುಡುಗಿಯರು ಇರ್ತಾರ ಜಗತ್ತೊಳಗಂತೆ. ಹುಡುಗರು ಏನು ಕಡಿಮೆ ಇರೋದಿಲ್ಲ. ಹುಡುಗರು ಕಡೆಯವರು ಬಂದಾಗ ಇಂಥವೆಲ್ಲ ಇದು ಮಾಡಕ್ ಹೇಳ್ತಾರ ಹುಡುಗಿಯರಿಗಂತ ಹೇಳತ್ತೀನ್ರಿ ನಾನು. ಆತಾತೆ, ಈಗ ಜಗಳ ಆಡೋದು ಬೇಡ. ಈಗ ಮ್ಯಾಲ ಏನ್ ನೋಡಿದ್ರಿ ಅದನ್ನ ಹೇಳ್ರಿ ನನಗೆ. ಹೇಳ್ಬಿಟ್ಟು ಊಟ ಮಾಡಕ್ ಹೋಗೋಣ ನಡ್ರಿ. ತಾತ ನಿನ್ ಮಾತಾಡ್ಲಿ ನಾನು. ಆವಾಗ್ಲೇ ಇಷ್ಟ ಕೇಳಿದ್ರೆ ಆಗ್ಬಿಡೋದು. ಅದನ್ನ ಹೋಗಿ ಹಂಗ್ ಮಾಡಿ ಇಷ್ಟು ತೆಗ್ದಿ ನೋಡಿ. ಏನಕ್ ನೋಡಾತಿದ್ನಿ ಅಂತಂದ್ರೆ ಟೈಮ್ ಆಗೇತ ಇಲ್ಲ ಅಂತ ನೋಡಾತಿದ್ನಿ. ಮತ್ ನೆತ್ತಿ ಮ್ಯಾಗಿದ್ರ 12 ಗಂಟೆ ಆಗಿರ್ತೈತೆ, ನತ್ತಿ ಈ ಕಡೆಗೆ ಬಂದ್ರ 12:30, ಬಾಳ ಈ ಕಡೆಗಿದ್ರೆ 1 ಗಂಟೆ ಇಲ್ಲ 2 ಗಂಟೆನೋ ಆಗಿರ್ತೈತೆ. ಅವಾಗ ಊಟಕ್ಕೆ ಹೋದ್ರ ಆಕೇತಂತ ಇದ್ ಮಾಡಿದ್ನಿ. ಒಂದೇ ಹತ್ರಕ್ ನೀರ್ ಹರಿಯಾತಿದ್ವು, ಒಂದ್ ಸ್ವಲ್ಪ ಮಣ್ಣು ಆ ಕಡೆಗೆ ಸರಿಸಿ ಆಮೇಲೆ ಹೇಳಿದ್ರ ಆತಡಿ, ಏನ್ ಅರ್ಜೆಂಟ್ ಇಲ್ಲ ಈಗ ಹೇಳೋದು ಟೈಮಿಂದ ಅಂತ ಬಗ್ಗಿದ್ನಿ ನೋಡ್. ತಗೋ ನಿನ್ನ ಓದೊಂದ್ ಸ್ಟಾರ್ಟ್ ಮಾಡಿದ್ಲು ಅಪ್ಪ. ಮ್ಯಾಗೇನ್ ನೋಡಾತಿದ್ದಿ, ಅಲ್ಲೇನ್ ನೋಡಾತಿದ್ದಿ, ಮಾನ ಹೋಗಾತೈತೇನ ಹಂಗ ಹಿಂಗಂತ ಮಾತಾಡಕ್ ಬಿಟ್ರೆ ಹೇಳೋದು, ಮಾತಾಡಕ ಬಿಡೋದಿಲ್ಲ ಅಂತ ನಾನ್ ಎಲ್ಲಿಂದ ಹೇಳಿ ನಿನಗೆ? ಈಗ ಟೈಮ್ ಆಗಿಲ್ಲ, ಇದನ್ನೊಂದ್ ಸ್ವಲ್ಪ ಇವು ಬಳ್ಳಿ ಇದ್ ಮಾಡಿ ಆಮೇಲೆ ಊಟ ಮಾಡೋನ್ ತಡಿ. ಈಗೇನೆ ನಾನು ಮಾತಾಡಿದ್ರಿಂದ ನಿಮ್ಗೆ ತ್ರಾಸ ಆಗತೈತೆ?
ಆತ ತಗೋರಿ, ನಾನು ಮಾತಾಡ್ಸೋದಿಲ್ಲ. ನಿಮ್ಗೆ ಯಾವಾಗ ಹೊಟ್ಟೆ ಹಸಿದೈತೆ ಅವಾಗ ಬರ್ರಿ, ಅಲ್ಲಿರ್ತೀನಿ. ಏನಾದ್ರೂ ಕೆಲಸ ಮಾಡ್ತಿರ್ತೀನಿ ನಾನು. ಇಲ್ಲಾದ್ರೆ ನಿಂತ್ಕೊಂಡು ಏನು ಮಾಡಲಿ ನಾನು? ಅಲ್ಲಿ ಹೋಗಿ ಅದು ಇದು ಏನಾದರೂ ಮಾಡ್ತಿರ್ತೀನಿ. ಹೊಟ್ಟೆ ಹಸ್ತೈತೆ ಗಿರಿಜಿ ಊಟ ನೀಡ್ಲಿ ಅಂತಂದ್ರೆ ಬಂದು ತಟ್ಟೆ ನೀರು ಕೊಡ್ತೀನಿ. ನಂಗೆ ಹೊಟ್ಟೆ ಹಸ್ತ್ರ ನಾನು ಊಟ ಮಾಡ್ತೀನಿ. ಈಗ ಹೇಳತ್ತೀನಿ, ನಿಮ್ಗೆ ಯಾವಾಗ ತಿಳಿತೈತೆ ಅವಾಗ ಬರ್ರಿ ನೀವು. ಅಲ್ಲೆಲ್ಲ ಭಾರಿ ಸೀರಿಯಸ್ ತಗೊಂಡಂಗ್ ಕಾಂತಾಳ ಈಕೆ. ತಡಿ ಗಿರ್ಜು, ನಿಲ್ಲಲೇಪ, ನಿಲ್ಲು. ಕೈ ಬಿಡ್ರಿ, ಹೇಳ್ತೀನಿ ಬಿಡ್ರಿ ಕೈ. ಯಾಕೆ ಇಷ್ಟಿಷ್ಟಕ್ಕೆ ಕೋಪ ಮಾಡ್ಕೋತಿ? ಗಿಪಿ ಬಂದ್ ನೆಗದ್ ಬಿದ್ದು ಹೋಗಿ ನೋಡಿ. ಏನು ಅನ್ಬಾರ್ದು ಅನ್ನಿ, ನೀನು ಅಂದಿದ್ದಿ, ನಾನು ಅಂದಿ. ಏನಂದಿ ನಾನು? ನನ್ಗ ನೆನಪಿಲ್ಲ. ಏನಂದಿ ಹೇಳು? ನಾನು ಭಾಳ ಮಾತಾಡ್ತೀನಿ, ಕೇಳಕ್ ಆಗೋದಿಲ್ಲ ಅಂತಂದ್ರೆ ಮತ್ತೆ ನಾನು ಯಾಕೆ ಇರ್ಲಿಲ್ಲ? ಹೋಗ್ತೀನಿ ತಗೊಳ್ರಿ. ಅಷ್ಟಕ್ಕ ಇಷ್ಟ ಸಿಟ್ಟಾಗಿದೆ ನಿನಗೆ? ಹೋಗೋ ಮಾರಾಯ, ಸ್ವಲ್ಪ ಸಿಟ್ ಮಾಡ್ಕೊಳ್ಳೋದು ಭಾರಿ ಚಂದ ಕಲ್ತಿ ಬಿಡು. ಏನು ಯಾವಾಗ್ಲೂ ಒಟ ಅಂತಿರ್ತಿ, ನಂಗೆ ಮಾತಾಡಕ ಬಿಡೋದಿಲ್ಲ ಹಂಗ ಹಿಂಗಂತ ಹೇಳಿದ್ನಪ್ಪ. ಅಷ್ಟಕ್ಕ ಹಿಂಗ್ ಸಿಟ್ಟಾಗಿ ನೀನ ಇರು, ಹೋಗ್ತೀನಿ ನಾನು, ಹೊಟ್ಟೆ ಹಸ್ತರ ಬಾ ಅಂತ ಹೇಳಿ ಹೋಗೋದು. ಹಿಂಗ ಗಂಡಗ್ ನೋಡ್ಕೊಳ್ಳೋದು ಏನ್ ಆತಾತೆ? ಇಷ್ಟು ಒಂದ್ ಬಳ್ಳಿ ಅದ ನೀರ್ ಇದ್ ಮಾಡಿ ಕಟ್ಟು ಬರ್ತೀನಿ ನಾನು. ಹೋಗಿ ಅಲ್ಲಿ ಕುಂದಿರೋಗ್, ನಂಗ ನೋಡ್ಕೊಂಡ್ ಕುಂದಿರೋಗ್. ಅಲ್ಲಿ ಅದ್ ನೆರಳೈತ್ ನೋಡು, ಅಲ್ಲೇನ್ ಪರಿಗಿ ಹಣ್ಗಿನ್ ಬಿಟ್ಟಿದಾವ ನೋಡಿ ಕಿತ್ಕೊಂಡು, ಆ ಹುಡುಗರಿಗೆ ಕಿತ್ಕೊಂಡು ಅಲ್ಲಿ ನೆರಳಾಕ್ ಕುಂದಿರೋಗ್. ಬರ್ತೀನಿ ನಾನು, ಊಟ ಮಾಡೋಣ. ಯಾಕೆ ನಿಮ್ಗೆ ಯಾಕೆ ನೋಡ್ಲಿ ನಾನು? ಮಣ್ಣು, ಬೆಟ್ಟ, ಗುಡ್ಡ, ಮರ, ಗಿಡ, ಅವು ಹಕ್ಕಿಗಳು, ಮತ್ತು ಪೈಪು, ನೀರು, ಸಲಾಕಿ ಎಲ್ಲ ಇದಾವೆ, ಬ್ಯಾಗು ಐತೆ. ಇದನ್ನ ನೋಡ್ತೀನಿ ನಾನು. ಈ ಕಡೆ ಯಾಕೆ ನೋಡ್ಲಿ ನಾನು? ಆತ ತಗೋರಿ, ಹೋಗತ್ತೀನಿ ನಾನು. ಆತಗೋ, ನಿಂಗೆ ಏನ್ ನೋಡ್ಬೇಕು ಅನ್ನಿಸ್ತೈತ ಅದನ್ನ ನೋಡ್ಲಿಯಪ್ಪ. ನಾನೇನ್ ಬಲವಂತ ಮಾಡಾತಿಲ್ಲ. ಕಣ್ಣಿ ಕಡೆಗ ಬಿಳಿ ಬಿಟ್ಕೊಂಡು ನೋಡಂತೆ. ಏನೋ ಪ್ರೀತಿಯಿಂದ ಹೇಳಿದ್ನಿ, ಹೆಂಡತಿ ಅಲ್ಲಿ ನೆರಳಾಕ್ ಕುಂದರ್ಲಿ, ನನ್ ಕೆಲಸ ಮಾಡೋದ್ ನೋಡ್ಕೊಂತಿರ್ಲಿ ಅಂತ ಹೇಳಿದ್ರೆ ಹಿಂಗ್ ಹೇಳ್ತೀನಿ ನೋಡ್. ಆತಾತಗೋ, ಹೋಗ್ ಮತ್. ಹೋರ್ಲು ನೋಡ್ ಸಿಟ್ಟು ಬುರ್ಕಿ, ಏನ್ ತಂದ ನಡಿಬೇಕಂತ. ಏನಂದ್ರಿ? ಗಿರಿಜು, ನೀನ್ ನಾನ ಯಾಕೆ ಶಾಕ್ ಆಯ್ತಾ? ಶಾಕ್ ಆಗ್ಬೇಕಂತನ ಹಂಗೋಗಿ ಹಿಂಗ್ ಬಂದಿದ್ದೆ. ಅದೇನೋ ಅನ್ನತಿದ್ರಲ್ಲ, ಸಿಟ್ಟು ಬುರುಕಿ ತಂದ ನಡಿಬೇಕಂತಾಳೆ, ಹಂಗ ಹಿಂಗ ಏನೇನೋ ಕೇಳಿಸ್ಕೊಂಡಂಗ ಆತ್ ನನಗೆ. ಹೌದೇ? ಅದು ಗಿರ್ಜು ಸಿಟ್ಟು ಭಾಳ ಮಾಡ್ಕೋತಾಳ ಅಂತ ಹೇಳತ್ತಿದ್ನಿ. ಆಮೇಲೆ ಹಿಂಗ್ ಹೇಳೋಣ ಅಂತಿದ್ನಿ ನಾನು. ನನ್ನ ಹೆಂಡತಿ ಆದ್ರೂ ಭಾರಿ ಒಳ್ಳೆಯವಳು, ಎಲ್ಲಾ ಮಾತ್ ಕೇಳ್ತಾಳು, ಭಾರಿ ಕೆಲಸ ಮಾಡ್ತಾಳು, ಅವಳಷ್ಟು ಯಾರು ಮಾಡೋದಿಲ್ಲ ಅಂತ ಹೇಳಕ್ ಹೋದ್ನಿ. ಅಷ್ಟ್ರೊಳಗೆ ಹಿಂದ್ ಬಂದ್ ನಿಂತ್ಕೊಂಡ್ಬಿಟ್ಟಿ ನೀನು, ಎಲ್ಲಾ ಕೇಳಿಸ್ಕೊಂಡೆ. ಅದೇ ಕೆಟ್ಟದ ಕೇಳೋ ಬದ್ಲು ಒಳ್ಳೇದು ಕೇಳ್ಬೇಕಿದ್ ನೀನು. ಆಮೇಲೆ ಗೊತ್ತಾಕಿತ್ತು ನಾನು ಎಂತ ಗಂಡ ಅಂತ. ಅಪರಂಜಿ ಚಿನ್ನವು ನನ್ನ ಮನೆಯ ದೇವರು ಅಂತ ನೀನ ಹಾಡಾಡ್ತಿದ್ದಿ. ಹೌದೇನ್ರಿ? ಖರೇನ? ನಾನ ಅಪರಂಜಿ ಚಿನ್ನವು ನನ್ನ ಮನೆಯ ದೇವರು, ಗುಲಗಂಜಿ ದೋಷವು ಇರದ ಸುಗುಣಶೀಲರು ಅಂತ ಹಾಡ್ತೀನಂತ ಅನ್ಕೊಂಡಿರಿ? ಬಿಡ್ಲೆ ಹಿಂಗ್ ತಗೊಂಡೆ ಮೋಟು ಪತ್ಲ ಒಳಗ್ ಮೋಟು ಜಾನಿಗೆ ಹೆಂಗ್ ಬಿಸಾಕ್ತಾನ ನೋಡಿ. ಗಿರ್ಜಿ ಬ್ಯಾಡ್ಲೆ, ಕೈ ಹಿಡ್ಕೋಲೆ, ಬಿಸಾಕ್ಬೇಡ ನನ್ಗೆ ಗಿರ್ಜಿ. ಅಯ್ಯೋ ನನ್ ಸೊಂಟ ಹೋಯ್ತು ಯಪ್ಪ. ಯಾರಾದ್ರೂ ನೋಡೋ ಮೊದ್ಲು ಎದ್ದು ಕುಂದಿರ್ತೀನಿ ತಡಿ. ಅಯ್ಯೋ ಗಿರ್ಜಿ. ಇನ್ನು ಅನ್ರಿ ಏನಂದ್ರೆ ಸಿಟ್ಟು ಬುರ್ಕಿ ತಂದ ನಡೆಸ್ತಾಳೆ ಹಂಗೆ ಹಿಂಗೆ. ಈಗನ್ರಿ ನೋಡೋಣ ಹೆಂಗೈತ್ರಿ ನನ್ ಪವರ್, ಎತ್ತು ಬಿಸಾಕ್ತಾ ಇರೋದ. ಇನ್ನೊಂದ್ಸಲ ಅಂತೀರಿ. ಈಗ ನನಗೆ ಖುಷಿಯಾಗಿ ಆಡ್ಬೇಕು ಅನ್ಸತೈತ್ರಿ, ಹಾಡ್ಲಿರಿ. ಅವಾಗ ಯಾವ್ದೋ ಹಾಡು ಹೇಳಿದ್ರಲ್ಲ, ಅದು ಯಾವ್ದದ? ನೀವ ಅಂದ್ರಲ್ಲ, ಪರಂಜಿ ಚಿನ್ನವು ನನ್ನ ಮನೆಯ ದೇವರು, ಗುಲಗಂಜಿ ದೋಷವು ಇರದ ಸುಗುಣಶೀಲರು, ಉರಿಯೋ ಸೂರ್ಯನು ಅವನ್ಯಾಕೆ, ಕರಗೋ ಚಂದ್ರನು ಅವನ್ಯಾಕೆ ಹೋಲಿಕೆ. ಮನುಷ್ಯಳದಿ ಏನ್ ದನ ಇದಿಲ್ಲ ನೀನು? ಇಲ್ಲಿ ಎತ್ತು ಬಿಸಾಕಿ ಕೈ ಕಾಲು ಮುರಿದಿಟ್ಟು ನಗಾತಿ ಅಲ್ಲಲ್ಲಿ ನೀನು. ಗಿರ್ಜಿ ಆಯ್ತ್ಲೆ ನಿನಗೆ. ಏನಾದ್ರಿ ನಿಮ್ಗೆ? ಹೋಗ್ಬೇಕಾದ್ರ ಚಲೋ ಇದ್ರಿ, ಹೋಗಿ ಅಲ್ಲಿ ಬಿದ್ದೀರಲ್ಲ, ಏನಿದೆ ಹಿಂಗ್ ಗಾಯ ಮಾಡ್ಕೊಂಡಿರಿ? ಹೆಂಗ್ ಬಿದ್ರಿ ನೀವು? ಅಯ್ಯಯ್ಯೋ, ಬರ್ರಿ ಮತ್ ಬರ್ರಿ ಇಲ್ಲಿ. ಇದ್ರಿ ಎಲೆದು ಒಂದ್ ಸ್ವಲ್ಪ ರಸ ಇದ್ ಮಾಡ್ತೀನಿ, ಬರ್ರಿ. ಈಕೆ ಏನ್ ಹಿಂಗೆ ಹೇಳತ್ತಾಳೆ? ಮತ್ ನನಗೆ ಯಾರು ಬಿಸಾಕಿದ್ರು? ನನ್ ಭ್ರಮೆ ಏನ್ ಮತ್ತೆ? ಆದ್ರೆ ಭ್ರಮೆಯೊಳಗೆ ಹಂಗೆ ಬೀಳ್ತೀನಿ ನಾನು. ಏನು ಒಂದು ಅರ್ಥ ಆಗೋದಿಲ್ಲ ನನಗೆ. ಏನಾತ್ ನನಗೆ? ಅಲ್ಲೇನ್ ಮಾಡಕ್ ಹೋಗಿದ್ರಿ ನೀವು? ನಾ ಬರೋವಾಗಾದ್ರೆ ಅಲ್ಲೇ ನಿಂತ್ಕೊಂಡಿದ್ರಿ, ಅದೆಷ್ಟು ಜಲ್ದಿ ಬಂದ್ ಬಿದ್ರಿ ನೋಡ್ರಿ. ಈ ಕಾಲಾಗ ನೋಡ್ಕೊಂಡು ಅಡ್ಡಾಡ್ಬೇಕು ಒಂದ್ ಸ್ವಲ್ಪ. ನೋಡ್ರಿ ಎಷ್ಟು ಪೆಟ್ಟಾಗೈತಿದೆ.
ಬಿಡು ಮತ್ತೆ ಸಿಟ್ಟಿಲೆ ಬಂದಿನಂದ್ರೆ ಮತ್ತೆ ಹೋಗಿ ಇನ್ನೇನು ಊಟ ಕರಿಯೋದಂತ ನಾನು 1:15 ಆಗಿದ್ದಾಗ್ಲಿ 1:15 ಹುಲ್ಲಾದ್ರೆ ಕೊಯ್ಕೊಂಡು ಹೋಗೋಣ ಅಂತ ಈ ಕಡೆಗೆ ಬಂದಿನಿ ನಾನು. ಬಂದು ಒಂದು ಸ್ವಲ್ಪ ಹುಲ್ಲು ಕೊಯ್ದೀನಿ, ಅಲ್ಲೇ ಅಯ್ಯೋ ಅಂದಂಗಾತೆ. ಯಾರು ಇವ್ರದೇ ಧ್ವನಿ ಇದ್ದಂಗೆ ಐತಂತ ಓಡೋಡ್ ಬಂದು ನೋಡಿದ್ರೆ ಅಲ್ಲಿ ಬಿದ್ದಿದ್ರಿ. ಕಾಲಾಗ ನೋಡ್ಕೊಂಡು ಅಡ್ಡಾಡೋದು ಕಲೀರಿ ಒಂದು ಸ್ವಲ್ಪ. ಏನಾದ್ರೆ ಆದ್ರೆ ಏನು ಗತಿ ಹೇಳ್ರಿ, ಕೈ ಕಾಲ ಮುರ್ಕೊಂಡ್ರೆ ಯಾರು ನೋಡ್ಬೇಕಾಕೈತೆ. ತಡ್ರಿ ಹಂಗ ಇರ್ರಿ, ಉರಿತೈತೆ ಒಂದು ಸ್ವಲ್ಪ ಅಂತಡ್ರಿ, ರಸ ಇದಾಕೈತಿ. ಅಲ್ಲಿ ಕಂಟ್ಯಾಗ ಪರಿಗೆ ಏನಿದ್ದಾವ ಇಲ್ಲ ಅಂತ ನೋಡ್ಕೊಂಡ್ ಬರಕ್ ಹೋಗಿದ್ನಿಲ್ಲಪ್ಪ. ಅಲ್ಲಿ ದೊಡ್ಡ ಎಂಡೆ ಇರೋದ್ ನೋಡೇ ಇಲ್ಲ, ಅದಕ್ಕ ಎಡು ಬಿದ್ನಿ ನೋಡ್. ಹಾ ಉರಿಯಾತೈತ್ಲಿ ಗಿರಿಜಿ, ಹಾ ಉರಿಯಾತೈತ್ಲೆ. ಪರಿಗೆ ಅಂದಿಂದ ಏನು ಅರ್ಜೆಂಟ್ ಇತ್ತು, ಮನೆಗೆ ಹೋಗ್ಬೇಕಾದ್ರೆ ಕಿತ್ಕೊಂಡು ಹೋಗಕ್ ಆಗ್ತಿದ್ದಿಲ್ಲ. ಬರೇ ಎಲ್ಲದ್ರಾಗ ಅವಸರನ ನಿಮ್ದು. ಆತಡ್ರಿ ಆತ, ಇನ್ನೊಂದು 2 ಹನಿ ಬಿದ್ರೆ ವಾಸಿನ ಆಗ್ಬಿಡ್ತೈತೆ. ಇದು ಬಿಂದಿಗೆ ತಗೊಂಡ್ ಬರ್ತೀನಿ. ನೀನು ಹೋಗಿ ನಾನು ಹೋಗೊಂದ್ ಸ್ವಲ್ಪ ಎತ್ತುಗಳಿಗೆ ನೀರಿಟ್ಟು ಹುಲ್ಲಾಕ್ ಬರ್ತೀನಿ ತಡಿ. ನೀನು ಹೋಗಿ ಊಟ ಮಾಡೋ ಜಾಗ ನೋಡೋಕೆ ಹೇಳ್ತೀನಿ. ಎಲ್ಲಿ ಊಟ ಮಾಡೋನು ಏನು ಇಲ್ಲ ಮಾಡಿದ್ರೆ ಆಗ್ಬಿಡೋದ್ಲೆ ಅಪ್ಪ. ಮತ್ತೆ ಈ ಬಿಸಿಲು ಕಡಿಮೆ ಐತೆ, ಮತ್ತೆ ಎಲ್ಲಿ ಉಷ್ಟು ಈ ಬ್ಯಾಗ್ ಈ ಬಿಂದಿಗೆ ಅದು ತಗೊಂಡ್ ಹೋಗಿ ಆ ಕಡೆಗೆ ನೋಡಿ. ಸುತ್ತಮುತ್ತ ವಾತಾವರಣ ಎಲ್ಲ ಚಲೋ ಐತೆ, ಇಲ್ಲ ಊಟ ಮಾಡೋನ್ ತಗೋ. ಇಲ್ಲ ಮಾಡಿದ್ರೆ ಆಗೋದು, ಆದ್ರ ಬ್ಯಾಡ್ ನಡ್ರಿ. ಜನ ಓಡಾಡೋ ದಾರಿ ಐತಿ ಇಲ್ಲಿ, ಮತ್ತೆ ಎಲ್ಲಿ ಕುಂದಿರ್ತೀರಿ? ಸುತ್ತಮುತ್ತ ಎಲ್ಲ ಭರ್ ಗಾಳಿ ಬೀಸ್ತೈತೆ. ಮೊದ್ಲ ಈಗ ನೆಗಡಿ ಕಡಿಮೆ ಆಗೈತೆ ನನಗೆ. ಮತ್ತೆ ಇನ್ನೊಂದ್ ಸ್ವಲ್ಪ ಈ ಥಂಡಾಗ ಎಲ್ಲಿ ಕುಂತು ಊಟ ಮಾಡ್ತೀರಿ, ಸರಿ ಹೋಗೋದಿಲ್ಲ. ಅಲ್ಲಿ ಮಾವಿನ ತೋಟದಾಗ ಹೋಗೋನ್ ನಡ್ರಿ, ಮಸ್ತ್ ನೆರಳೈತೆ, ನೆರಳಿಲ್ಲ ಅನ್ನಂಗಿಲ್ಲ. ಅಲ್ಲ ಒಂದ್ ಸ್ವಲ್ಪ ಊಟ ಮಾಡಿ ಮಕ್ಕೊಂಡ್ರೆ ಆಕೈತಿ. ನಂಗೂ ಸೊಂಟ ಎಲ್ಲ ಬಕ 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 ಅನ್ನತೈತೆ. ಹೋಗಿ ಊಟ ಮಾಡಿ ಒಂದ್ ಸ್ವಲ್ಪ ಎಲ್ಲ ಅಡ್ಕೆ ಹಾಕೊಂಡು ಉಳ್ಕೊಂಡು ಹೋಗೋ ಬಿಡೋನ್ ಮನೆ ಕಡೆ. ಅದೇನು ಬೋರ್ ಬಂದ್ ಮಾಡಿ ಬಂದ್ರಿ? ಬಿಂದಿಗೆ ಒಂದ್ ಸ್ವಲ್ಪ ತುಂಬಿಸ್ಕೋತಿದ್ನಿ ನೀರು ಕುಡಿಯಾಕ. ಮತ್ತೆ ಅರ್ಧ ಬಿಂದಿಗೆ ಇತ್ತಿದ್ದು, ಬಿಸಿಲಾಗೆಲ್ಲ ಬಿಸಿ ಆಗೈತ್ರಿ ಇದು ನೀರು. ಚೆಲ್ಲಿ ಬಿಡೋನು ಅಷ್ಟು ಚೆಲ್ಲಿ ಬೇರೆ ತುಂಬ್ಕೋತೀನಿ. ಏನು ಬಂದ್ ಮಾಡಿದ್ರಿ? ಬಂದ್ ಮಾಡಿದ್ರೆ ಮತ್ತೆ ಚಾಲು ಏನು ಮಾಡೋದು ಈಗ? ನಂಗಂತೂ ಚಾಲು ಮಾಡಕ್ ಬರೋದಿಲ್ಲ, ಯಾವ್ಯಾವ ಬಟನ್ ಒತ್ತದ ಏನು. ಹೋಗಿ ಎತ್ತುಗಳಿಗೆ ಹುಲ್ಲಾಕ್ ಬರ್ರಿ ಹೋಗ್ರಿ ನೀವು, ಆಮೇಲೆ ಬಿಂದಿಗೆ ತುಂಬಿಸ್ಕೊಂಡು ಬರುವಂತ್ರಿ ಹೋಗಿ. ಬಂದ್ ಮಾಡಿಲ್ಲ ನಾನು, ಕರೆಂಟ್ ಹೋಗಿತ್ತು, ಹಂಗ ಬಿಟ್ಟು ಬಂದಿನ. ಇದು ಯಾವಾಗ ಬರ್ತೈತ ಏನೋ ಕರೆಂಟ್. ಒಂದ್ ಕೆಲಸ ಮಾಡಿ ಹೋಗಿ ನಾನು ಹುಲ್ಲಾಕಿ ನೀರ್ ಕುಡ್ಸಿ ಬರ್ತೀನಿ ನಾವು ಎತ್ತುಗಳಿಗೆ. ಹೋಗಿ ಹಿಂಗ ಹೋಗ್ ಚಂದ್ರು ಬಂದಿದ್ದಾನ, ಅವ್ರು ಬೋರಿಗೆ ತುಂಬಿಸ್ಕೊಂಡ್ ಬಾ. ಏನು ಮಾಡತಾರ ಅವ್ರು, ಬೋರ್ ಚಾಲು ಮಾಡಿದಾನ ಕೇಳಿ ಒಂದ್ ಬಿಂದಿಗೆ ಕೊಡ್ತಾನ, ಇಸ್ಕೊಂಡ್ ಬಾ ಹೋಗ್. ಕರೆಂಟ್ ಹೋಗೈತೆ ಅನ್ನತ್ತೀರಿ, ಅಲ್ಲಿ ಹೋಗಿ ತುಂಬಿಸ್ಕೊಂಡ್ ಬಾ ಅನ್ನತ್ತೀರಿ. ಏನು ಒಂದು ಗೊತ್ತಾಗತ್ತಿಲ್ಲ ನನಗೆ. ಇಲ್ಲಿ ಕರೆಂಟ್ ಇಲ್ಲ ಅಂದ್ರೆ ಮತ್ತೆ ಅಲ್ಲಿ ಹೆಂಗ್ ಬರ್ತೈತ್ರಿ ಬೋರಿನ ನೀರು? ಗಿಡ್ ಮೂಳಿ ಹೋದಂದ ಅಷ್ಟ್ ಇದ್ದಿದ್ರ ಹೇಳದ್ರ ಹೇಳ್ತಿದ್ನಿ ಏನ್ ನಾನ್ ನಿನ್ಗೆ. ಅವ್ರದ ಕರೆಂಟಿನ್ ಲೈನ್ ಬೇರೆ ಐತೆ, ನಮ್ದ ಕರೆಂಟಿನ್ ಲೈನ್ ಬೇರೆ ಐತೆ. ನಮ್ದು ಹೋದ್ರ ಅವ್ರಿಗೆ ಹೆಂಗ್ ಹೋಗೈತೆ? ಹೋಗೋದಿಲ್ಲ, ಹೋಗ್. ಅವ್ರದ್ ಭಾಳ ಸತಿ ಹೋಗೋದಿಲ್ಲ. ನಮ್ದಂದ್ರ ಇದು ಊರಾಗಿಂದ ಲೈನ್ ಐತೆ, ಅದಕ್ಕ ಆಗ್ಲೆಲ್ಲ ಹೋಗಿರ್ತೈತೆ. ಹೋಗಿ ಚಂದ್ರ ಒಂದ್ ಬಿಂದಿಗೆ ನೀರ್ ಕೊಡಪ್ಪ ಅಂತಂದ್ರ ಕೊಡ್ತಾನ, ಬ್ಯಾಡ್ ಅನ್ನೋದಿಲ್ಲ ಅವನು. ತುಂಬಿಸ್ಕೊಂಡ್ ಬಾ ಹೋಗ್. ನಮ್ದು ಒಂದ್ ಸ್ವಲ್ಪ ಇದು ಬೋರಿನ ನೀರ್ ಶವಳ ಐತೆ, ಅವ್ರದ್ದು ಚಲೋ ಐತೆ, ಸಿಹಿ ನೀರ್ ಐತೆ ಅವ್ರದ್ದು. ಹೌದೇನು? ಯಾರಿಗೆ ಗೊತ್ತಿತ್ತು ಬೇರೆ ಬೇರೆ ಲೈನ್ ಇದಾವಂತ? ಈಗ ಹೇಳಿದ್ಮೇಲೆ ಗೊತ್ತಾತ್ ನನಗೆ. ಅದ ತುಂಬಿಸ್ಕೊಂಡ್ ಬರ್ತೀನಿ. ಹೋಗಿ ನೀವು ಜಲ್ದಿ ಹೋಗಿ ಅವ್ ಎತ್ತುಗಳಿಗೆ ಹುಲ್ಲು ಹಾಕಿ ನೀರಿಟ್ಟು ಹೊರಗೆ ಕಟ್ಟಾಕ್ ಬರ್ತೀರಿ ನೋಡ್ರಿ. ಮತ್ತು ನಾಳೆ ಮಠ ಅಂದ್ರೆ ಎಲ್ಲ ಸಗಣ ತುಂಬಿಡ್ತೈತೆ. ಹೋಗಿ ಊಟ ಮಾಡಿ ಒಂದು ಸ್ವಲ್ಪ ಸಗಣ ಬಳ್ದು ಹಾಕ್ತೀನಿ ಎಲ್ಲ. ಮತ್ತು ಕೊಟ್ಟಿಗೆ ಎಲ್ಲ ಗುಡಿಸ್ಬೇಕಲ್ರಿ, ಮತ್ತೆ ಅಲ್ಲಿ ಕಟ್ಟಾಕಿದ್ರೆ ಗುಡ್ಸಾಕ್ ಬರೋದಿಲ್ಲ. ಅವು ಇನ್ನೊಂದು ಎತ್ತೈತಲ್ಲ, ಅದು ಕಾಲು ಹೊಡೆಯತೈತೆ ಭಾಳ. ಎದ್ರಿಕೆ ಹಾಕೈತೆ ನನಗೆ. ಹೊರಗೆ ಕಟ್ಟಾಕ್ರಿ ಅವನು, ಚಲೋ ಆಕೈತಲ್ಲ ಸಗಣ ಬಳೆ ಹಾಕಾಕ. ಆತತ್ ಹೋಗ್ರಿ ಹೋಗ್ರಿ. ಕಾಲ್ ಯಾವ್ದು ಹೊಡೆಯತೈತೆ? ಏನ್ ಲಕ್ಷ? ಅದೇ ಇರ್ಬೇಕ್ರಿ. ಅದು ಗೋಡೆ ಕಡೆ ಕಟ್ತಿರಲ್ರಿ, ಯಾವ್ದದು? ರಾಮಾಯಣ ಲಕ್ಷ ಅದು. ಅದ ಏನು ಹೊಡೆದಿಲ್ಲ ನನಗೆ. ಏನು ನೊನಾಗಿನ ಕುತ್ಕೊಂಡಿದ್ದಕ್ಕೆ ಕಾಲ್ ಮ್ಯಾಲ್ ಮಾಡ್ತಾ ಏನೋ ಗೊತ್ತಿಲ್ಲ, ಕಾಲಿಂದ ಹೊಡೆಯತೈತೆ ಅನ್ಕೊಂಡ್ಬಿಟ್ನಿ ನಾನು. ತತ್ತಗಳ ಹಂಗೆ ಹೊಡೆಯೋದಿಲ್ಲ ನಮ್ಮ ಎತ್ತುಗಳು, ಆದ್ರೆ ಅವತ್ತು ಯಾಕೋ ಹಂಗೆ ಮಾಡ್ತಂತ ಹೇಳಿದ್ನಿ. ಗೋಡೆ ಬಾಜುಕಿರೋದು ಲಕ್ಷನ ಅದು. ನಮ್ ಲಕ್ಷ ಹೊಡಿಯೋದಿಲ್ಲ ತಗೋ, ಹಂಗೆಲ್ಲ ಸಂಪನ್ನದ. ನೊಣ ಕುತ್ಕೊಂಡಿದ್ದಾಗ ನೀನ್ ಹೋಗಿದ್ದೆ, ಅದಕ್ಕ ಕಾಲ್ ಮ್ಯಾಲಕ್ ಮಾಡೈತೆ, ಹೊಡ್ಯಾಕ್ ಬರತೈತಂತ. ಆತ ತಗೋ, ಹೋಗಿ ಜಲ್ದಿ ತುಂಬಿಸ್ಕೊಂಡ್ ಬಾ ಹೋಗ್ ನೀನ್. ಮತ್ತ ಅಲ್ಲಿ ಹೋಗಿ ಒಂದ್ ತಾಸ್ ಗಟ್ಲೆ ಮಾತಾಡ್ಕೊಂಡ್ ನಿಂದ್ರ ಬೇಡ ನೋಡು, ಈಗ ಹೇಳತ್ತೀನಿ. ಹೊಟ್ಟೆ ಹಸ್ತೈತಿ ನನ್ಗೆ. ಮಾತಾಡ್ಕೊಂಡ್ ನಿಂದಿರ್ತೀನಿ. ಅಲ್ಲಿ ಹೋಗಿದ ಕಡೆ ಎಲ್ಲ ಒಂದೊಂದ್ ತಾಸ ಗಟ್ಲೆ ಮಾತಾಡ್ಕೊಂಡ್ ನಿಂದ್ರಕ್ ನಂಗೇನ್ ಮಾಡಕ್ ಬೇರೆ ಕೆಲಸ ಇಲ್ಲ ಅಂತ ಅನ್ಕೊಂಡ್ರಿ. ಮಾಡಕ್ ಮಸ್ತ್ ಕೆಲ್ಸಗಳಿದಾವೆ. ಹೋಗ್ರಿ, ಏನ್ ಮಾತಾಡ್ತೀರಂದ್ರ ಬಾಬಾ. ಅದೇನ್ ಬಿಂದಿಗೆ ಇಲ್ಲ ಅಂದ್ರೆ ಇದು ಬ್ಯಾಗ್ ತಗೊಂಡ್ ಹೋಗ್ತೀರಿ ನೋಡ್ರಿ. ಹಿಂಗ ಹೋಗಿ ನಾನು ಮತ್ತೆ ಎಲ್ಲ ಆ ಕಡೆಗೆ ಬಂದ್ ಬ್ಯಾಗ್ ಇಟ್ಟು ಮತ್ತೆ ಈ ಕಡೆಗೆ ಬರೋದು ಹಂಗ ಹೋಗಾತೀರಿ. ಒಂದ್ ಕೈಯಿಂದ ಬ್ಯಾಗ್ ತಗೊಂಡೋಗಿ ಮಾವಿನ ಇದು ಇಲ್ಲ ಮರ, ಅಲ್ಲಿ ನೆರಳಾಗಿಟ್ಟು ಹೋಗ್ರಿ. ಇಷ್ಟು ಮಾತಾಡಿದ್ರೆ ಇಷ್ಟು ಉದ್ದ ಮಾತಾಡ್ತಾಳೆ ಗಿಟ್ಟು ಮೂಳಿ ಹೋದಂದ. ಆತಾತ್ ಕೊಡು. ಹೋಗ್ರಿ. ಕುಡುಗೋಲೆಲ್ಲ ಐತೆ ಕಾಣತಿಲ್ಲ. ಏನಲ್ಲ ಬಿಟ್ಟು ಬಂದ ಹೆಂಗ್ ನಾನು? ಹೊರೆ ಕಟ್ಬೇಕಾದ್ರ ಹುಲ್ಲಾಗ ಕಟ್ಟಿಲ್ಲ ನೀನ, ಎರ್ಲಾಗಾದ್ರ ಬಿದ್ದಿತ್ತಂತೆ, ಅಷ್ಟು ನೆನ್ಪಿಲ್ಲ ನೋಡ್ ನಿನ್ಗೆ. ಹೌದಲ್ಲ, ಆತವರಿ ಈಗ ನೆನ್ಪಾತೆ. ಹೋಗ್ರಿ. ಏನ್ ನೆಗರಿಸಿ ಕಣ್ ಕಾಣಿಸಲ್ಲ ನಿನ್ಗೆ? ಕಣ್ ಕನ್ಸಲ್ಲ. ನೀವೇನ್ ಕಣ್ ನೆತ್ತಿ ಮ್ಯಾಗ ಇಟ್ಕೊಂಡು ಹೋಗತ್ತಿದ್ರಿ? ನೀವು ಆ ಕಡೆಯಿಂದ ಹೋಗ್ಬೇಕಿಲ್ಲ, ಆ ಕಡೆಯಿಂದ ಹೋಗಿರ್ಬಿಡ, ನಾನು ಈ ಕಡೆಯಿಂದ ಹೋಗತ್ತಿದ್ನಿ. ನೀವು ನೋಡಿದ್ರೆ ಈ ಕಡೆಯಿಂದ ಬಂದ್ ನಂಗೆ ಡಿಕ್ಕಿ ಹೊಡೆದೆ, ಈ ಕಣ್ ಕಾಣತಿಲ್ಲ ಅಂತ.
ಆತದಿಲ್ಲ ನಿಂದಿರ್ತೀನಿ, ನೀವ ಮೊದ್ಲು ಹೋಗ್ರಿ, ನಿಮ್ಗ ಭಾಳ ಅರ್ಜೆಂಟ್ ಇದ್ದಂಗ ಐತೆ. ಅಷ್ಟೇನು ಅರ್ಜೆಂಟ್ ಇಲ್ಲ ಹೋಗೋದು. ಇರಂತಂದ್ರೆ ಇನ್ನೂ ಸ್ವಲ್ಪ ಹೊತ್ತು ಇಲ್ಲ ಇರ್ತೀನಿ. ಹೌದೇ? ಆವಾಗ್ಲೇ ಕಬ್ಬಿನ ಗದ್ಯಾಗ ಹೆಂಗ್ ಬಿದ್ರಿ ನೀವು? ಅದ ಎಡು ಬಿದ್ದೆ ಅಂತ ಹೇಳಿದ್ನಲ್ಲ. ಅಯ್ಯಪ್ಪ, ದೊಡ್ಡ ಸವಾಸನ ಪೈಕಿದೆ. ಕನ್ಸೊಳಗು ಬಂದು ಹೆಂಗ್ ಬೇಕಾದಂಗ ನಾಯಿಗೆ ಹೊಡ್ದಂಗ್ ಹೊಡಿತಾಳ. ಗಿಡ್ಡ ಮುಳಿ ಓದದ್ ಯಾಕೆ ಬೇಕು? ಹೋಗನ್ಸರಿ ಅದಟ್ಲೆ ಹೋಗತ್ತೀನಿ ನಾನು. ಹಿಂಗ ಗಿರಿಜಾಕರ್ ಹೊಲ್ದಾಗಿಂದ ಆಸೆ ಹೋಗ್ಕಿಂತಡಿ, ಮೊದ್ಲ ಲೇಟ್ ಆಗೈತೆ, ಊಟ ತಗೊಂಡ್ ಬರೋದ್ ಲೇಟ್ ಆತಂತ ಇವ್ರೆಲ್ ಮತ್ ಕೊಯ್ ಅಂತಾರೋ ಅನ್ಸತೈತ್ ನನ್ ಮ್ಯಾಗ. ಮನ್ಯಾಗ ಅವ್ರ ಅಮ್ಮನ್ ಚಾಕ್ರಿ ಅದು ಮಾಡಿ ಬರೋದ್ ಬೇಡ, ಇಷ್ಟೊತ್ತಾತ್ ನೋಡ್ ಬರೋ ಅಷ್ಟೊತ್ತಿಗೆ. ಇವ್ರಿಗೆ ಅದೆಲ್ಲ ಎಲ್ಲ ಅರ್ಥ ಆಗ್ಬೇಕು, ಒಟ್ಟ ನನ್ ಮ್ಯಾಗ ಸಿಟ್ಟಾಗೋದು ಅದಂತ ಗೊತ್ತೈತೆ. ಬಿಸ್ಲಾಗ ನಡ್ಕೊಂಡ್ ಬುತ್ತಿ ತಗೊಂಡ್ ಬರಾತಾಳ ನನ್ನ ಹೆಂಡತಿ ಅನ್ನೋದು ಖಬರ ಇರೋದಿಲ್ಲ. ಏನ್ ಮಾಡೋದು, ಲೇಟ್ ಆತ ಇವತ್ತು. ಬರ ಕಾಲ್ ಹಾಕೊಂಡ್ ಹೋಗ್ಕಿಂತಡಿ. ಅಯ್ಯ, ಈ ಕಡೆ ಚಪ್ಲಿ ಹಾಕೊಂಡ್ ಬರೋದು ಒಂದೇ, ಅಲ್ಲಿ ಬಿಟ್ಟು ಬಂದಿದ್ರ ಆಗೋದ್ ನೋಡಿ. ಅಲ್ಲಿ ಹೋಗಾತ ಸುಶೀಲನ ಯಾರಾಕಿ? ತಲೆ ಮ್ಯಾಗ ಸರಕ್ ತಗೊಂಡ ಅಂದ್ರೆ ಸುಶೀಲನ ಅನಿಸ್ತೈತಿ. ಓ ಸುಶೀಲಾ, ನಾನು ಕೆಲ್ಸಾತನ ಇಲ್ಲ ಈ ಹುಡುಗಿಗೆ. ಓ ಸುಶೀಲಾ, ಏನ್ ಕಿವುಡಿ ಆಗಿದಾಳ ಏನ್ ಈ ಹುಡುಗಿ? ಇಷ್ಟು ಜೋರಾಗಿ ಹೋಗಾತೀನಿ ಮತ್ತೆ ಹಂಗ ಓಡೋಗ್ತಾಳ ನೋಡು. ಓ ಸುಶೀಲಾ, ಗಿರಿಜಾಕ ನೀನ್ ಹೋಗಾತೆ? ಅದೇ ನಾನು ಆ ಕಡೆ ಯಾರೋ ಹೋಗಾತಿರ್ ಬಿಡು, ಯಾರಿಗೂ ಅನ್ಕೊಂಡ್ ಹಂಗ ಅವಸರದಾಗ ಹೋಗಾತಿದ್ನಿ. ನೋಡಿದ್ರೆ ನೀನ್ ಬಾಬಾ ಏನ್ ಊಟ ಅದ ಆತೆ? ಅದೆಂತ ಅವಸರ ನವ ತಾಯಿ ನಿಂದೆ. ಕೆಲ್ಸಾತೈತ ಇಲ್ಲ ಅನ್ಕೊಂಡೆ ನಾನ್ ಆ ಕಡೆಯಿಂದ ಓಡೋಡ್ ಬಂದ್ನಿ. ಚಪ್ಲಿ ಕಾಲಾಗ ಆ ಕಡೆ ಈ ಕಡೆ ಜಾರತಾವೆ, ಆದ್ರೂನು ಬರ ಬಂದ್ ಕೂಗಿದ್ನಿ. ನಿನ್ ನೋಡಿದ್ರೆ ಕೆಲ್ಸಾತೈತನ್ನತಿ. ಈಗ ಎಲ್ಲಿದವ ಊಟ ಆಗಿಲ್ಲ. ಈಗ ನಿಮ್ಮ ಹೊಲ ಕಡೆಗೆ ಬರಾತಿದ್ನಿ ನೋಡ್, ಊಟ ಮಾಡೋಣಂತೆ. ಈಗ ಬಿನಿಗೆ ನೀರೆಲ್ಲ ಉಷ್ಟು ಚೆಲ್ಲಿ ಬಿಸಿ ಆಗಿದ್ವು. ಅದಕ್ಕೆ ನಿಮ್ ಬೋರ್ ಚಾಲು ಆಯ್ತಾ ನೋಡಿ ಇಸ್ಕೊಂಡ್ ಬರೋಣಂತ ಹೊರಟಿದ್ನಿ. ನೋಡಿದ್ರೆ ನೀನ್ ಹೋಗಾತಿದ್ದಿ. ತಡಿ ನಿನ್ ಜೋಡಿನ ಬಂದ್ರ ಆಕೇತಂತ ಕೂಗಿದ್ನಿ ನಿನ್ಗೆ. ಹೌದೇ? ಏನ್ ಗೊತ್ತಾಗಿಲ್ಲಕ್ಕ, ನಾನ್ ನೋಡಿದ್ರಾಗ ಇವ್ರು ಬೈತಾರ ಅಂತ ಅವಸರದಾಗ ಹೋಗಾತಿದ್ದಿ ಹೇಳ, ಅದೇ ಲಕ್ಷದಾಗಿದ್ನಿ, ಅದಕ್ಕ ಕೇಳಿಸಿಲ್ಲ ಅನ್ಸೈತೆ. ಬಾಬಾ ಹೋಗೋಣ. ಏನ್ ಊಟ ಮಾಡಕ್ ಈಗ ಹೋಗ್ತೀರಿ? ನಾವ ಈಗ ನೀರ್ ತುಂಬಿಸ್ಕೊಂಡ್ ಬಂದೆ ಊಟ ಮಾಡಕ್ ಕುಂದಿರ್ತೀನಿ ನೋಡ್. ಏನ್ ಚಂದ್ರಗ್ ಬುತ್ತಿ ಕಟ್ಕೊಂಡ್ ಬಂದಿ? ಹೌದಕ್ಕ, ಬುತ್ತಿ ಕಟ್ಕೊಂಡ್ ಬಂದಿನಿ. ಅವರಿಗೂ ನಂಗೂ ಸೇರ್ಸಿನ ತಗೊಂಡ್ ಬರ್ತೀನಿ. ಮತ್ ಮಧ್ಯಾಹ್ನ ಹೊತ್ತು ಅವ್ರ ಎಲ್ಲ ಒಬ್ರ ಊಟ ಮಾಡ್ತಾರೆ. ಮನ್ಯಾಗ ಅಂದ್ರ ಊಟನ ಹೋಗೋದಿಲ್ಲ, ಆದ್ರೆ ಇಲ್ಲಿ ಹೊಲ್ದಾಗ ಒಂದೆರಡು ತುತ್ತು ಹೆಚ್ಚಿಗೆನ ಹೋಗ್ತೈತಲ್ಲಕ್ಕ. ಹೌದವ, ಹೊಲ್ದಾಗ ಊಟ ಮಾಡಿದ್ರ ಒಂದೆರಡು ತುತ್ತು ಹೆಚ್ಚಿಗೆನ ಉಂತೀನಿ ನಾನು. ಮನ್ಯಾಗ ಹಂಗ ಹೋಗೋದಿಲ್ಲ ನೋಡಿ. ಅದಾತ್ ನಡಿಯವ, ಜಲ್ದಿ ಹೋಗಿ ಬಿನ್ಗೆ ತುಂಬಿಸ್ಕೊಂಡ್ ಬರ್ತೀನಿ ಅಂತ ನಮ್ಮ ಮನೆಯವ್ರು ಅವಾಗ್ಲೇ ಹೊಟ್ಟೆ ಹಸ್ತೈತೆ ಅನ್ನತ್ತಿದ್ರೆ. ಮತ್ತೆ ಈಗ ಹೋದ್ರ ತಾಸುಗಟ್ಲೆ ಹೋಗ್ಬಿಡ್ಬೇಡ, ಜಲ್ದಿ ಬಾ ಅಂತ ಹೇಳಿ ಕಳ್ಸಿದಾರ. ಹೋಗಿ ಊಟ ನೀಡ್ಕೊಡೋಣ ನಡಿ. ಮಾತಾಡೋದಿದ್ರ ನಾವೇನ್ ಮಾತಾಡ್ಕೊಂತಾನೆ ನಿಂದಿರ್ತೀವಲ್ಲ. ಇದು ಇಲ್ಲ ಅಂತಂದ್ರೆ ಬರ್ರಿ, ಇಲ್ಲ ನಮ್ಮಲ್ಲಿ ಮಾವಿನ ತೋಟದಾಗ ಊಟ ಮಾಡೋಣಂತ್ರಿ. ಮತ್ತೆ ಎಲ್ಲಿ ನೀವಿಬ್ರು ಅಲ್ಲಿ, ನಾವಿಬ್ರು ಇಲ್ಲಿ ಊಟ ಮಾಡೋದು, ಒಟ್ಟಿಗೆ ಕುಂತು ಊಟ ಮಾಡಿದ್ರೆ ಆಕೈತೆ. ಆಗ್ತೈತೆ, ಆದ್ರೆ ಇವ್ರು ಬರೋದಿಲ್ಲ ಬಿಡಕ್ಕ, ನಾಚ್ಕೋತಾರ. ಎಲ್ಲ ಹೊಲ ಬಿಟ್ಟು ಕದ್ಲೋದಿಲ್ಲ. ಮತ್ ಬರ್ತೀನಂತ ಯಾಕೆ ಹೇಳಿದಿ? ನಂಗೆ ಊಟ ನೀಡ್ಕೊಟ್ಬೇಕಿದ್ರೆ ನೀನ್ ಹೋಗಂದ್ರು ಅಂತಾರ ಅವ್ರು. ಬ್ಯಾಡ್ ತಗೋ, ಇನ್ನೊಂದ್ಸಲ ಮಾಡೋಣಂತೆ. ಆತದ್ ಬಾರಕ್ಕ, ಮತ್ ಲೇಟ್ ಆಗತೈತೆ, ನನಗೂ ಲೇಟ್ ಆಗತೈತೆ, ನಿಮ್ಗೂ ಲೇಟ್ ಆಗತೈತೆ. ಜಲ್ದಿ ಹೋಗಿ ಊಟ ನೀಡ್ಕೊಡೋಣ. ಮತ್ ಕೊಯ್ಯ ಅನ್ಕೊಂಡ್ ಸ್ಟಾರ್ಟ್ ಮಾಡ್ಬಿಡ್ತಾರ. ನಡಿ, ಯಾಕೆ ಬರೋದಿಲ್ಲ? ಒಪ್ಪಿಸ್ತೀನಿ ನಾನು. ಚಂದ್ರು ಯಾಕೆ ನನ್ನ ಮಾತು ಇಲ್ಲ ಅನ್ನೋದಿಲ್ಲ, ಅವನು ಕೇಳ್ತಾನೆ ನಡಿ. ಅಲ್ಲಿ ಈ ಕಡೆಗೆ ನಮ್ಮ ಹೊಲ ಕಡೆಗೆ ಬರೋದಿಲ್ಲ ಅಂದ್ರೆ ಅಲ್ಲ ನಿಮ್ಮ ಮಾವಿನ ಮರ ಆಯ್ತು ನೋಡಿ ಒಂದ್ ಗದ್ಯಾಗ, ಅಲ್ಲ ಕುಂತ ಊಟ ಮಾಡೋಣಂತ. ಮಾವಿನಕಾಯಿ ಬಿಟ್ಟಿದ್ದಾವ ಅದಕ್ಕೆ. ಕೇಳಿ ನೋಡ್ ಬರಕ್ಕ, ಏನಂತಾರ ಗೊತ್ತಾಕೈತೆ. ನಿನ್ ಮಾತಂದ್ರ ಹೋಗ್ತಾರ ಅವ್ರು, ಇಲ್ಲ ಅನ್ನೋದಿಲ್ಲ. ಆದ್ರೆ ಈ ಕಡೆಗೆ ಬರ್ತಾರ ಇಲ್ಲ ಗೊತ್ತಿಲ್ಲ. ಎಲ್ಲಾದ್ರೆ ಎಷ್ಟೊತ್ತಾತ, ಎಲ್ಲಾದ್ರೆ ಒಂದತ್ರ ಕುಂತ ಊಟ ಮಾಡೋಣಂತ್ರಿ. ಭಾಳ ದಿನ ಆತ ನಿಮ್ ಜೋಡಿ ಎಲ್ಲ ಕುಂತ ಊಟ ಮಾಡ್ಬೇಕಂತ ಆಸೆ ಆಗತೈತೆ. ಹೊಲ್ದಾಗ ಕುಂತ ಊಟ ಮಾಡಿ ಎಷ್ಟ್ ದಿನ ಆತಲ್ಲಕ್ಕ ನಾವು. ಅವಾಗ ಬರತಿದ್ವಿ, ಎಲ್ರು ಒಂದತ್ರ ಕುಂತ ಊಟ ಮಾಡೋದ್ ನೆನಪಾಗತೈತಿ ನೋಡಿ. ಆತಾತ, ಹೋಗೋಣ ಬಾರಕ್ಕ. ಮಾವಿನಕಾಯಿ ಬಿಟ್ಟಿದಾವೆ, ಏನ್ ಬರೇ ರಕ್ಷಣೆ ಮಾಡೋದಾಗೈತ್ ಬಿಡಕ್ಕ ಅವಕ್. ಹೇಳ್ತೀನಿ ನಡಿ, ನಾನು ಯಾಕೆ ಒಪ್ಪೋದಿಲ್ಲ. ಬರ್ಲಿಲ್ಲ ಅಂದ್ರೆ ಎಷ್ಟೊತ್ತಾತೆ, ಅಲ್ಲ ನಿಮ್ ಹೊಲ್ದಾಗ ಕುಂತ ಊಟ ಮಾಡೋಣಂತೆ. ಏನ್ ನಮ್ದೇನಿದ್ ಹೋಗ್ತೈತಿದ್, ಏನಿಲ್ಲ ಅನ್ನೋದಿಲ್ಲ. ಎಲ್ಲಾದ್ರೆ ಎಷ್ಟೊತ್ತಾತೆ, ಹೊಟ್ಟೆ ತುಂಬಿದ್ರೆ ಸಾಕಂತಾರ ಇವ್ರು. ಪಾಪ ನಮ್ ಸಿದ್ದೇಗೌಡ್ರು ಭಾರಿ ಸಂಪನ್ನವ್ರು ಬಿಡಕ್ಕ. ಹೌದೌದ್ ಬಿಡವ, ಬಾಯಾಗ ಬೆರಳಿಟ್ರೆ ಕಚ್ಚೋದೇ ಇಲ್ಲ, ಅಷ್ಟು ಸಂಪನ್ನವ್ರು ನಮ್ಮ ಮನೆಯವ್ರು. ಇರೋದ ಹೇಳಿದ್ನಲ್ಲಕ್ಕ, ಸಮಾಧಾನ ಮನುಷ್ಯ ಪಾಪ ನಮ್ ಸಿದ್ದೇಗೌಡ್ರಿ. ಹಂಗೆಲ್ಲ ಏನ್ ಒದ್ರಾಡೋದು ಎಲ್ಲ ಮಾಡೋದಿಲ್ಲ. ಈಗ ನೋಡ್, ನಾನು ಒಬ್ಬಾಕಿ ಹೋಗಿದ್ದಿದ್ರೆ ಇತ್ ನಂಗೆ ಮಜಾ. ಎಷ್ಟು ಒದರಾಡ್ತಿದ್ರ ಏನ, ಎಷ್ಟು ಬೈತಿದ್ರ ಏನ. ಈಗ ನೀನ್ ಬರಾತಿ ಅಂತ ಏನ್ ಬಾಯ್ ಬಿಡೋದಿಲ್ಲ ಅವ್ರೆ. ನೋಡ್ಕೋತೀನಿ, ನಿನ್ನ ಮನೆಗೆ ಹೋಗಿ ನೋಡ್ಕೋತೀನಿ ಅಂತ ಹೇಳ್ತಾರ ಅಷ್ಟ. ಸುಮ್ಮನೆ ಸನ್ನೆ ಮಾಡಿ ಬೇಕಿದ್ರ ನೋಡ್ ನೀನ್. ನಮ್ ಚಂದ್ರನು ಸಮಾಧಾನನು ಮನುಷ್ಯ ನಡಿಯವ. ಏನು ಕೂಡದ್ ಬಡಿತಾನ ಹೊಡಿತಾನ, ಏನ್ ಮಾಡ್ತಾನ ನಿನ್ಗೆ? ಅದಂದಿಲ್ಲ. ಅದ್ ಬಿಟ್ರೆ ಒದರಾಡೋದು, ಸಿಟ್ಟಾಗೋದು, ಕಣ್ಣು ಬಿಡೋದು ಇದೆಲ್ಲ ಮಾಡ್ತಾರಲ್ಲ. ಮತ್ತೆ ನಮ್ಗೆ ಸಿಟ್ಟು ಬರೋದಿಲ್ಲ ಅವಾಗ? ಗೊತ್ತಾಯ್ತು ನಡಿ ನನಗೆ. ಚಂದ್ರು ಹೆಂಗಂತ ನಂಗೆ ಗೊತ್ತಿಲ್ಲ. ಅಷ್ಟು ಒದರಾಡಿಲ್ಲ, ಅಷ್ಟು ಸಿಟ್ಟು ಮಾಡಿಲ್ಲ ನಿನ್ ಮ್ಯಾಗ, ಕಣ್ಣು ಬಿಟ್ಟಿಲ್ಲ ಅಂದ್ರೆ ಏನ್ ಗಂಡ ಅನ್ಸ್ಕೋತಾನ ನಾನು?
ಏನಾಗೋದಿಲ್ಲ ನಡಿ. ಹೆಂಡತಿ ಅಂದ್ಮೇಲೆ ಸಂಭಾಳ್ಸ್ಕೊಂಡು ಹೋಗ್ಬೇಕು, ಏನು ಮಾಡಕ್ ಬರೋದಿಲ್ಲ. ಹುಟ್ಟಿ ಚಾಲಿನ ಹಂಗಿರ್ತೈತೆ ಅಂತವ್ರದ್ದು, ನಾವು ಸಂಭಾಳ್ಸ್ಕೊಂಡು ಹೋಗ್ಬೇಕವ. ಏನ್ ನಾನಾಗಿರೋದಕ್ಕೆ ಇವ್ರ ಕೈಯಾಗಿದ್ದೀನಕ್ಕ, ಇನ್ನೊಬ್ಬಕ್ಕೆ ಆಗಿದ್ರೆ ಯಾವಾಗೋ ಓಡೋಗ್ತಿದ್ಲು. ಎಲ್ಲ ಹೆಣ್ಮಕ್ಳ ಭಯಾಗಿದ್ದು ಮದ್ವೆ ಆಗಿ ಬಂದ್ಮೇಲೆ ನಾನಾಗಿರೋದಕ್ಕೆ ಇದ್ದೀನಿ. ಇನ್ನೊಬ್ಬಕ್ಕೆ ಆಗಿದ್ರೆ 4 ದಿನ ಜೀವನ ಮಾಡ್ತಿದ್ದಿಲ್ಲ ನಿನ್ ಕೈಯಾಗ. ಈ ಮಾತು ನಾನು ಹೇಳಿನಿ. ನಡಿ ನಡಿ ಶಾನೆ ಅದಿ. ನೀರ್ ತುಂಬ ಕೊಟ್ಟೆ ಅವ್ರಿಗೆ? ಕೊಟ್ಟಿನಕ್ಕ. ಒಂದ್ ಚಮ್ ತಟ್ಟೆ ತೊಳ್ಯಾಕ್ ಬೇಕಾಕೈತಂತ ಇಲ್ಲಿ ತುಂಬ ಕೊಟ್ಟಿನಿ. ಈಗ ದೊಡ್ಡ ಡಬ್ಯಾಗ ಐತ್ ನೋಡಣ್ಣ, ಯಾವ್ದಾದ್ ಬಿಸಿ ಇದೆ ಡಬ್ಬಿ ಅದ್ರಾಗ ಐತೆ. ಅವಾಗ್ಲೇ ನೋಡಿದ್ದಿ ನಾನು. ಇಷ್ಟು ಬಿಸಿ ಏನ್ ಸಾರಿಗಿರ್ ಬಿಸಿ ಮಾಡ್ಕೊಂಡ್ ಬಂದೆ ಏನ್ ಬಿಡು ಅಂತ ಇದ್ರಾಗ ಕುಟ್ಟಾಗ ನೋಡತ್ತೀನಿ. ತಡಿ, ಇದು ಉಪ್ಪಿನಕಾಯಿ ತಗೊಂಡ್ ಬಂದಿ ಇಲ್ಲ? ಅನ್ನ ಸಾರು ಮಾಡಿ ಡಬ್ಬ್ಯಾಗ ಹಾಕೊಂಡ್ ಬಂದಿನಕ್ಕ. ಅದಕ್ಕ ಬಿಸಿ ಐತೆ ನೋಡೋಣ. ಬಟ್ಟೆ ಐತೆ ನೋಡಕ್ಕ, ಬಟ್ಟೆ ತಗೊಂಡ್ ತೆಗಿ. ಉಪ್ಪಿನಕಾಯಿ ಐತೆ, ಎಲ್ಲ ಐತೆ. ಅದ್ ಬೇಡ ಅಂದ್ರೆ ಇಲ್ಲಿ ಮಾವಿನಕಾಯಿ ಬಿಟ್ಟಿದಾವು, ಅದ್ರಾಗಿನ ಸ್ವಲ್ಪ ಉಪ್ಪು ಖಾರ ಅರ್ಶಿನ ಎಲ್ಲ ಹಾಕಿ ಕಲ್ಸ್ ತಗೊಳ್ಳೋಣ, ರುಚಿ ಇರ್ತೈತೆ. ಮತ್ ಸಾಕ್ ಬಿಡು, ಅದು ಎಲ್ ಮಾಡ್ತಿ, ಯಾವ್ದ್ ತಿನ್ಲಿ ಯಾವ್ದ್ ಬಿಡ್ಲಿ ಆಕೈತೆ. ಉಪ್ಪಿನಕಾಯಿ ಇದ್ರೆ ಅಷ್ಟೇ ಸಾಕು. ಹೋಗ್ಬೇಕಾದ್ರೆ ಬರಿಬೇಡ ನೋಡ, ನನಗೆ 1-2 ಮಾವಿನಕಾಯಿ ಕೊಡವ. ಭಾಳ ದಿನ ಆತೆ. ಒಂದ್ ಸ್ವಲ್ಪ ಹಂಗ ಉಪ್ಪು ಖಾರ ಅರಶಿನ ಒಂದ್ ಸ್ವಲ್ಪ ಎಣ್ಣೆ ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಹಾಕಿ ಉಪ್ಪಿನಕಾಯಿ ಮಾಡ್ಕೊತಿದ್ದೆ. ಕೊಡು ನೋಡು. ಕಿತ್ಕೊಂಡು ಹೋಗೋತೆ ತಗೊಳಕ. ನೀರ್ ಕಟ್ಟೋದಾತ್ರಿ ಕಾಕಾರ? ಇನ್ನೂ ಆಗಿಲ್ಲ, ಸಾಯಂಕಾಲ ಮಟ ಆಕೈತಿ. ಎಲ್ಲಿ ಕರೆಂಟ್ ತೆಗ್ದಾನಲ್ಲ ಇರು, 1 ತಾಸ್ ಮೇಲೆ ಆತ, ಇನ್ನೂ ಕೊಟ್ಟಿಲ್ಲ ನೋಡ್. ಏನ್ ರಿಪೇರಿ ಗಿಪೇರಿ ಐತೋ ಏನೋ ಗೊತ್ತಿಲ್ಲ. ಇಷ್ಟೊತ್ತಿಗಾಗ್ಲೇ ಬರ್ಬೇಕಾಗಿತ್ತು, ಯಾಕೋ ಏನೋಪ್ಪ ಬಂದ ಇಲ್ಲ ಇವತ್ತು ಕರೆಂಟ್. ನಿಮ್ಮವು ಹೋಗೋದು ಬರೋದು ಮಾಡಾತಾವು? ಇಲ್ರಿ ಕಾಕಾರ, ನಮ್ಮವೇನು ಹೋಗಿಲ್ಲ. ಸುಶೀಲಾ, ಈ ತಗೋ, ಅವ್ರಿಗೆ ತಟ್ಟೆ ಕೊಡವ. ಹೊಟ್ಟೆ ಹಸ್ದೆ ಅನ್ನತಿದ್ರೆ ಆಮೇಲೆ ಊಟ ಮಾಡೋ ತಗೋರ. ಮತ್ತೆ ಎಲ್ರು ಒಂದೇ ಸಲ ಕುತ್ಕೊಂಡ್ರೆ ಅವ್ರಿಗೆ ಊಟ ನೀಡೋರು ಯಾರು? ಕೊಡು ಅವ್ರಿಗೆ. 2 ಚಂಬೊಳಗ್ ನೀರ್ ತುಂಬಿದಾವು, ಗ್ಲಾಸ್ ಇದಾವು. ಮತ್ತೆ ಆಮೇಲೆ ಮಾಡ್ತೀರಿ? ಕುಂದ್ರ ಬರ್ರಿ ಈಗ್ಲ. ಈ ಒಟ್ಟಿಗೆ ಕುಂತ ಊಟ ಮಾಡಕನ ಇಲ್ಲಿ ಬಂದಿವಿ, ಮತ್ತೆ ಆಮೇಲೆ ಮಾಡ್ತಾರಂತ. ಬೇಡ ತಟ್ಟ್ಯಾಗ ಏನೇನು ಹಾಕೊಳತೈತಿ ಎಲ್ಲ ತಗೊಂಡು ಅವು ಡಬ್ಬಿ ಚಮಚ ಪುಟ್ಟಿ ಅವು ಚಂಬು ಎಲ್ಲ ಈ ಕಡೆಗೆ ಸರಿಸ್ಕೊಂಡು ಒಟ್ಟಿಗೆ ಕುಂತ ಊಟ ಮಾಡೋ ಬರ್ರಿ ಚಂದಾಗಿ. ಮತ್ತೆ ಎಲ್ಲಿ ನೀವು ನಾವು ಒಂದೊಂದ್ಸಲಕ್ಕೆ ಅಲ್ಲಪ್ಪ ಚಂದ್ರು. ಹೌದ್ರಿ, ಎಲ್ರು ಒಟ್ಟಿಗೆ ಕೂತು ಊಟ ಮಾಡಿದ್ರನ ಚಂದ ರೀ. ಅದೇ ಸುಶೀಲಾ, ತಟ್ಟ್ಯಾಗ ಹಾಕೊಂಡು ಈ ಕಡೆಗೆ ಬರ್ರಿ, ಅದ್ ಪುಟ್ಟಿ ಗಿಟ್ಟಿ ತಗೊಂಡು ಎಲ್ರಿಗೂ ಒಟ್ಟಿಗೆ ಕೂತು ಊಟ ಮಾಡೋಣ. ಆಯ್ತು ತಗೊಳ್ರಿ. ಗಿರಿಜಾಕ ಇನ್ನೊಂದೆರಡು ತಟ್ಟೆ ತಗೋರಿ. ಇವೆರಡು ತಟ್ಟೆ ಕೊಡ್ತೀನಿ ಅವ್ರಿಗೆ, ಮತ್ತೆ ಎಲ್ಲಿ ಬಿಡೋದಿಲ್ಲ ಅವ್ರಿಗೆ. ನಾವು ಊಟ ಮಾಡೋ ಮಟ ಇರ್ಲಿ ತಗೋ, ಊಟ ಮಾಡೋಣ, ಹೊಟ್ಟೆನೂ ಹಸ್ತೈತಿ. ಇದು ತಗೋರಿ. ಅದ್ ಕಾಕಾರಿ ಕೊಡ್ಬೇಕಿಲ್ಲೋ ಮೊದ್ಲು. ಇರ್ಲಿ ತಗೋ. ಉಪ್ಪಿನಕಾಯಿ ಹಾಕ್ಲಿ ರೀ? ಬ್ಯಾಡ್ರಿ, ಐತೆ ರೀ ನಿಮ್ಗೆ? ಐತ್ ತಗೋ. ತಟ್ಟ್ಯಾಗಿದ್ ಖಾಲಿ ಆಗ್ಲಿ ಅದ್ ಬದ್ಲು ಉಪ್ಪಿನಕಾಯ್ದ ಬಟ್ಲು ಕೆಳಗಿಟ್ಟು ಕುದ್ರ. ನೀನ್ ಹೇಳ್ತೀನಿ ತಟ್ಟೆ ಮಾಡಿ ಎಷ್ಟೊತ್ತಾತು, ಬರೇ ಆ ಕಡೆ ಈ ಕಡೆ ಮಾಡ್ತೀನಿ ನೋಡ್ಲಿ ಸುಶಿ. ನೀನು ಕುದ್ರ. ಆತ ತಗೋರಿ, ಊಟ ಮಾಡ್ರಿ. ಬರ್ರಿ ಫ್ರೆಂಡ್ಸ್, ಎಲ್ರು ಊಟ ಮಾಡೋಣ್ರಿ. ಮತ್ ಗಿರಿಜಾಕ ನಮ್ಮ ಮನೆಲ್ಲ ಬಿಟ್ಟು ಊಟ ಮಾಡತಾರಂತ ಅನ್ಕೋಬೇಡ್ರಿ. ಮೊದ್ಲ ಕರೆಯತೀವಿ, ಎಲ್ರು ಬಂದ್ಬಿಡ್ರಿ, ಕಾಯ್ತಿರ್ತೀವಿ. ಎಲ್ಲ ಐತ್ರಿ, ಅನ್ನ ಸಾರು, ಸೊಪ್ಪಿನ ಪಲ್ಯ, ಹಪ್ಪಳ, ಉಪ್ಪಿನಕಾಯಿ, ಚಟ್ನಿ ಪುಡಿ, ಮತ್ತೆ ಏನದು ಸುಶೀಲಾ ಸೊಂಡಿಗೆ ಬದ್ನೆಕಾಯಿ ಪಲ್ಯ, ಎನಗಾಯಿ ಅಂತೆ. ಎನಗಾಯಿ ತಗೊಂಡ್ ಬಂದಿದ್ದಾಳೆ. ಮೊದ್ಲು ಇದು ಊಟ ಮಾಡೋಣ, ಆಮೇಲೆ ಊಟ ಮಾಡಿದ್ರೆ ಹಾಕೈತಂತೆ. ಹಂಗ ಬಿಸಿ ಏನೈತ್ರಿ, ಅದು ಮುಚ್ಚಳ ತೆಗೆದಿಟ್ಟಿವಿ. ಎಲ್ರು ಊಟಕ್ಕೆ ಬಂದ್ಬಿಡ್ರಿ. ಆದ್ರೆ ಅಪ್ಪ, ಈ ಚಿಕ್ಕ ವಿಡಿಯೋನ ನಾನು ಇಲ್ಲಿಗ ಮುಗಿಸಾತಿದ್ರಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗೋಣ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.